ತಮ್ಮ ಪದಗಳ ಮೂಲಕ ಸಮಾಜವನ್ನ ಚಿಂತನೆಯ ದಾರಿಗೆ ಮುನ್ನಡೆಸಿದ, ಅಂಕಣಗಳ ಮೂಲಕ ಜನಮನ ಗೆದ್ದ, ಪತ್ರಿಕೋದ್ಯಮ ಪ್ರಪಂಚದಲ್ಲಿ ತನ್ನದೇ ಆದ ಗುರುತು ಮೂಡಿಸಿದ ಹೆಸರಾಂತ ವ್ಯಕ್ತಿತ್ವ ಶ್ರೀಯುತ ಪ್ರತಾಪ್ ಸಿಂಹರವರದು. ಅವರನ್ನ ಅತ್ಯಂತ ಪ್ರೀತಿ ಗೌರವದಿಂದ ಸೌರಭದ ಸಾಧಕ ಸೌರಭ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಬೆತ್ತಲೆ ಜಗತ್ತು ಎಂಬ ಅಂಕಣದ ಮೂಲಕ ಸಮಾಜದ ನಿಜ ಸ್ವರೂಪವನ್ನ ನಿರ್ಭೀತಿಯಾಗಿ ಬಿಚ್ಚಿಟ್ಟ ಧೈರ್ಯಶಾಲಿ ಲೇಖಕರು ಶ್ರೀಯುತ ಪ್ರತಾಪ್ ಸಿಂಹರವರು. ಸಂಸದರಾಗಿ ಕಾರ್ಯನಿರ್ವಹಣೆ ಮಾಡುವುದರ ಮೂಲಕ ಸಮಾಜದ ಅಂಕು ಡೊಂಕುಗಳನ್ನು ತಿದ್ದುವ ಜೊತೆಗೆ ಜನಸಾಮಾನ್ಯರಿಗೆ ಬೇಕಾದ ಕಾಯಕದಲ್ಲಿ ತೊಡಗಿಕೊಂಡು ಶ್ರೀಯುತ ಪ್ರತಾಪ್ ಸಿಂಹ ಈ ಹೊತ್ತು ನಮ್ಮ ಜೊತೆಗಿದ್ದಾರೆ. ಅವರನ್ನ ಅತ್ಯಂತ ಪ್ರೀತಿ ಗೌರವದಿಂದ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಶ್ರೀಯುತ ವಿಶ್ವೇಶ್ವರ ಭಟ್ರು ಸಹ ವೇದಿಕೆಯಲ್ಲಿದ್ದಾರೆ. ಅವರನ್ನ ಸಹ ಅತ್ಯಂತ ಪ್ರೀತಿಯಿಂದ ಮತ್ತೊಮ್ಮೆ ಬರಮಾಡಿಕೊಳ್ತಾ ಇದ್ದೇವೆ. ವಿಶ್ವೇಶ್ವರ ಭಟ್ರ ಅಂತರಂಗ ಪಥದ ಕುರಿತಾಗಿ ಮುಂದಿನ ಅವಧಿ ನಡೆಯಲಿಕ್ಕಿದೆ. ಸೌರಭದ ಗೌರವಾಧ್ಯಕ್ಷರಾದಂತಹ ಶ್ರೀಯುತ ಮೋಹನ್ ಹೆಗಡೆ ಅವರು ಈ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದೆ. ಭಾಸ ಕುಂದೇಂದು ಶಂಖ ಸ್ಫಟಿಕ ಮಣಿ ನಿಭಾ ಭಾ ಸಮಾನ ಸಮಾನ ಸಾಮೇ ವಾಗ್ದೇವತೇಯಂ ನಿವಸತು ವದನೆ ಸರ್ವದಾ ಸುಪ್ರಸನ್ನ. ಪ್ರೀತಿಯ ಸಾಹಿತ್ಯಾಸಕ್ತ ಸದಭಿರುಚಿಯ ಸಾಂಸ್ಕೃತಿಕ ಬಂಧುಗಳೇ, ಬೆಳಗಿನಿಂದ ಇಷ್ಟೊತ್ತಿನವರೆಗೆ ನಾವು ವಿಶ್ವೇಶ್ವರ ಭಟ್ರವರ ವಿರಾಟ್ ದರ್ಶನವನ್ನ ಮಾಡುವ ಪ್ರಯತ್ನ ಮಾಡಿದ್ದೇವೆ. ಇದೀಗ ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗ್ಬೇಕಾಗಿದೆ. ಅದರಲ್ಲಿ ಅಂತರಂಗ ಪಥ ಅಂತ, ಇದಕ್ಕೆ ನಾವು ಆಯ್ಕೆ ಮಾಡಿಕೊಂಡಿದ್ದು ನಮ್ಮ ನಾಡಿನ ಖ್ಯಾತ ವಾಗ್ಮಿಗಳು ಅತ್ಯಂತ ಕರಾರುವಕ್ಕಾಗಿ ವಿಷಯವನ್ನ ಬಗೆದು ತೆಗೆದು ಅಳೆದು ತೂಗಿ ಅದನ್ನ ಲೋಕಮುಖಕ್ಕೆ ಅತ್ಯಂತ ವಿಶಿಷ್ಟವಾದ ರೀತಿಯಲ್ಲಿ ಮನಕ್ಕೆ ಮುಟ್ಟುವ ಹಾಗೆ ತನ್ನ ಬರವಣಿಗೆಯ ಮುಖಾಂತರವೂ ಖ್ಯಾತರಾದವರು ಪ್ರತಾಪ್ ಸಿಂಹರವರು. ಅದೆಷ್ಟು ವರ್ಷಗಳ ಕಾಲ ನಾವು ಅವರ ಅಂಕಣವನ್ನ ಓದಿ ರೋಮಾಂಚಿತರಾಗಿದ್ದೇವೆ. ಅದು ಎಷ್ಟು ವರ್ಷಗಳ ಕಾಲ ಆ ಅಂಕಣಗಳಲ್ಲಿ ಅವರು ತುಂಬಿದ ವಿಷಯಗಳನ್ನ ಕಂಡು ನಿಬ್ಬೆರಗಾಗಿದ್ದೇವೆ. ಅದು ಎಷ್ಟು ವರ್ಷಗಳ ಕಾಲ ಅವರ ಅಂಕಣಗಳಲ್ಲಿ ನಾವು ಇರುವ ಹೊಸ ಹೊಸ ಹೊಳಹುಗಳನ್ನು, ನೇರ ನಿಷ್ಠುರ ನಿಖರ ಮಾಹಿತಿಗಳನ್ನು ಕಂಡು ಬೆಕ್ಕಸ ಬೆರಗಾಗಿದ್ದೇವೆ. ಸೌರಭದ ಕಾರ್ಯಕ್ರಮ, ಅದಕ್ಕೂ ಮಿಗಿಲಾಗಿ ವಿಶ್ವೇಶ್ವರ ಭಟ್ಟರ ಕುರಿತಾದ ಒಂದು ಅರಿವಿನ ಅನುಸಂಧಾನ, ಈ ಪದಪ್ರಯೋಗಗಳನ್ನ ಕೇಳಿ ನಮ್ಮ ಪ್ರತಾಪ್ ಸಿಂಹರವರು ಎಲ್ಲ ಕಾರ್ಯಕ್ರಮಗಳನ್ನ ಬದಿಗೊತ್ತಿ ಎಷ್ಟು ದೂರದಿಂದ ಇವತ್ತು ಬಂದಿದ್ದಾರೆ. ಅದು ನೀವು ಗಮನಿಸಿರಬೇಕು. ವೇದಿಕೆಯ ಸಮಯ ಸರಿಯಾಗಿ ಬರುವ ಹಾಗೆ ಅವರು ಧಾವಿಸಿ ಬಂದಿದ್ದಾರೆ. ಅವರ ಈ ಎಲ್ಲ ಪರಿಶ್ರಮ ಅವರಿಗೆ ಸಮಾಧಾನ ತರಬೇಕು ಅಂತಾದ್ರೆ ನಮ್ಮ ಕುಮಟಾದ ಉತ್ತರ ಕನ್ನಡ ಜಿಲ್ಲೆಯ ಇಲ್ಲಿಗೆ ಆಗಮಿಸಿದ ಎಲ್ಲ ಸದಭಿರುಚಿಯ ಸಾಂಸ್ಕೃತಿಕಾಸಕ್ತ ಬಂಧುಗಳಾದ ತಾವೆಲ್ಲ ನೀಡುವ ಕ್ಷಣ ಕ್ಷಣದ ಪ್ರಚೋದನೆಗಳು, ಪ್ರೋತ್ಸಾಹಗಳು, ಈ ಎಲ್ಲ ದಣಿವನ್ನ ಮೀರಿಸಿ ಸಮಾಧಾನವನ್ನ ತರಬೇಕು. ಈ ಅಂತರಂಗ ಪಥದಲ್ಲಿ ಪ್ರತಾಪ ಸಿಂಹರ ಕಣ್ಣಿನಲ್ಲಿ ವಿಶ್ವೇಶ್ವರ ಭಟ್ಟರು, ಆ ಕುರಿತು ಅವರ ಮಾತುಗಳನ್ನು ನಾವು ಕೇಳಬೇಕು. ಹಾಗಾಗಿ ಈ ಸಭೆಯ ಈ ಒಂದು ಸೆಷನ್ನ ಗೌರವದಿಂದ ಅವರನ್ನ ನಿಮ್ಮೆಲ್ಲರ ಪರವಾಗಿ ಪ್ರತಾಪ್ ಸಿಂಹರವನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇವೆ. ಅದೇ ರೀತಿಯಲ್ಲಿ ವಿಶ್ವೇಶ್ವರ ಭಟ್ರು ಈಗ ವೇದಿಕೆಗೆ ಬಂದವರು ಸಮಾರೋಪ ಸಮಾರಂಭ ಮುಗಿದ ಮೇಲೆ ವೇದಿಕೆ ಕೆಳಗಿಳಿಬೇಕು. ಹಾಗಾಗಿ ಅವರ ಅಂತರಂಗವನ್ನ ಕೇಳುವ ಒಂದು ತವಕ ನಿಮಗಿದ್ದಾಗೆ ನಮಗೂ ಇದೆ. ಅವರ ಮಾತುಗಳ ಮುಗಿದ ಮೇಲೆ ಅವರೊಟ್ಟಿಗೆ ಸಂವಾದ ಮಾಡೋಣ. ನೀವು ಯಾರಾದರೂ ಪ್ರಶ್ನೆ ಕೇಳುವವರಿದ್ರೆ ವಿಶ್ವೇಶ್ವರ ಭಟ್ರಿಗೆ ಬರೆದು ನೋಟ್ ಮಾಡಿ ಇಟ್ಕೊಳ್ಳಿ. ನಿಮಗೆ ಟರ್ನ್ ಬಂದ್ರು ಬಂತು ಅಷ್ಟೇ ಹೇಳ್ತಾ
ತಾವೆಲ್ಲ ಕರತಾಡನ ಮಾಡಿ ಪ್ರತಾಪ್ ಸಿಂಹ ಅವರನ್ನ ವೇದಿಕೆಗೆ ಆಮಂತ್ರಿಸ್ತೇವೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಸಾಧನಾ ಸೌರಭ ಸಾಂಸ್ಕೃತಿಕ ಅನುಸಂಧಾನ ರಾಷ್ಟ್ರೀಯ ಸೌರಭ ಸನ್ಮಾನ್ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಹಲವಾರು ಗೋಷ್ಠಿಗಳನ್ನು ಏರ್ಪಡಿಸಿದರೆ ಅದರಲ್ಲಿ ಒಂದು ಅಂತರಂಗದ ಪಥ. ಇದರಲ್ಲಿ ನನ್ನ ಮತ್ತು ವಿಶ್ವೇಶ್ವರ ಭಟ್ರ ಗುರು ಶಿಷ್ಯರ ಒಡನಾಟ, ಅವರನ್ನು ನಾನು ನೋಡಿದ ರೀತಿ, ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ನನಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಬರಲಿಕ್ಕೆ ಆಹ್ವಾನವನ್ನು ಮಾಡಿ ನಾನು ಬರೋವರೆಗೂ ಕೂಡ ಸತತವಾಗಿ ಸಂಪರ್ಕದಲ್ಲಿದ್ದಂತಹ ಮೋಹನ್ ಹೆಗಡೆ ಅವರೇ, ಈ ವೇದಿಕೆಯ ಕೇಂದ್ರ ಬಿಂದು ನನ್ನ ಗುರುಗಳಾದಂತಹ ವಿಶ್ವೇಶ್ವರ ಭಟ್ರೆ, ವೇದಿಕೆಯ ಮುಂಭಾಗದಲ್ಲೂ ಕೂಡ ಬಹಳಷ್ಟು ಪರಿಚಿತ ಮುಖಗಳೇ ಇದ್ದಾವೆ. ನಮ್ಮ ನಂಜನಗೂಡ್ ಮೋಹನ್ ಅವರಿದ್ದಾರೆ, ವೆಂಕಟೇಶ್ ಹೆಗ್ಡೆ ಅವರಿದ್ದಾರೆ, ಹಾಗೂ ಕಿರಣ್ ಉಪಾಧ್ಯಾಯ ಅವರು, ರಾಜು ಅಡ್ಕಳ್ಳಿ ಅವರಿದ್ದಾರೆ, ನಮ್ಮ ನಾಗರಾಜ್, ನನ್ನ ಕೊಲೀಗ್ ರಮೇಶ್ ನಾಯಕ್, ಬಹಳ ಜನ ಇದ್ದೀರಿ. ನಿಮ್ಮಲ್ಲಿ ಕೆಲವರದ ಹೆಸರುಗಳ ಮರ್ತೋಗ್ಬಿಟ್ಟಿದೆ ನನ್ಗೆ ಅಷ್ಟೇನೆ. ಈ ಪಾಲಿಟಿಕ್ಸ್ಗೆ ಹೋದ್ಮೇಲೆ ಈ ನನ್ನ ಏನು ಪೂರ್ವಾಶ್ರಮ ಪತ್ರಿಕೋದ್ಯಮದಲ್ಲಿದ್ದಂತ ಬಹಳ ಜನ ಸ್ನೇಹಿತರ ಹೆಸರುಗಳು ಒಂಥರ ನೆನಪಿಂದ ಹಾರಬಿಟ್ಟದಾಗಿದೆ. ಮುಖ ಪರಿಚಯ ಎಲ್ಲರದು ಇದೆ. ಹಾಗಾಗಿ ಎಲ್ಲ ಇಲ್ಲಿ ಸೇರಿರುವಂತಹ ಎಲ್ಲ ಗಣ್ಯಮಾನ್ಯರೇ, ವಿಶ್ವೇಶ್ವರ ಭಟ್ರ ಎಲ್ಲ ಓದುಗ ಅಭಿಮಾನಿಗಳೇ, ಭಟ್ರ ಬಗ್ಗೆ ಏನ್ ಮಾತಾಡುದು ಅಂತ ಹೇಳಿ ನಾನು ಯೋಚನೆ ಮಾಡ್ತಾ ಬಂದಿದ್ದೀನಿ. ಯಾಕಂದ್ರೆ ಸಾಕಷ್ಟು ಸರಿ ಮಾತಾಡಿದ್ದೀನಿ. ಅವ್ರನ್ನ ನಾನು ಬಹಳ ಸರಿ ಬರ್ದಿದ್ದೀನಿ. ನಾನು ನನ್ನ ಪತ್ರಿಕೋದ್ಯಮದ ಗುರುಗಳು ಅವರೇ, ನನ್ನ ರಾಜಕೀಯದ ಗುರುಗಳು ಅವರೇನೆ. ಯಾಕಂದ್ರೆ ಪತ್ರಿಕೋದ್ಯಮದಲ್ಲಿ ನಾನು ಪತ್ರಿಕೋದ್ಯಮಕ್ಕೆ ಕಾಲಿಟ್ಟಾಗ ನನಗೆ ಕೆಲಸ ಕೊಟ್ಟಂತವ್ರು ಈಶ್ವರ ದೈತೋಟ್ರು. ಅದಾದ ನಂತರ ಮಹಾದೇವಪ್ಪ ಅಂತ ಹೇಳಿ ಅವರು ಎಡಿಟರ್ ಆಗಿ ಬಂದ್ರು. ಅದಾದ್ಮೇಲೆ ವಿಜಯ ಕರ್ನಾಟಕ ಇನ್ನೇನು ಮುಚ್ಚಿ ಹೋಗುವಂತ ಸ್ಥಿತಿಯಲ್ಲಿ ಇತ್ತು. ಆಗ ಸಂಪಾದಕರಾಗಿ ಬಂದಂತವ್ರು ವಿಶ್ವೇಶ್ವರ ಭಟ್ರು. ನನ್ಗೀಗ್ಲೂ ನೆನಪಿದೆ. ಭಟ್ರು ಅನಂತ್ ಕುಮಾರ್ ಅವರ ಜೊತೆ ಆಫೀಸರ್ ಆನ್ ಸ್ಪೆಷಲ್ ಡ್ಯೂಟಿ ಆಗಿ ಕೆಲಸವನ್ನು ಮಾಡ್ತಾ ಇದ್ರು. ಅವರು ವಿಜಯ ಕರ್ನಾಟಕದ ಸಂಪಾದಕಾಗಿ 2001ರಲ್ಲಿ ಅವ್ರು ಬರುವಾಗ ಅವ್ರಿಗೆ ಏಜ್ 33. ಒಬ್ಬ ಯಂಗ್ ಡೈನಾಮಿಕ್ ಪರ್ಸನ್ ನಮ್ಮ ವಿಜಯ ಕರ್ನಾಟಕದ ಸಂಪಾದಕರಾಗಿ ಬಂದ್ರು. ನಾನಾಗ ಎಡಿಟೋರಿಯಲ್ ಪೇಜ್ ಇನ್ಚಾರ್ಜ್ ಆಗ್ಲೂ ನಾನೇ ಇದ್ದೆ. ನಾನು ಡೇ 1 ಇಂದಲೂ ಕೂಡ ಎಡಿಟೋರಿಯಲ್ ಪೇಜ್ನೇ ನಾನು ನೋಡ್ತಾ ಇದ್ದಿದ್ದು. ನಾನು ಫಸ್ಟ್ ಸುಧೀಂದ್ರ ಭಾರದ್ವಾಜ್ ಅಂತ, ಸುಧೀಂದ್ರ ಕಂಚಿತೋಟ ಅಂತ, ಅವನು ನನ್ನ ಸ್ನೇಹಿತ. ಅವನು ನಾನು ಇಬ್ಬರು ಸೇರಿ ನೋಡ್ತಾ ಇದ್ದು. ಆನಂತರ ಅವ್ನು ಬಿಟ್ಟು ಹೋದ. ಅದಾದ್ಮೇಲೆ ನಾವು ಒಬ್ಬನೇ ನೋಡ್ಕೊಳ್ತಾ ಇದ್ದೆ. ಭಟ್ರು ಬಂದಾದ ನಂತರ ಸಂಪಾದಕರನ್ನ ಭೇಟಿ ಆಗುವಂತ ಅವಕಾಶ ಡೆಸ್ಕ್ ಅಲ್ಲಿ ಇರುವವರಿಗೆ ಬಹಳ ವಿರಳವಾಗಿ ಸಿಗುತ್ತೆ. ಯಾಕೆಂತಂದ್ರೆ ಒಂದು ನ್ಯೂಸ್ ಎಡಿಟರ್ ಪ್ರತಿನಿತ್ಯ ಎಡಿಟೋರಿಯಲ್ ಮೀಟಿಂಗ್ ಹೋಗ್ತಾರೆ, ಚೀಫ್ ರಿಪೋರ್ಟರ್ ಹೋಗ್ತಾರೆ, ಏನೋ ಸೀನಿಯರ್ ಕರೆಸ್ಪಾಂಡೆಂಟ್ ಇದ್ರೆ ಅವ್ರು ಹೋಗ್ತಾರೆ. ಅದು ಬಿಟ್ರೆ ಸಾಮಾನ್ಯದವ್ರಿಗೆ ಯಾರಿಗೂ ಕೂಡ ಅವಕಾಶಗಳಾಗಲ್ಲ. ಆದ್ರೆ ನಾನು ಎಡಿಟೋರಿಯಲ್ ಪೇಜ್ ಅನ್ನ ನೋಡ್ಕೊಳ್ತಾ ಇದ್ದಿದ್ರಿಂದಾಗಿ ಭಟ್ರನ್ನ ಪ್ರತಿನಿತ್ಯನೂ ಕೂಡ ಪೇಜ್ ತೋರಿಸುವ ನೆಪದಲ್ಲಿ ನಾಳೆ ಯಾವ ಆರ್ಟಿಕಲ್ ನ ಹಾಕಬೇಕು ಅಂತ ಕೇಳುವ ಕಾರಣಕ್ಕೋಸ್ಕರವಾಗಿ ಭೇಟಿಯಾಗುವ ಸಂದರ್ಭ ದಿನದಲ್ಲಿ 3-4 ಸರಿ ನನಗೆ ಸಿಗ್ತಾ ಇತ್ತು. ಭಟ್ರದೊಂದು ಗುಣ ಏನಂತ ಹೇಳಿದ್ರೆ, ಇದ ರಾಜಕೀಯವಾಗಿ ಹಿಂದುತ್ವದ ಭಾಷಣ ತರ
ಬಹಳ ನಿಮ್ಗೆ ರ್ಯಾಬಲ್ ರೌಸಿಂಗ್ ಆಗಿರಲ್ಲ, ಇದು ನನ್ನ ಅವರ ಒಡನಾಟದ್ದು, ಹಾಗಾಗಿ ಬಹಳ ಸಂಯಮದಿಂದಲೇ ಹೇಳ್ತೀನಿ ನಾನು. ಭಟ್ರು ಬಂದಾಗ ನಾನು ಕೂಡ ಬಹಳ ಹುರುಪಿನಿಂದ ಈ ತರ ಆರ್ಟಿಕಲ್ಗಳು ಅವು ಇವೆಲ್ಲ ಬರಿಬೇಕು, ಟ್ರಾನ್ಸ್ಲೇಟ್ ಮಾಡ್ಬೇಕು, ಅವೆಲ್ಲ ತಗೊಂಡು ಹೋಗ್ತಿದ್ದೆ. ಆದ್ರೆ ಭಟ್ರು ಒಂದ್ ವಾರ ಅಷ್ಟೇನೆ ನೋಡಿದ್ದು. ನಾವು ಹಿಂದಿನಿಂದ ಏನು ಪದ್ಧತಿಯಲ್ಲಿ ನಾವು ಆರ್ಟಿಕಲ್ ಹಾಕ್ತಾ ಇದ್ದೀವಿ ಅದೇ ಆರ್ಟಿಕಲ್ಗಳನ್ನ ಹಾಕ್ತಾ ಇದ್ದು. ಬಟ್ ಅದಾದ ನಂತರ ಯಾವ ರೀತಿ ನಮ್ಮ ಎಡಿಟೋರಿಯಲ್ ಪೇಜ್ ಮತ್ತೆ ಹೊಸದಾಗಿ ಅಪೋಸಿಟ್ ಎಡಿಟೋರಿಯಲ್ ಪೇಜ್ ಅಂತ ಓಪೆಡ್ ಪೇಜ್ ಅನ್ನೋದನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಈ ಎಡಿಟೋರಿಯಲ್ ಪೇಜ್ ಅನ್ನ ಯಾವ ರೀತಿ ಬದಲಾವಣೆ ಮಾಡಬೇಕು ಅನ್ನೋದನ್ನ ಆಮೇಲೆ ಕೂರಿಸ್ಕೊಂಡು ಹೇಳಲಿಕ್ಕೆ ಶುರು ಮಾಡಿದ್ರು. ಬಹುಶಃ ಕನ್ನಡ ಪತ್ರಿಕೋದ್ಯಮದಲ್ಲಿ ಅದುವರೆಗೂ ಬಹಳಷ್ಟು ಪರಿಚಿತ ಮುಖಗಳಷ್ಟೇನೆ ಲೇಖನವನ್ನು ಬರಿತಾ ಇದ್ರು. ಅದರಲ್ಲೂ ಕೂಡ ಎಡಪಂಥೀಯ ಚಿಂತನೆಗಳೇನಿದ್ದು, ಮೇಲ್ಜಾತಿಯವರನ್ನ ದೂಷಣೆ ಮಾಡುವಂತಹ ಮನಸ್ಥಿತಿಯನ್ನು ಹೊಂದಿರೋರು ಯಾರಿದ್ರು ಅವರಿಗೆ ಹೆಚ್ಚು ವೇದಿಕೆ ಸಿಗ್ತಾ ಇತ್ತು. ಆದ್ರೆ ಭಟ್ರು ಬಂದಾದ ನಂತರ ಈ ಎಡ ಬಲ ಆ ಚಿಂತನೆ ಹೊರತಾಗಿ ಹೊಸದಾದಂತಹ ಲೇಖನಗಳನ್ನ ರೈಟರ್ಸ್ ನಮ್ ಕನ್ನಡ ಓದಕರು ಕೇಳೇ ಇರಲಿಲ್ಲ, ಅಂತವ್ರನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡ್ಬೇಕು. ಆ ರೀತಿ ಪಟ್ಟಿಯನ್ನ ತಗೊಂಡ್ಬಂದ್ರು. ವೀರ್ ಸಾಂಘ್ವಿ ಅಂತ ಹೇಳ್ಬಿಟ್ಟು ಹಿಂದೂಸ್ತಾನ್ ಟೈಮ್ಸ್ ಎಡಿಟರ್ ಆಗಿದ್ರು. ಬಹಳ ಪೊಲಿಟಿಕಲ್ ಕಾಮೆಂಟ್ರಿ ಎಲ್ಲ ತುಂಬಾ ಚೆನ್ನಾಗಿ ಬರೆಯೋರು. ವೀರ್ ಸಾಂಘ್ವಿ ಅವ್ರ ಹತ್ರ ವೈಯಕ್ತಿಕ ಒಡನಾಟದಿಂದಾಗಿ ವೀರ್ ಸಾಂಘ್ವಿ ಅವರ ಆರ್ಟಿಕಲ್ಗಳನ್ನ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡುವಂತ ಅವಕಾಶ ನನಗೆ ಸಿಕ್ತು, ಓದುವಂತ ಅವಕಾಶ ಓದುಗರಿಗೆ ಸಿಕ್ತು. ಹೀಗೆ ಒಬ್ಬ ಹೊಸ ರೈಟರ್ ನ ತಗೊಂಡ್ಬಂದ್ರು. ಆನಂತರ ಚಂದನ್ ಮಿತ್ರ ಒಬ್ಬ ಡೆಲ್ಲಿ ಬೇಸ್ಡ್ ಜರ್ನಲಿಸ್ಟ್, ಮೂಲತಃ ಕೋಲ್ಕತ್ತಾದವರು. ಅವರನ್ನು ಕೂಡ ಕನ್ನಡಕ್ಕೆ ಇಂಟ್ರೊಡ್ಯೂಸ್ ಮಾಡಿರು. ನಮ್ಗೆ ಏನು ರಾಜಕೀಯ ಚಿಂತನೆಗಳು ಏನ್ ಬರೀತಿದ್ರು ಲೋಕಲ್ ಆಗಿ ಯಾವಾಗ್ಲೂ ಬರೀತಾ ಇರೋರು, ಇಲ್ಲೇ ಕೂತ್ಕೊಂಡು ಡೆಲ್ಲಿನಲ್ಲಿ ಏನ್ ನಡೀತಾ ಇತ್ತು ಅದ್ರ ಬಗ್ಗೆನೂ ಬರೀತಾ ಇರೋರು. ಆದ್ರೆ ಡೆಲ್ಲಿಯಲ್ಲಿ ಇರುವಂತವ್ರೆ ಬರೆದಿರುವಂತಹ ಲೇಖನಗಳನ್ನ ಕನ್ನಡಿಗರಿಗೆ ಕೊಡುವಂತಹ ಪದ್ಧತಿಯನ್ನ ಭಟ್ರು ಆರಂಭ ಮಾಡಿದ್ರು. ಅದಾದ ನಂತರ ಈ ಕನ್ಸ್ಯೂಮರ್ ಅಫೇರ್ಸ್ ಏನಿದೆಯಲ್ಲ, ಈ ಗ್ರಾಹಕರ ವಿಚಾರಗಳ ಬಗ್ಗೆ, ಅದ್ರ ಬಗ್ಗೆನೂ ಕೂಡ ಪುಷ್ಪಾ ಗಿರಿಮಾಜಿ ಅಂತ ಹೇಳ್ಬಿಟ್ಟು ಅವರು ಅರ್ಕಲಗೂಡು ಸೂರ್ಯಪ್ರಕಾಶ್ ಅಂತ ಪ್ರಸಾರ ಭಾರತಿ ಚೇರ್ಮನ್ ಆಗಿದ್ರು. ಅವರ ಪತ್ನಿನೂ ಕೂಡ ಆಗಿದ್ರು. ಅವರು ಕನ್ಸ್ಯೂಮರ್ ಅಫೇರ್ಸ್ ಬಗ್ಗೆ ಒಂದು ಆರ್ಟಿಕಲ್ ನ ಅವರು ರೆಗ್ಯುಲರ್ ಆಗಿ ಬರೀತಾ ಇದ್ರು. ಆ ಆರ್ಟಿಕಲ್ ಕೂಡ ಕನ್ನಡಿಗರಿಗೆ ನಾವು ಟ್ರಾನ್ಸ್ಲೇಟ್ ಮಾಡಿ ಕೊಡೋಣ ಅಂತ ಹೇಳಿದ್ರು. ಪುಷ್ಪಾ ಗಿರಿಮಾಜಿ ಅವ್ರ ಹತ್ರ ಮಾತಾಡಿ ಅವ್ರ ಲೇಖನಗಳನ್ನ ತೆಗೊಳ್ಳಿಕ್ಕೆ ಶುರು ಮಾಡಿದ್ರು. ಅದಾದ ನಂತರ ನಮಗೆ ಅನಿಲ್ ಅಗರ್ವಾಲ್ ಅಂತ ಹೇಳ್ಬಿಟ್ಟು ಎನ್ವಿರಾನ್ಮೆಂಟಲ್ ಇಶ್ಯೂಸ್ ಬಗ್ಗೆ ಬರೆಯೋರು. ಅನಿಲ್ ಅಗರ್ವಾಲ್ ಅವ್ರ ಹತ್ರನು ಮಾತಾಡ್ಬಿಟ್ಟು ಅವರ ಲೇಖನಗಳನ್ನು ಕೂಡ ನಾವು ತೆಗೆದುಕೊಳ್ಳಿಕ್ಕೆ ಶುರು ಮಾಡಿದ್ವು. ಆಮೇಲೆ ಅಲ್ಲಿವರೆಗೂ ಬಹಳ ಖ್ಯಾತ ಚಲನಚಿತ್ರ ನಟರು, ಒಳ್ಳೆಯ ವಾಗ್ಮಿನೂ ಕೂಡ ಹೌದು, ರಂಗಭೂಮಿನಲ್ಲೂ ಕೂಡ ಬಹಳ ದೊಡ್ಡ ಸಾಧನೆಯನ್ನು ಮಾಡಿದಂತವ್ರು. ಅವ್ರ ಹತ್ರ ಬರವಣಿಗೆನ ಬರೆಸಬಹುದು ಅಂತ ನಮ್ಗಂತೂ ಗೊತ್ತಿರ್ಲಿಲ್ಲ. CR ಸಿಂಹ ಅವರನ್ನು ಕೂಡ ಬರೆಸ್ತೀನಿ ಅಂತ ಹೇಳಿದ್ರು. CR ಸಿಂಹ ಅವ್ರ ಹತ್ರ ಪ್ರತಿ ವಾರನು ಕೂಡ ಲೇಖನ ಬರಲಿಕ್ಕೆ ಶುರುವಾಯಿತು. ಇನ್ನ ಕನ್ನಡದಲ್ಲಿ ಈಗ ಸರಳವಾದ ಕನ್ನಡ ಬರೆದ್ರೇನೆ ಅರ್ಥ ಆಗುವಂತದ್ದು ಕಷ್ಟ. ಆದ್ರೆ ಬಹಳ ಕ್ಲಿಷ್ಟವಾದ ಕನ್ನಡವನ್ನ ಬರೀತಿದ್ದಂತಹ, ನಮಗೆಲ್ಲ ಬೌನ್ಸ್ ಆಗಿ ಹೋಗ್ತಿದ್ದಂತಹ ಸಬ್ಜೆಕ್ಟ್ ಗಳನ್ನೇ ಬರೀತಿದ್ದಂತಹ ಶತಾವಧಾನಿ ಗಣೇಶ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಅವರ ಲೇಖನಗಳು ಇದನ್ನ ಓದ್ತಾರ ಇಲ್ವಾ ಅಂತ ನಮಗೆ ಆಶ್ಚರ್ಯ ಆಗೋದು. ಆದ್ರೆ ಅದಕ್ಕೆಂತಹ ಒಂದು ಫ್ಯಾನ್ ಫಾಲೋಯಿಂಗ್ ಸ್ಟಾರ್ಟ್ ಆಯ್ತು ಅಂದ್ರೆ ಅದಕ್ಕೆ ಆದಂತ ಒಂದು ಓದುಗ ವರ್ಗ ಪ್ರಾರಂಭ ಆಗೋಯ್ತು. ಹೀಗೆ ವೆರೈಟಿನ ಕೊಡ್ತಾ ಹೋದ್ರು. ನಂತರ ಭಟ್ರು ಏನು ಮಾತ್ರ ಬರೀತಾರೆ ಅಂತ ಹೇಳಿದ್ರೆ, ಭಟ್ರು ಕೊನೆಗೆ ಯಾವ ವಿಚಾರ ಬಗ್ಗೆನ ಬರಿಬಹುದು ಅವರು. ಬಹುಶಃ ನಮ್ಮ ಜರ್ನಲಿಸಮ್ ಅಲ್ಲಿ ಹೇಗೆ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಅದು ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆ, ರಾಜಕೀಯಕ್ಕೆ ಸಂಬಂಧಪಟ್ಟ ಹಾಗೆ, ಅಥವಾ ಬೇರೆ ಬೇರೆ ಯಾವ್ದಾದ್ರು ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ವಿಚಾರದ ಬಗ್ಗೆ ಬೇರೆ ಬೇರೆ ಒಂಥರ ಸ್ಪೆಷಲೈಸೇಷನ್ ಇರುತ್ತೆ ಅವರಿಗೆ. ಅಂತವ್ರು ಆ ಸಬ್ಜೆಕ್ಟ್ ಬಗ್ಗೆ ಮಾತಾಡೋರಿಗೆ, ನಾಗೇಶ್ ಹೆಗ್ಡೆ ಅವರು ಸೈನ್ಸ್ ಅಂಡ್ ಟೆಕ್ನಾಲಜಿ ಬಗ್ಗೆನೇ ಬರೀತಿರ್ತಲ್ಲ ಹಾಗೆ. ಆದ್ರೆ ಭಟ್ರದ್ದು ಏನು ಅಂತಂದ್ರೆ ಎಲ್ಲಾದ್ರ ಬಗ್ಗೆನೂ ಬರೀಬೇಕು ಅವರು. ಆ ತರ ಒಂದು ಅದಕ್ಕೆ ಒಂದು ಅಂಕಣದ ಶೀರ್ಷಿಕೆನ ಕೊಟ್ಟರು 108 ಮಾತು ಅಂತ, ಏನ್ ಬೇಕಾದ್ರೂ ಬರೆಯೋರು ಅದ್ರ. ಆದ್ರೆ ಎಲ್ಲಾ ಸಬ್ಜೆಕ್ಟ್ಗಳನ್ನು ತಗೊಂಡು ಅವ್ರ ಲೇಖನನು ಕೂಡ ಪ್ರಾರಂಭ ಆಯ್ತು. ನಂದು ಎಂದಿನಂತೆ ನಾನು ಕೂಡ ಶನಿವಾರ ಬರೀತಾ ಇದ್ದೆ. ಅದಾದ್ಮೇಲೆ ನೀವೆಲ್ಲ ಇದು ನಿಮ್ಗೆ ಗೊತ್ತಿರೋಂತ ವಿಚಾರನೇ, ಆದ್ರೂ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಭಟ್ರು ಸಾಮಾನ್ಯ ಒಬ್ಬ ಸಂಪಾದಕ ಅಲ್ಲ.
ಅವರು ತಾನೊಬ್ಬ ಒಳ್ಳೆಯ ಬರಹಗಾರನಾಗಿ ಸಮಾಜದಲ್ಲಿ ಹೆಸರು ಮಾಡಬೇಕು ಅಂತ ಬಂದಿರೋರು ಅಲ್ಲ. ಅವರು ಸಮಾಜಕ್ಕೆ ಒಳ್ಳೊಳ್ಳೆ ವಿಚಾರವನ್ನ ಕೊಡಬೇಕು. ಆ ಒಳ್ಳೊಳ್ಳೆ ವಿಚಾರವನ್ನ ಕೊಡ್ಬೇಕು ಅಂದ್ರೆ ಅದು ಬರೆಯುವಂತ ಸಾಮರ್ಥ್ಯ ಯಾರಿಗಿದೆ ಅನ್ನೋದನ್ನ ಗುರುತಿಸಿ ಅಂತವ್ರನ್ನ ತನಗಿಂತಲೂ ಚೆನ್ನಾಗಿ ಬರೆದ್ರೆ ಪರವಾಗಿಲ್ಲ, ಆದ್ರೆ ಓದುಗರಿಗೆ ಅನ್ಯಾಯ ಆಗಬಾರದು, ಓದುಗರಿಗೆ ಒಳ್ಳೆಯದನ್ನ ಉಣಬಡಿಸ್ಬೇಕು ಅಂತ ಹೇಳಿ ಯೋಚನೆಯನ್ನು ಮಾಡಿ ಇಷ್ಟೆಲ್ಲರನ್ನ ತಗೊಂಡ್ಬಂದ್ರು. ಜೊತೆಗೆ ನಮಗೆ ಈ ಸುದ್ದಿ ಮನೆ ಕತೆ ಅಂತ ಹೇಳಿ, ನಾವು ಅಲ್ಲಿವರೆಗೂ ಪತ್ರಿಕೋದ್ಯಮ ಸುದ್ದಿ ಮನೆ ಕತೆ ಅಂದ್ರೆ ನಾವು ಸಂಪಾದಕನ ಬೈಕೊಳ್ಳೋದು, ನ್ಯೂಸ್ ಎಡಿಟರ್ನ ಬೈಕೊಳ್ಳೋದು, ರಿಪೋರ್ಟರ್ಗಳು ಚೀಫ್ ರಿಪೋರ್ಟರ್ನ ಯಾಕೆ ನಮ್ ಸ್ಟೋರಿನ ಕಿಲ್ ಮಾಡಿದ್ರು, ಒಳಗಡೆ ಹಾಕಿದ್ರು, ಫ್ರಂಟ್ ಪೇಜ್ ಅಲ್ಲಿ ಬರೋದು, ಬಾಟಮ್ ಸ್ಪ್ರೆಡ್ ಅಥವಾ ಟಾಪ್ ಸ್ಪ್ರೆಡ್ ಆಗುವಂತ ಸುದ್ದಿನ ಕಿಲ್ ಮಾಡ್ಬಿಟ್ಟು ಸಿಟ್ಟಲ್ಲಿ ಅದು ಒಳಗಡೆ ತಗೊಂಡೋಗ್ಬಿಟ್ಟು 2 ಪ್ಯಾರ ಸುದ್ದಿಯಾಗಿ ಹಾಕಿದ ಅಂತ ಬೈಕೊಳ್ಳುವಂಥದ್ದು, ಇದಷ್ಟೇ ಸುದ್ದಿ ಮನೆ ಕತೆ ಅಂತ ತಿಳ್ಕೊಂಡಿದ್ದು ನಾವು. ಆದ್ರೆ ಸುದ್ದಿ ಮನೆ ಕಥೆ ಅನ್ನೋದು ಎಷ್ಟು ರೋಚಕವಾಗಿರುತ್ತೆ ಅನ್ನೋದನ್ನ ಭಟ್ರು ಅದ್ರಲ್ಲಿ ಶುಕ್ರವಾರ ನಂದು ಮೇಲ್ಗಡೆ ನನ್ನ ಅಂಕಣ ಬರೋದ್ರ ಕೆಳಗಡೆ ಸುದ್ದಿ ಮನೆ ಕತೆ ಅದನ್ನು ಕೂಡ ಪ್ರಾರಂಭವನ್ನು ಮಾಡಿದ್ರು. ಆ ನಂತರ ಇದ್ದಕ್ಕಿದ್ದಾಗ ಒಂದಿನ ಪ್ರತಾಪ್ ನಾನೊಂದು ಪ್ರತಿನಿತ್ಯನೂ ಕೂಡ ಒಂದು ವಾಕ್ಯ ಬಹಳ ಚಂದವಾಗಿರುವಂತದ್ದನ್ನ ಬರಿಬೇಕು, ಅದಕ್ಕೋಸ್ಕರವಾಗಿ ವಕ್ರ ತುಂಡೋಕ್ತಿ ಅಂತ ಬರಿತೀನಿ ಅಂತ ಹೇಳಿದ್ರು. ಅದೊಂದು ಸಣ್ಣದು ಪ್ರತಿನಿತ್ಯ ಬರೆದ್ ಕಳ್ಸರು. ಅದೇನಾದ್ರು ಎಲ್ಲರೂ ಮದುವೆ ಆಗ್ಲೇಬೇಕು, ಯಾಕೆಂದ್ರೆ ಸುಖ ಪಡುವುದು ಒಂದೇ ಜೀವನದ ಉದ್ದೇಶವಲ್ಲ ಅಂತ ಎಲ್ಲರಿಗೂ ಒಂಥರ ಖುಷಿ ಆಗಂತದ್ದು. ನಮ್ಗೆ ಎಲ್ಲೋ ಒಂದೊಂದು ನಾವು ಈ ಜೋಕ್ಸ್ ಪುಸ್ತಕದಲ್ಲಿ ಅಲ್ಲಿ ನೋಡ್ತಾ ಇದ್ದಿದ್ದನ್ನ ಭಟ್ರು ಬಹಳ ನವಿರಾಗಿ ಅದ್ರಲ್ಲಿ ಅರ್ಥಗರ್ಭಿತವಾಗಿ ಕೊಡ್ಲಿಕ್ಕೆ ಶುರು ಮಾಡಿದ್ರು. ನಾನು ಅವರನ್ನ ಬರೀ ಒಬ್ಬ ಸಂಪಾದಕ ಅಂತ ಹೇಳಲ್ಲ, ಅವರಂತ ಒಬ್ಬ ಪರ್ಫೆಕ್ಟ್ ಜರ್ನಲಿಸ್ಟ್, ಒಂದು ಎಲ್ಲಾ ವಿಚಾರಗಳ ಬಗ್ಗೆನೂ ಕೂಡ ಆಮೂಲಾಗ್ರವಾಗಿ ತಿಳ್ಕೊಂಡಿದ್ದಂತಹ ವ್ಯಕ್ತಿ, ಎಲ್ಲದರ ಬಗ್ಗೆನೂ ಇಡಿಯಾಗಿ ತಿಳ್ಕೊಳಕ್ಕೆ ಪ್ರಯತ್ನ ಮಾಡಿ ಅದನ್ನ ಓದುಗರಿಗೆ ತಲುಪಿಸುವಂತ ಧಾವಂತದಲ್ಲಿದ್ದಂತ ವ್ಯಕ್ತಿಯಾಗಿ ಒಬ್ಬ ಪತ್ರಿಕೋದ್ಯಮ ಕ್ಷೇತ್ರದ ದಿಗ್ಗಜನಾಗಿ ನಾನು ನೋಡ್ತೀನಿ. ಯಾಕಂದ್ರೆ ಅವರಷ್ಟು ವರ್ಸಟಿಲಿಟಿ ಯಾರಿಗೂ ಬರ್ಲಿಕ್ಕೆ ಸಾಧ್ಯ ಇಲ್ಲ. ರಾಜು ಅಡ್ಕಳ್ಳಿ ಅವರು ಬರೀತಾ ಇದ್ರು, ಕಿರಣ್ ಉಪಾಧ್ಯಾಯ ಅವರು ಬರೆಯೋದನ್ನು ನಾನು ನೋಡ್ತೀನಿ, ಬಹಳ ಜನ ಬರೆದ, ನಮ್ಮ ರಮೇಶ್ ಕುಮಾರ್ ನಾಯ್ಕ, ನಾವೆಲ್ಲರೂ ಬರೆದಿದ್ದೀವಿ. ನಮ್ಮಲ್ಲಿ ಒಳಗಡೆ ನಮ್ಮ ನಿಲಯದ ಕಲಾವಿದರಾಗಿ ನಾವು ಇದ್ದು, ಹಾಗೆ ಅದರಲ್ಲಿ ಕೆ.ವಿ. ಪ್ರಭಾಕರ್ ಅಂತ ಹೇಳಿ ನಾವೆಲ್ಲ ಹಿಂದೆ ಪುಂಡಲಿಕ ಶೇಟ್ ನಾವು ಲಂಕೇಶ್ ಪತ್ರಿಕೆನಲ್ಲಿ ಬರಿತಾ ಇದ್ರು, ಹುಬ್ಬಳ್ಳಿ ಅಂತ. ಅದೇ ರೀತಿನಲ್ಲಿ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಜಗ್ಸುರಯ್ಯ ಅವರೊಂದು ಆರ್ಟಿಕಲ್ ಬರೆಯೋರು. ಈ ತರ ಒಂಥರ ಪನ್ ಮಾಡಿ ಬರೆಯುವಂತದ್ದನ್ನ, ಅದಾದ್ಮೇಲೆ ಅವರು ಪುಂಡಲಿಕ ಶೇಟ್ ಅವರು ತೀರ್ಕೊಂಡ್ಬಿಟ್ರು, ಅವರು ಆಕ್ಸಿಡೆಂಟ್ ಅಲ್ಲಿ ಬಹುಶಃ ತೀರ್ಕೊಂಡ್ರು. ಅದಾದ ನಂತರ ಅದು ನಿಂತೆ ಹೋಯ್ತು. ಇಂಗ್ಲಿಷ್ ಅಲ್ಲಿ ಬರೀತಿದ್ದಂತ ಜಗ್ಸುರಯ್ಯ ಅವ್ರದ್ದು ನಮ್ಗಿಂತ ಅರ್ಥ ಏನು ಆಗ್ತಿರ್ಲಿಲ್ಲ ಅಷ್ಟೊಂದು. ಆದ್ರೆ ಕನ್ನಡದಲ್ಲಿ ಯಾರಾದ್ರೂ ಇದೇ ತರದ್ದು ತೆರನಾಗಿ ಬರೆಯುವಂತವ್ರನ್ನ ಯಾರು ಬೇಕು ಅಂತ ಹೇಳ್ಬಿಟ್ಟು ನಮ್ಮಲ್ಲಿ ಕೆ.ವಿ. ಪ್ರಭಾಕರ್ ಅಂತ ಇವತ್ತು ಚೀಫ್ ಮಿನಿಸ್ಟರ್ಗೆ ಮೀಡಿಯಾ ಅಡ್ವೈಸರ್ ಆಗಿ ಕೂಡ ಇದ್ದಾರೆ. ಕೆ.ವಿ. ಪ್ರಭಾಕರ್ ಅಂತ ಕೋಲಾರ ಪತ್ರಿಕೆ, ಒಂದು ಸಣ್ಣ ಪತ್ರಿಕೆಯಲ್ಲಿ ಇದ್ದಂತಹ ಒಬ್ಬ ಸಾಮಾನ್ಯ ಪತ್ರಕರ್ತನನ್ನ, ಒಬ್ಬ ಅದ್ಭುತ ಬರಹಗಾರ ಅವನೊಳಗಡೆ ಇದ್ದಾನೆ ಅನ್ನೋದನ್ನ ಪ್ರಪಂಚಕ್ಕೆ ಇಂಟ್ರೊಡ್ಯೂಸ್ ಮಾಡಿದ್ದು ವಿಶ್ವೇಶ್ವರ ಭಟ್ರು. ಟಾಂಗ್ ಅಂತ ಹೇಳ್ಕೊಳ್ಳಿ ಅವ್ರ ಹತ್ರ ಬರ್ಸಿದ್ರು. ಪಿ ತ್ಯಾಗರಾಜ್ ಅವ್ರ ಹತ್ರನು ಕೂಡ ಭಟ್ರದ್ ಹೇಗೆ ಅಂತ ಹೇಳಿದ್ರೆ 1999 ಇಂದ 2004 ವರ್ಗುನು ಎಸ್.ಎಂ. ಕೃಷ್ಣವರ ಸರ್ಕಾರ ಇತ್ತು. ಆಗ ಆ ಸರ್ಕಾರದ ವಿರುದ್ಧವಾಗಿ ಒಂದು ನಮ್ದು ಸೀರೀಸ್ ಸ್ಟಾರ್ಟ್ ಆಯ್ತು. ಅದರಲ್ಲಿ ಭಟ್ರು ಯಾವ ರೀತಿ ಆಯ್ಕೆನ ಮಾಡಿದ್ರು, ಒಬ್ಬೊಬ್ಬರದ ಬಗ್ಗೆ ಯಾವ ರೀತಿ ಬರ್ಸಿದ್ರು ಅಂತಂದ್ರೆ ಅದ್ರಲ್ಲಿ ಪಿ ತ್ಯಾಗರಾಜ್ ಅವರೆಲ್ಲ ಪ್ರತಿನಿತ್ಯನೂ ಒಂದೊಂದು ಆರ್ಟಿಕಲ್ಗಳು ಅಂದ್ರೆ ಒಬ್ಬೊಬ್ಬ ವ್ಯಕ್ತಿ ಬಗ್ಗೆ ಬರೆಯೋರು. ಬಹುಶಃ ಅವರು ಕೆ.ಎಚ್. ರಂಗನಾಥ್ ಅವ್ರ ಬಗ್ಗೆ ಒಂದ್ಸರಿ ಅವ್ರದ್ದು ಸಾಧನೆ ಬಗ್ಗೆ ಒಂದು ಬಂತು ಬಾಟಮ್ ಸ್ಪ್ರೆಡ್ ಅಲ್ಲಿ. ಅದ್ರ ಹೆಡ್ಲೈನ್ ಏನು ಅಂತಂದ್ರೆ, ಎದ್ದೇಳು ರಂಗನಾಥ 7 ಟರ್ಮ್ ಆಯ್ತು ಅಂತ. 7 ಟರ್ಮ್ ಆದ್ರೆ ಎದ್ದೇ ಇಲ್ಲ ವಯ್ಯ, ಸುಮ್ನೆ ಏನು ಅಂದ್ರೆ ಏನು ಸಾಧನೆ ಇಲ್ಲ ಅನ್ನೋದನ್ನ ಒಂದೊಂದು ಹೆಡ್ಲೈನ್ ನಲ್ಲೇ ಕೊಡ್ತಾ ಇತ್ತು, ಅಷ್ಟು ಚಂದವಾಗಿತ್ತು. ಆಮೇಲೆ ಈ ನಿರ್ಭೀತಿಯಿಂದ ಬರೆಯುವಂತಹ ಪತ್ರಿಕೋದ್ಯಮ ಅಂತಂದ್ರೆ, ಲಾಸ್ಟಿಗೆ ವಿಚಾರಕ್ಕೆ ಬರ್ತೀನಿ. ಮೊನ್ನೆ ಇಬ್ರು ವ್ಯಕ್ತಿಗಳು ಬದುಕಿರಬೇಕಿತ್ತು ಇವತ್ತು ಅಂತ ಹೇಳಿ ಹೆಡ್ಲೈನ್ ನೋಡಿದಾಗ ಭಟ್ರಿಗೆ ಏನೋ ಪ್ರೀತಿ ಬಂತ ಅವ್ರ ಮೇಲೆ ಅಂತ ಅನ್ಕೊಂಡಿದ್ದೆ. ಓದಿ ಆದ್ಮೇಲೆ ಗೊತ್ತಾಯ್ತು ಅವ್ರದೆಲ್ಲ ನಿರ್ಭೀತ ಪತ್ರಿಕೋದ್ಯಮ ಅಂತ ಹೇಳಿದ್ರೆ ಎಲ್ಲರನ್ನು ಕೂಡ ಬಮ್ ಅಂತ ಬರೆಯೋದು, ಗುಂಡು ಅಂತ ಬರೆಯೋದು, ಈ ತರ ಅಸಭ್ಯವಾದಂತಹ ಶಬ್ದಗಳನ್ನ ಹಾಕಿ ಬರೆಯುವಂತದ್ದನ್ನೇ ಬಹಳ ನಿರ್ಭೀತವಾದಂತ ಪತ್ರಿಕೋದ್ಯಮ. ಬರೀ ಬಡವರ ಬಗ್ಗೆ ಬರಿತೀನಿ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಎದ್ದಾದ ಕೂಡಲೇ ನನಗೆ 2
ಲಾರ್ಜ್ ಸ್ಕಾಚ್ ವಿಸ್ಕಿ ಬೇಕು, ಒಂದು ದಾಳಿಂಬೆ ರಸ ಬೇಕು ಅಂತ ಹೇಳಿ ಹೇಳ್ಕೊಳ್ತಾ ಇದ್ದಂತವ್ರು ಬಹಳ ಬಡವರ ಬಗ್ಗೆ ಕಣ್ಣೀರನ್ನು ಸುರಿಸ್ತಾ ಇದ್ರು. ಇಂಥವ್ರನ್ನೆಲ್ಲ ಬಹಳ ನಿರ್ಭೀತ ಪತ್ರಕರ್ತರು ಅಂತ ಅನ್ಕೊಳ್ತಾ ಇದ್ರು. ಅವರು ಒಂದು ಭಾಗ ಆದ್ರೆ ಅದಾದ ನಂತರ ಈ ಸೆಕ್ಸ್ ಕ್ರೈಮು ಇದ್ರ ಬಗ್ಗೆನೆ ಅತಿರಂಜಕವಾಗಿ ಬರೆದು ಬಿಟ್ಟು ಹೊಟ್ಟೆ ಹೊರಿತಿದ್ದಂತ ಇನ್ನೊಬ್ಬ ಪತ್ರಕರ್ತ ಬಂದೆ, ಅವರಿಬ್ಬರು ಬಗ್ಗೆನೂ ಮೊನ್ನೆ ವಿಶ್ವೇಶ್ವರ ಭಟ್ರೆ ಬರೆದಿದ್ದಾರೆ. ಇದನ್ನೇ ಒಂಥರ ನಿರ್ಭೀತವಾದಂತ ಪತ್ರಿಕೋದ್ಯಮ ಅಂತ ಅನ್ಕೊಂಡಿದ್ರು. ಆದ್ರೆ ಭಟ್ರು ಬಂದಾದ್ಮೇಲೆ ಗೊತ್ತಾಯ್ತು ಯಾರ ಜೊತೆ ಭಟ್ರೆ ಹೇಗೆ ಅಂದ್ರೆ ಅವ್ರ ಬಗ್ಗೆ ಒಂದ್ ಹೇಳ್ಬೇಕು ಅಂದ್ರೆ ಎ ಫ್ರೆಂಡ್ ಆಫ್ ಎವ್ರಿ ಒನ್ ಇಸ್ ಫ್ರೆಂಡ್ ಆಫ್ ನನ್ ಅಂತ. ಎಲ್ಲರ ಜೊತೆ ಸ್ನೇಹ ಸಂಬಂಧ ಇದೆ, ಬಟ್ ಅವ್ರು ಯಾರಿಗೂ ಸ್ನೇಹಿತರಲ್ಲ ಪತ್ರಿಕೋದ್ಯಮದ ವಿಚಾರ ಬಂದಾಗ. ಯಾವತ್ತು ಅನ್ಕಾಂಪ್ರಮೈಸಿಂಗ್ ಅವರು. ಇಲ್ಲಿಯ ಆರ್ ವಿ ದೇಶಪಾಂಡೆ ಅವ್ರ ಬಗ್ಗೆ ನಾನೇ ಒಂದು ಅವ್ರ ಮೈನಿಂಗ್ ಬಗ್ಗೆ ಎಲ್ಲ ಇಟ್ಕೊಂಡು ಬರೆದಿದ್ದೆ. ಭಟ್ರಿಗೆ ಅವ್ರ ಕ್ಲೋಸ್ ಫ್ರೆಂಡ್, ಆದ್ರೆ ನನ್ನನ್ನು ಬರೀಲಿಕ್ಕೆ ಬಿಟ್ರು. ಹೀಗೆ ಭಟ್ರು ಅವರ ವೈಯಕ್ತಿಕ ಸಂಬಂಧವನ್ನ ಪತ್ರಿಕೋದ್ಯಮದಲ್ಲಿ ರಾಜಿ ಮಾಡ್ಕೊಳ್ಳೋದಕ್ಕೆ ಯಾವತ್ತೂ ಕಾರಣವಾಗಿ ಅವ್ರು ಇಟ್ಕೊಳ್ಳೇ ಇಲ್ಲ. ನೇರವಾಗಿ ಬರ್ಸಿದ್ರು, ಪತ್ರಿಕೋದ್ಯಮವನ್ನ ಅನ್ಕಾಂಪ್ರಮೈಸಿಂಗ್ ಆಗಿ ಬರಿತಾ ಅವ್ರು ಮಾಡ್ತಾ ಬಂದ್ರು ಅವರು. ಭಟ್ರು ನೀವು ಸುಮಾರು ಹೇಳ್ಬೇಕು ಅಂತಂದ್ರೆ ಸುಮಾರು ನಿದರ್ಶನಗಳನ್ನ ಸುಮ್ನೆ ಹೇಳ್ತಾ ಹೋಗ್ತೀನಿ. ಕೆಲವೊಂದ್ಸರಿ ಏನಾಗುತ್ತೆ ಅಂದ್ರೆ ಯಾರ್ಯಾರು ಅದನ್ನ ಕಟ್ಟು ಪೇಸ್ಟ್ ಮಾಡಿ ಅದನ್ನ ತಿರ್ಚ್ಬಿಟ್ಟು ಎಲ್ಲ ಇದ್ ಮಾಡ್ಬಿಡ್ತಾರೆ. ಭಟ್ರಿಗೂ ಮೊನ್ನೆ ಬರ್ದಿದ್ರಲ್ಲ ಹೆಡ್ಲೈನ್, ರವಿ ಬೆಳಗೆರೆ ಬಹಳ ಆಪ್ತ ಸಂಬಂಧ ಅವರಿಬ್ರದ್ದು. ಆ ರವಿ ಬೆಳಗೆರೆಗೆ ನನ್ ಮೇಲೆ ಅದ್ ಏನ್ ಹೊಟ್ಟೆ ಉರಿ ಅಂತ ಗೊತ್ತಿಲ್ಲ. 2003 ಅಲ್ಲಿ ಫಸ್ಟ್ ಬರ್ದ ನನ್ ಬಗ್ಗೆ. ನಾನನ್ನು ಅವನ ಪತ್ರಿಕೋದ್ಯಮ ಅವನ ಪತ್ರಕರ್ತ ಅಂತ ಹೇಳಲ್ಲ, ಈ ಭೂಗತ ಲೋಕದ ಪಾತಕಿ ಅಂತಾರಲ್ಲ ಹಾಗೆ ಪತ್ರಿಕೋದ್ಯಮ ಲೋಕದ ಪಾತಕಿ ಅಂತ ಯಾರ್ಯಾರು ಇದ್ರೆ ಅವ್ನು ರವಿ ಬೆಳಗೆರೆ. ಅದ್ರ ಗಂಟಾಘೋಷವಾಗಿ ನಾನು ಎಲ್ಲರ ಎದುರುಗಡೆ ಹೇಳಿ ಬಯಸ್ತೀನಿ. ಯಾಕೆಂತ ಹೇಳಿದ್ರೆ ನಾನು ಅದನ್ನ ಯಾಕೆ ಹೇಳ್ತೀನಿ ಅದನ್ನ ಫಸ್ಟ್ ಹೇಳ್ಬಿಟ್ಟು ಆ ನಿದರ್ಶನವನ್ನು ಹೇಳ್ತೀನಿ. ಅವ್ನ ಪತ್ರಿಕೆ ಹಾಯ್ ಬೆಂಗಳೂರು ಏನಾರು ಬಂತು ಅಂತಂದ್ರೆ ಅದನ್ನ ಏನೋ ಯಾ ಟೀ ಸ್ಟಾಲು ಅಲ್ಲಿ ಇಲ್ಲಿ ಗೂಡಂಗಡಿ ಎಲ್ಲಾ ಕಡೆ ನೇತಾಕಿರೋರು. ಒಳಗೆ ಚಿತ್ರಗಳಿವೆ, ಎಚ್ಚರಿಕೆ, ಒಳಗೆ ಫುಲ್ ಡೀಟೈಲ್ಸ್. ಪ್ರತಿ ವಾರ ಯಾವ್ದಾರು ಕನ್ನಡ ಸಿನಿಮಾ ಇಂಡಸ್ಟ್ರಿ ಒಂದು ಹೆಣ್ಮಗಳ ಮಾನ ಹರಾಜ್ ಮಾಡಿ ಅದ್ರಲ್ಲಿ ಅವ್ನ ಹೊಟ್ಟೆ ಹೊರದೆ ಅವ್ನು ಬದುಕಿದ್ದವನು. ಅವ್ನ್ ಬೇರೆ ಬರವಣಿಗೆ ಬಿಟ್ಬಿಡಿ, ಆದ್ರೆ ಪ್ರತಿ ವಾರ ಅವ್ನ ಪೇಪರ್ ಸೇಲ್ ಆಗ್ತಿದ್ದಿದ್ದು ಏನಕ್ಕೆ? ಆಶಲತಾ ಹೋಗಿ ಕೇಳಿ, ಶ್ರುತಿ ಅವ್ರನ್ನ ಹೋಗಿ ಕೇಳಿ, ಅಮೂಲ್ಯ ಅವ್ರನ್ನ ಹೋಗಿ ಕೇಳಿ. ಆ ಶೃಂಗೇರಿನಲ್ಲಿ ಫಿಲ್ಮ್ ಆಕ್ಟ್ರೆಸ್ ಒಬ್ಳು ಆಕೆ, ಅವಳ ಹೆಸರು ಮರೆತುಬಿಟ್ಟೆ ನಾನು. ಪ್ರತಿ ವಾರನೂ ಕೂಡ ಒಂದೊಂದು ಹೆಣ್ಣು ಮಕ್ಕಳ ಬಗ್ಗೆ ರೋಚಕವಾಗಿ ಬರೆದು, ಏನೋ ನಾನು ಅಸಹ್ಯವಾಗಿ ಬರೆದು ಅವರು ತಲೆ ಎತ್ತಿ ತಿರುಗಬಾರದು ಸಮಾಜದಲ್ಲಿ, ಆ ರೀತಿ ಮಾಡ್ತಿದ್ದಂತಹ ವ್ಯಕ್ತಿ ಅವನು ರವಿ ಬೆಳಗೆರೆ ಆಗಿದ್ದ. ಈ ವ್ಯಕ್ತಿ ನನ್ನ ಮೇಲೆ ಅದು ಏನಕ್ಕೆ ಅಂತ ಗೊತ್ತಿಲ್ಲ, ನಾನು ಯಂಗ್ಸ್ಟರ್ ಆಗಿ ಬಂದು ನಾನೇನೋ ಸ್ವಲ್ಪ ಬರಿತಾ ಇದ್ದೆ. ಅದಕ್ಕೂ ಪತ್ರಿಕೋದ್ಯಮದಲ್ಲಿ ಯಾವಾಗ್ಲೂ ಕೂಡ ನಮ್ ಕಡೆ ಎಡಕ್ಕೆ ಎಳ್ಕೊಂಡು ಹೋಗೋದು ನಮ್ಮ ಪತ್ರಿಕೋದ್ಯಮ. ನಾನು ಹುಟ್ಟತಲೇ ನಮ್ಮಪ್ಪ ಹಾಸನ್ ಜಿಲ್ಲೆನಲ್ಲಿ ಜನಸಂಘದಿಂದ ಆಯ್ಕೆಯಾಗಿ, ಅಂದ್ರೆ ಆಗ ಜನಸಂಘದ ದೀಪದ ಗುರುತು ಪಂಚಾಯತಿ ಚುನಾವಣೆಯಲ್ಲಿ ಇತ್ತು. ಪಂಚಾಯತಿ 1968 ಅಲ್ಲಿ ಜನಸಂಘದ ದೀಪದ ಗುರುತಿನಲ್ಲಿ ಆಯ್ಕೆಯಾಗಿ 10 ವರ್ಷ ಪಂಚಾಯತಿ ಚೇರ್ಮನ್ ಆಗಿದ್ರು. ನಮ್ಮಪ್ಪ 1961 ಅಲ್ಲಿ ನಾಗ್ಪುರದಲ್ಲಿ OTC ಮಾಡಿದ್ರು. ಅವರು ಸೈಂಟ್ ಫಿಲೋಮಿನಾಸ್ ಕಾಲೇಜ್ ಮೈಸೂರಿನಲ್ಲಿ ಇರ್ಬೇಕಾದ್ರೆ ಅವರು ಅಲ್ಲೂ ಕೂಡ ಹಾಸ್ಟೆಲ್ ಅಲ್ಲಿ ಇದ್ಕೊಂಡು ಶಾಖೆನ ಮಾಡೋರು. ಹಾಗೆ ನಂದು ಆ ತರದೊಂದು ಹಿನ್ನೆಲೆ ಇರೋದು. ನನ್ನ ಹೆಸರು ಕೂಡ ರಾಣಾ ಪ್ರತಾಪ್, ಆ ಹೆಸರಿನಿಂದಲೇ ನನಗೆ ಪ್ರತಾಪ್ ಸಿಂಹ ಅಂತ ಹೆಸರಿಟ್ಟಿರುವಂಥದ್ದು. ನಾನು ಸ್ವಲ್ಪ ರೈಟಿಗೆ ಒಂದು ಜಾಸ್ತಿ. ಹಾಗೆ ನಾನು ಒಂಥರ ಈ ಬಲಪಂಥೀಯ ವಿಚಾರಗಳು ಏನಿತ್ತು, ಮುಸಲ್ಮಾನ ಬಾಂಧವರು ಅಂತ ಬರೆಯೋರು. ನಮಗವ್ರಿಗೆ ಏನ್ರಿ ಸಂಬಂಧ? ಆರು ಪತ್ರಿಕೋದ್ಯಮದಲ್ಲಿ ಮುಸಲ್ಮಾನ ಬಾಂಧವರು ಅಂತ ಬರೆಯೋರು, ಕ್ರೈಸ್ತ ಬಾಂಧವರು ಅಂದ್ರೆ ನಾನು ಮುಸ್ಲಿಮ್ರು ಅಂತ ಬರದೆ ಕ್ರೈಸ್ತರು ಅಂತ ಈ ತರದ ಪತ್ರಿಕೋದ್ಯಮ ಪ್ರಾರಂಭ ಮಾಡಿದೆ. ಈ ಮನುಷ್ಯ ನನಗೆ ಸುಮ್ನೆ ಬಂದ ಕುಟಿಗಿದ. ಆಮೇಲೆ ನಾನೇನ್ ಮಾಡಿದೆ, ನಾನು ಸುಮ್ನಾದೆ. ಯಾಕಂದ್ರೆ ಆತಂದೇ ಪತ್ರಿಕೆ ಏನ್ ಬೇಕಾದ್ರೂ ಬರ್ಕೊಳ್ಬಹುದು. ಈ ಕಡೆ ಇಲ್ಲಿ ಪತ್ರಿಕೆಯಲ್ಲಿ ಬರೀಲಿಕ್ಕೆ ಭಟ್ರು ನನಗೆ ಬಿಡ್ಬೇಕಲ್ಲ. ಹಾಗೆ ನಾನು ವೈಯಕ್ತಿಕ ದಾಳಿ ಯಾರ ಬಗ್ಗೆನೂ ಮಾಡಕ್ಕಾಗಲ್ಲ. ಹೀಗೆ ಒಂದ್ಸರಿ ಏನ್ ಮಾಡಿದೆ, ಸಾಕೇತ್ ರಾಜನ್ ಅಂತ ನೀವೆಲ್ಲ ಕೇಳಿರ್ಬೋದು. ಅವನೊಬ್ಬ ನಕ್ಸಲೈಟ್ ಸಿಂಪಥೈಸರ್, ಒಂದು ಜೇನುನಲ್ಲಿ ಓದ್ತುನು. ಅವನ್ನ ಎನ್ಕೌಂಟರ್ ಮಾಡ್ತಾರೆ. ನಮಗೆ ಸಾಕೇತ್ಗಿಂತ ಸುದರ್ಶನ್ ಮುಖ್ಯವಾಗುವುದೇಕೆ ಅಂತ ಹೇಳ್ಬಿಟ್ಟು ಡಾಕ್ಟರ್ ಹನುಮರೆಡ್ಡಿ ಸುದರ್ಶನ್ ಅಂತ ಹೇಳ್ಬಿಟ್ಟು ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಅವರೊಬ್ರು ಡಾಕ್ಟರ್ ಅವರು ಅಲ್ಲಿ ಹೋಗಿ ಈ ಒಂದು
ಬುಡಕಟ್ಟು ಜನಾಂಗದವ್ರು ಯಾರಿದ್ದಾರೆ ಅವರ ಸೇವೆನ ಮಾಡ್ತಾ ಇದ್ರಲ್ಲ, ಇವನು ಜೆಎನ್ಯುನಲ್ಲಿ ಡಿಗ್ರಿ ತಗೊಂಡ್ರು ಕೂಡ ಕಣ್ಣವ್ರ ಮಕ್ಕಳಿಗಿನ್ನ ಕಾಡದಾರಿ ತೋರಿಸ್ದ. ಅವರು ಮೆಡಿಕಲ್ ಡಿಗ್ರಿ ತಗೊಂಡ್ಬಂದು ಆ ಕಾಡಿನಲ್ಲಿರುವಂತ ಜನಕ್ಕೆ ಅವರ ಬದುಕಿನಲ್ಲಿ ಬದಲಾವಣೆಯನ್ನು ತಗೊಂಡ್ಬಂದ್ರು. ಅವರನ್ನ ಊರ್ ಕಡೆಗೆ ಅವ್ರನ್ನ ಮುಖ ಮಾಡಿದ್ರು ಅಂತ ಹೇಳ್ಬಿಟ್ಟು ಅವ್ರ ಬಗ್ಗೆ ಒಂದು ಆರ್ಟಿಕಲ್ ಬರದೆ. ಆನಂತರ ಅವನಿಗೆ ಇನ್ನೂ ರವಿ ಬೆಳಗ್ಗೆ ವಿಪರೀತ ಸಿಟ್ಟು ಬಂದ್ಬಿಟ್ಟು ಅವನ್ ಬರೆದಿದ್ದನ್ನ ಯಾರು ಕ್ವಶನ್ ಮಾಡುವಾಗೆ ಇಲ್ಲ. ನಾನು ವಿಜಯ ಕರ್ನಾಟಕದಲ್ಲಿ ಅವನಿಗೆ ವಾಪಸ್ ಈ ತರ ಇನ್ನೊಂದು ಥಾಟ್ ಪ್ರೊಸೆಸ್ ಅನ್ನು ಕೊಟ್ಟಾದ ಕೂಡಲೇ ನನ್ನ ಮೇಲೆ ಸಿಟ್ಟಿಗೆ ಎತ್ತು ಬರ್ದ ಪ್ರತಿ ವಾರ ಬರೆಯೋದು ನನ್ನ ಬಗ್ಗೆ. ನನಗೆ ಕೆಟ್ಟ ಅವ್ನಿಗೆ ತೆಲುಗು ಬೇರೆ ಬರ್ತಾ ಇತ್ತು. ಆ ತೆಲುಗು ಏನೇನೋ ಶಬ್ದಗಳು ನನಗೆ ಅಡ್ಡ ಹೆಸರೆಲ್ಲ ಇಟ್ಟುಬಿಟ್ಟು ಬರ್ಲಿಕ್ಕೆ ಶುರು ಮಾಡಿ ಎಲ್ಲ ಆಯ್ತು. 2010 ಬಹುಶಃ ಅಲ್ಲ 2008 ಯಡಿಯೂರಪ್ಪ ಸಾಹೇಬ್ರ ಸರ್ಕಾರ ಬಂತು ರಾಜ್ಯದಲ್ಲಿ. ಅಲ್ಲಿವರೆಗೂ ರವಿ ಬೆಳಗ್ಗೆ ನನಗೆ ಸತತವಾಗಿ ಬರಿತಾನೇ ಇದ್ದ. ಅದಾದ್ಮೇಲೆ 2000 ಮತಾಂತರದ ಬಗ್ಗೆ ಬರೆದಿದ್ವ ನಾವು 2006ರಲ್ಲಿ ಮತಾಂತರದ ಬಗ್ಗೆ ಮತಾಂತರ ತಪ್ಪು ಅನ್ನೋದನ್ನ ಸಾಬೀತು ಮಾಡಬೇಕು ಅನ್ನೋ ದೃಷ್ಟಿನಲ್ಲಿ ನಾವೊಂದು ವಿಜಯ ಕರ್ನಾಟಕದಲ್ಲಿ ಭಟ್ರು ಒಂದು ಡಿಬೇಟ್ ಅನ್ನ ಸ್ಟಾರ್ಟ್ ಮಾಡಿದ್ವಿ. ಆ ಡಿಬೇಟ್ ಅನ್ನ ಯಾರು ಅಂತ ಸ್ಟಾರ್ಟ್ ಮಾಡಿದವ್ರು ಯಾರು ಅಂತ ಹೇಳಿದ್ರೆ ಎಸ್.ಎಲ್. ಭೈರಪ್ಪನವರು. ತುಂಬಾ ಅದ್ಭುತವಾಗಿ ಇಡೀ ಫ್ರಂಟ್ ಪೇಜ್ ಅಷ್ಟನ್ನೇ ಹಾಕಿದ್ರು. ಅದಾದ ನಂತರ ಆ ಡಿಬೇಟ್ ಅನ್ನ ಸ್ಟಾರ್ಟ್ ಮಾಡಿದ್ವಿ. ಅದಾಗಿ ಬಟ್ ಅದು ಗುರುವಾರ ಬಂತು. ಭಾನುವಾರ ರವಿ ಬೆಳಗೆರೆ ಕಡೆ ಅವರ ಕೈಯಿಂದಲೂ ಕೂಡ ವಿಜಯ ಕರ್ನಾಟಕದಲ್ಲಿ ಲೇಖನ ಭಟ್ರು ಬರೆಸ್ತಾ ಇದ್ರು. ಭಾನುವಾರದ ಲೇಖನವನ್ನು ತೆಗೆದು ನೋಡಿದ್ರೆ ಬಟ್ ಅವ್ರು ರವಿ ಬೆಳಗೆರೆ ಯಾವ ರೀತಿ ಎಸ್.ಎಲ್. ಭೈರಪ್ಪನವ್ರ ಬಗ್ಗೆ ತುಚ್ಛವಾಗಿ ಬರೆದಿದ್ದ ಅಂತ ಹೇಳಿದ್ರೆ, ಅವರನ್ನ ಕೆಟ್ಟದಾಗಿ ಬರೆದು, ಅಂದ್ರೆ ಅವರೊಬ್ಬ ಮಸೀದಿಯ ಮುಲ್ಲಂತರ ಮಾತನಾಡ್ತಿದ್ದಾರೆ, ಆಗ ತಾನೇ ಮುಟ್ಟಾದ ಮಹಿಳೆಯಂತೆ ವರ್ತಿಸ್ತಾ ಇದ್ದಾರೆ. ಈ ತರ ಎಲ್ಲ ಅಸಭ್ಯವಾದಂತಹ ಶಬ್ದಗಳನ್ನು ಹಾಕಿ ಎಸ್.ಎಲ್. ಭೈರಪ್ಪನವ್ರನ್ನ ಎಡಪಂಥೀಯರು ಅಷ್ಟು ತುಚ್ಛವಾಗಿ ನಿಲ್ಸಿರ್ಲಿಲ್ಲ, ರವಿ ಬೆಳಗೆರೆ ನಿಲ್ಸ್ತ. ಅವನಿಗೊಂದು ಏನಿತ್ತು ಅಂತ ಹೇಳಿದ್ರೆ, ಎಲ್ಲರನ್ನೂ ಹೊಡೆದು ಬಿಡ್ತೀನಿ ನಾನೇ ಅಲ್ಟಿಮೇಟ್ ಅನ್ನೋದನ್ನು ಸಾಬೀತು ಮಾಡಬೇಕು ಅನ್ನೋದಿತ್ತು. ಆದ್ರೆ ಭಟ್ರು ಒಂದು ಒಳ್ಳೆ ಉದ್ದೇಶದಿಂದ ಇದು ಎಲ್ಲಾ ವಿಚಾರನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಒಂದು ಪತ್ರಿಕೋದ್ಯಮ ಭಟ್ರು ಇವತ್ತು ಇಷ್ಟು ದೊಡ್ಡ ಹೆಸರನ್ನ ಮಾಡಿದ್ದಾರೆ ಅಂತ ಹೇಳಿದ್ರೆ ಒಂದೊಂದು ಸಂಸ್ಥೆನೇ ಯಾಕೆ ಕಟ್ಟಿದ್ರು, ಒಂದು ಥಾಟ್ ಪ್ರೋಸೆಸ್ ಅನ್ನು ಯಾವ ರೀತಿ ಚೇಂಜ್ ಮಾಡಿದ್ರು. ಇವತ್ತು ಬಿಜೆಪಿ ಅನ್ನೋದು ಅಧಿಕಾರಕ್ಕೆ ಬಂದಿದ್ರೆ ಈ ಬಿಜೆಪಿ ಅವ್ರ ಭಾಷಣ ಕೇಳ್ಕೊಂಡ್ಬಿಟ್ಟು ಅಧಿಕಾರಕ್ಕೆ ಬಂದಿರೋದಲ್ಲ. ಅದರಲ್ಲಿ ವಿಶ್ವೇಶ್ವರ ಭಟ್ರು ದೊಡ್ಡ ಕೊಡುಗೆ ಇದೆ. ಯಾಕೆಂದ್ರೆ ವಿಜಯ ಕರ್ನಾಟಕದಲ್ಲಿ ಮನೆನೂ ತಲುಪಿ ಮನಸ್ಸುಗಳನ್ನು ಬದಲಾಯಿಸಿದವರು ಲೇಖನಗಳ ಮುಖಾಂತರವಾಗಿ. ಅದು ವಿಶ್ವೇಶ್ವರ ಭಟ್ರು. ಅಲ್ಲಿವರೆಗೂ ಬಿಜೆಪಿ ಎಷ್ಟಿತ್ತು? 39, 42, 79 ಆಗಿದ್ಯ ಅವಾಗ 2004ರಲ್ಲಿ. ಅಲ್ಲಿವರೆಗೂ 2004ಕ್ಕೂ ವಿಜಯ ಕರ್ನಾಟಕ ಯಾವ ರೀತಿ ರೈಸ್ ಆಯ್ತು ವಿಶ್ವೇಶ್ವರ ಭಟ್ರಿಂದಾಗಿ. ಆ ನಂತರ ಹೇಗೆ ಬಿಜೆಪಿನೂ ಬೆಳೀತು ಅದನ್ನು ಯೋಚನೆಯನ್ನ ಮಾಡಿ, ಆ ಒಂದು ಬಲಪಂಥೀಯ ಚಿಂತನೆಗಳು ರಾಷ್ಟ್ರೀಯತೆಗೆ ವೇದಿಕೆಯನ್ನು ಕೊಟ್ಟಿದ್ದು ವಿಶ್ವೇಶ್ವರ ಭಟ್ರು. ಹಾಗಾಗಿಯೇ ಹೆಚ್ಚು ಜನಕ್ಕೆ ತಲುಪೋಕಾಯ್ತು. ಇಡೀ ಕರ್ನಾಟಕದ ಮೂಲೆಗಳು ತಲುಪಿಬಿಟ್ಟು ಅಷ್ಟು ಜನ ಯಂಗ್ಸ್ಟರ್ಸ್ ನ ಇನ್ಫ್ಲೂಯೆನ್ಸ್ ಮಾಡ್ಲಿಕ್ಕಾಗಿತ್ತು ಭಟ್ರ ಪತ್ರಿಕೋದ್ಯಮದಿಂದಾಗಿ. ಇನ್ನು ಈ ವಿಚಾರಕ್ಕೆ ಬರೋದಾದ್ರೆ, ಭೈರಪ್ಪನವ್ರ ಬಗ್ಗೆ ಹಂಗೆಲ್ಲ ಬರೆದಿದ್ದ. ಭಟ್ರು ನನಗೆ ಭಾನುವಾರ ಕಾಲ್ ಮಾಡಿದ್ರು, ರವಿ ಬೆಳಗೆರೆ ಅವ್ನು ಬಂದಂತ ಭೈರಪ್ಪನವರಿಗೆ ಹೊಡೆದಾಕ್ಬಿಟ್ಟಿದ್ಯಾ ಅಂತೇಳಿ ಏನ್ ಮೇಲ್ಗಳು ಅವನಿಗೆ ರವಿ ಬೆಳಗೆರೆಗೆ, ಯಾಕಂದ್ರೆ ಮೇಲ್ ಇಡಿ ಹಾಕ್ತಾ ಇತ್ತು. ಭಟ್ರಿಗೆ ಫಾರ್ವರ್ಡ್ ಎಲ್ಲ ಮಾಡ್ಬಿಟ್ಟು, ಪ್ರತಾಪ್ ಹಿಂಗಾಗಿದೆ ಮೇಲ್ ಎಲ್ಲ ಫಾರ್ವರ್ಡ್ ಮಾಡಿದ್ದೇನೆ, ಆದ್ರೆ ನಮ್ಮ ಡಿಬೇಟಿನ ಉದ್ದೇಶನೇ ಬೇರೆ ಇತ್ತು, ಸಂಪೂರ್ಣವಾಗಿ ಬದಲಾಗ್ಬಿಟ್ಟಿದೆ, ಎಲ್ಲೋ ದಾರಿ ತಪ್ಪಿ ಹೋಗ್ಬಿಟ್ಟಿದೆ, ಇದನ್ನ ಸರಿ ದಾರಿ ತರಬೇಕು, ನೀನ್ ರವಿ ಬೆಳಗೆರೆನ ಕೌಂಟರ್ ಮಾಡು ಅಂತ. ಭಟ್ರು ಅವರು ದೋಸ್ತಿ, ನನ್ನನ್ನು ಅವನು ಕುಡುಕ್ತಾನೆ ಇರ್ತಾನೆ, ಅವನಿಗೆ ವಾಪಸ್ ಹೊಡೆಯಕ್ ಭಟ್ರು ಬಿಡಲ್ಲ. ಇದಕ್ ನಾನು ಹೋಗಿ ತಲೆ ಕೊಡ್ಬೇಕು. ಭಟ್ರಿಗೆ ನಾ ಹೇಳಿದೆ, ನಾನು ಓದಿದ್ಯಾ ಅಂತ ಕೇಳಿದ್ರು, ಓದಿಲ್ಲ ಅಂದೆ. ಆಮೇಲೆ ಭಟ್ರಿಗೆ ಓದಿ ಒಂದು ನನ್ಗೆ ಕೌಂಟರ್ ಮಾಡು ಅಂದ್ರು. ಸರ್ ಅವ್ನು ಇವ್ರ ಬಗ್ಗೆ ಭೈರಪ್ಪನವ್ರ ಬಗ್ಗೆ ವೈಯಕ್ತಿಕ ದಾಳಿ ಮಾಡಿದ್ದಾನೆ, ನಾನು ಅದೇ ಲ್ಯಾಂಗ್ವೇಜ್ ಅಲ್ಲಿ ಉತ್ತರ ಕೊಡ್ತೀನಿ ಸರ್, ಅವಕಾಶ ಕೊಡ್ತೀರಾ ಅಂದ್ರೆ. ಅದೆಲ್ಲ ಬೇಡ ಅಂತಂದ್ರು. ಅವ್ನು ಹಂಗೆ ಕೌಂಟರ್ ಮಾಡು, ಅವನು ವೈಚಾರಿಕವಾಗಿ ನೀ ಕೌಂಟರ್ ಮಾಡು ಅಂತ. ಆಮೇಲೆ ಇಲ್ಲ ಸರ್, ನಾನು ಅವನಿಗೆ ಪರ್ಸನಲ್ ಅಟ್ಯಾಕ್ ಮಾಡಕ್ ಬಿಟ್ರೆ ಅಷ್ಟೇನೆ ನಾನು ಬರೆಯೋದು ಅಂತಂದೆ. ಆಯ್ತು ಬರ್ಕೊಂಬ ಫಸ್ಟ್ ಅಂತಂದ್ರು. ನಾನು ಸೀದಾ ವಿಜಯ ಕರ್ನಾಟಕ ಸಂಜೆ ಆಫೀಸಿಗೆ ಬಂದವನು ಎಂದಿನಂತೆ ನನ್ನ ಕ್ಯಾಬಿನಲ್ಲಿ ಹೋಗಿ ಕುತ್ಕೊಂಡು ಯಾರು ಬರ್ಬೇಡಿ ಅಂತ ಹೇಳಿ ಕುತ್ಕೊಂಡು ಕಾನ್ರಾಡ್ ಎಲ್ಸ್ಟ್ ದ ನೆಗೇಷನಿಸಮ್ ಇನ್ ಇಂಡಿಯಾ, ಆ ನಂತರ ರೈಸ್ ಅಂಡ್ ಫಾಲ್ ಆಫ್ ರೋಮನ್ ಎಂಪೈರ್,
ಎಲ್ಲ ಬುಕ್ಗಳನ್ನ ತಗೊಂಡು ರವಿ ಬೆಳಗೆರೆನ ಪಾಯಿಂಟ್ ಬೈ ಪಾಯಿಂಟ್ ಯಾವ ರೀತಿ ಕ್ರಿಶ್ಚಿಯಾನಿಟಿ ಅನ್ನೋದು ಗ್ರೇಕ್ ರೋಮನ್ ಸಿವಿಲೈಸೇಷನ್ ಗ್ರೀಕ್ ಸಿವಿಲೈಸೇಷನ್ ಎಂಟೈರ್ ಆಫ್ರಿಕಾದಲ್ಲಿ ಇದ್ದಂತ ಅವರ ಒಂದು ಮೂಲ ಅವರ ಸಂಸ್ಕೃತಿಯನ್ನ ನಾಶನ ಹೇಗ್ ಮಾಡ್ತು ಅನ್ನೋದನ್ನ ಇಟ್ಕೊಂಡು ಎಲ್ಲ ಬರೆದು ಬಿಟ್ಟು ಭೈರಪ್ಪನವರ ಬಗ್ಗೆ ಅವನು ಒಂದು ಸೆಂಟೆನ್ಸ್ ಬರೆದಿದ್ದ, ಹಿಂದೂಗಳ ಜನಸಂಖ್ಯೆ ವಾಕರಿಕೆ ಹುಟ್ಟಿಸುವಷ್ಟಿದೆ ಅಂತ ರವಿ ಬೆಳಗೆರೆ ಬರೆದಿದ್ದ. ಆಗ ನಾನು ಒಂದ್ ಸೆಂಟೆನ್ಸ್ ಸೇರಿಸಿದೆ, ಹಿಂದೂಗಳ ಜನಸಂಖ್ಯೆ ವಾಕರಿಕೆ ಹುಟ್ಟಿಸುವಂತಿದೆ ಎಂದು ಬರೆದಿದ್ದೀರಲ್ಲ ರವಿ ಬೆಳಗೆರೆಯವರೇ, ಈ ವಾಕರಿಕೆ ಹುಟ್ಟಿಸುವಂತಹ ಜನಸಂಖ್ಯೆಗೆ ನಿಮ್ಮ ಕೊಡುಗೆ ಇದೆ. ನೀವು 3 ಮಕ್ಕಳನ್ನ ಕೊಡುಗೆಯಾಗಿ ಕೊಟ್ಟು 4ನೇದಕ್ಕೆ ಸಿದ್ಧವಾಗುವಾಗ ಇದು ನೆನಪಾಗ್ಲಿಲ್ವೇ ಅಂತ ಬರೆದೆ. ಬಹುಶಃ ಎಲ್ಲ ಓದಿಗರಿದ್ರು ಅದನ್ನ ನಾನು ಬಿಡಿಸಿ ಹೇಳಕ್ ಹೋಗಲ್ಲ. 4ನೇದು ಅದು ತಯಾರಿ ಆಗ್ತಾ ಇತ್ತು, ಹಾಗಾಗಿ ಅದನ್ನ ಇಟ್ಕೊಂಡು ಬರ್ದೆ. ಭಟ್ರು ಅದೊಂದು ಸೆಂಟೆನ್ಸ್ ಮಾತ್ರ ಕಟ್ ಮಾಡಾಕ್ಬಿಟ್ರು. ಯಾಕಂದ್ರೆ ಭಟ್ರಿಗೆ ಅದ್ರ ಬಗ್ಗೆ ಚೆನ್ನಾಗಿ ಗೊತ್ತಿತ್ತು. ಅದ್ ಬಂದಿದ್ರೆ ಅವ್ರಿಬ್ರು ಸಂಬಂಧ ಸಂಪೂರ್ಣ ಮುರಿದೋಗ್ಬಿಡ್ತಾ ಇತ್ತು. ಭಟ್ರು ಅದೊಂದು ಬಿಟ್ಟು ಎಲ್ಲ ಹಾಕಿದ್ರು. ಮರುದಿನ ಅವನಿಗೆ ರವಿ ಬೆಳಗೆರೆ ಏನು ದಾರಿ ತಪ್ಪಿಸಿದ ನಮ್ ಡಿಬೇಟ್ ಅನ್ನ ಅದನ್ನು ಸರಿದಾರಿಗೆ ತಗೊಂಬಂದೆ. ಯಾಕಂದ್ರೆ ಭೈರಪ್ಪನವ್ರನ್ನ ಕಂಡ್ರೆ ನನಗೆ ಅಷ್ಟೇ ಇಷ್ಟ. ನನ್ ಮಗಳಿಗೆ ಅಕ್ಷರಾಭ್ಯಾಸನ ಮಾಡಿದ್ರು. ನಾವೆಲ್ಲ ಶೃಂಗೇರಿನಲ್ಲಿ ಪೂಜೆ ಮಾಡ್ಬಿಟ್ಟು ಅಲ್ಲಿಂದಲೇ ಅಕ್ಷರಾಭ್ಯಾಸ ಮಾಡಿಸೋದು. ಆದ್ರೆ ನನ್ ಮಗಳಿಗೆ ಅಕ್ಷರಾಭ್ಯಾಸವನ್ನ SL ಭೈರಪ್ಪನವ್ರ ಹತ್ರನೇ ಮಾಡಿಸಿರುವಂತದ್ದು. ಅಷ್ಟು ಅಭಿಮಾನ ನಮಗೆ. ಅವ್ರ ಬಗ್ಗೆ ಬರ್ದಿದ್ನಲ್ಲ, ಅದಕ್ಕೋಸ್ಕರ ವಾಪಸ್ ಹೊಡಿಬೇಕು ಅಂತ ಹೊಡೆದೆ. ಅದಾದ ನಂತರ 27 ವಾರ ಸತತವಾಗಿ ಅವನ ಟ್ಯಾಬ್ಲಾಯ್ಡ್ ಅಲ್ಲಿ ನನ್ನ ಬಗ್ಗೆ ಬೈದ. ಇಲ್ಲಿ ನೋಡ್ರೆ ಭಟ್ರು ಹೇಳಿ ನನಗೆ ಬರ್ಸಿದ್ದು, ನಾವು ಕೌಂಟರ್ ಮಾಡಿದೆ, ಡಿಬೇಟಿನ ಸರಿದಾರಿ ತಂದೆ. ಆದ್ರೆ ರವಿ ಬೆಳಗೆರೆ ಮಾತ್ರ ಸತತವಾಗಿ ನನ್ನ ಬಗ್ಗೆ ಬರೆಯ. ಅದನ್ನ ಹಾಗೆ ಕಾದೆ ಕೊನೆಗೆ 2008ರಲ್ಲಿ ಯಡಿಯೂರಪ್ಪ ಸಾಹೇಬ್ರದ್ದು ಸರ್ಕಾರ ಬಂತು. ರೇಣುಕಾಚಾರ್ಯ ಅಬಕಾರಿ ಖಾತೆ ಸಚಿವ. ಆ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್ ಅಲ್ಲಿ ಕೃಷ್ಣರಾವ್ ಪಾರ್ಕ್ ಹತ್ರ ಇರುವಂತ ಅಲ್ಲಿ ಯಾವಾಗ್ಲೂ ಪುಸ್ತಕ ಬಿಡುಗಡೆ ಆಗ್ತವೆ. ಒಂದ್ ಪುಸ್ತಕ ಬಿಡುಗಡೆ ಬಂದು ರವಿ ಬೆಳಗೆರೆ ಇವನಿಗೆ ಅಬಕಾರಿ ಖಾತೆ ಎಲ್ಲ ವ್ಯಭಿಚಾರ ಖಾತೆ ಕೊಡಬೇಕಿತ್ತು ಅಂತ ಬರೆದ್ಬಿಟ್ಟ. ಅದು ಹೇಳಿಕೆ ಕೊಟ್ಟ. ಅದು ಮರುದಿನ ಪತ್ರಿಕೆಲ್ಲ ಪ್ರಕಟ ಆಯ್ತು. ಅದಾಗ ಒಂದು 3-4 ದಿನಕ್ಕೆ ನ್ಯೂ ಇಯರ್ ಭಟ್ರು ಆರೋವಿಲೋಕ್ಕೆ ಅಲ್ಲಿ ಹೋಗ್ತಾ ಇದ್ರು. ಅವರು 29ನೇ ತಾರೀಕಿಗೆ ಅಲ್ಲಿ ಆಶ್ರಮ ಏನಿದೆಯಲ್ಲ ಪುದುಚೇರಿನಲ್ಲಿ, ಅಲ್ಲಿ ಪಾಂಡಿಚೇರಿ ಆಶ್ರಮಕ್ಕೆ ಅಂತ ಅಲ್ಲಿ ಹೋದ್ರು. ಅಲ್ಲಿ ಹೋಗಿರುವಂತ ಸಂದರ್ಭದಲ್ಲಿ ನಾನು ಕಾಯ್ತಾ ಇದ್ದೆ. ಭಟ್ರಿದ್ರೆ ಇದನ್ನ ಎಡಿಟೋರಿಯಲ್ ಪೇಜ್ ತೋರಿಸ್ತೀನಿ, ನಾನು ಏನೇ ಕುಟುಕಿದ್ರು ಅದನ್ನು ಶಾರ್ಪ್ ಭಟ್ರದ್ದು ಏನೇನು ಹಿಂಗೆ ನೋಡ್ತಾರೆ. ನೋಡಿ ಆದ್ಮೇಲೆ ಗುರ್ತು ಮಾಡ್ಬಿಟ್ಟು ಅದನ್ನ ಇಂಟು ಹಾಕ್ಬಿಡ್ತಾರೆ. ಅದಕ್ಕೋಸ್ಕರ ಕಾಯ್ತಾ ಇದ್ದೆ. ಭಟ್ರಿಗೆ ಇರುವಾಗ ಅವ್ರು ಕಣ್ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಕೊನೆಗೆ ಭಟ್ರು ಅರವಿಲ್ಲಕ್ಕೆ ಹೋಗಿದ್ದಂತ ಸಂದರ್ಭದಲ್ಲಿ ನನ್ನ ಫ್ರೆಂಡ್ ಒಬ್ಬ ಶ್ರೀಶಾ ಪುಣಚ ಅಂತಿದ್ದಾನೆ. ಅವನಿಗೇನ್ ಮಾಡಿದೆ, ನಾನೇ ಒಂದು ಲೆಟರ್ಸ್ ಟು ದ ಎಡಿಟರ್ ಬರೆದು ಬಿಟ್ಟು, ಅವನಿಗೆ ವ್ಯಭಿಚಾರ ಖಾತೆ ಕೊಡ್ಬೇಕಿತ್ತು ಅಂತಲ್ಲ, ಅದಕ್ಕೆ ರವಿ ಬೆಳಗೆರೆ ಹೇಳಿದೆ ನಿಮ್ಮದು ಅಕ್ಷರ ಆಧಾರವಲ್ಲವೇ ಅಂತ ಹೇಳ್ಬಿಟ್ಟು ಉದ್ದ ಇಷ್ಟುದ್ದ ಬರದೆ. ಒಂದೇ ಒಂದು ಎಡಿಟೋರಿಯಲ್ ಇದು ಲೆಟರ್ಸ್ ಟು ದ ಎಡಿಟರ್ ಏನಿದೆಯಲ್ಲ, ಓದುಗರ ಒಲೆ ಇದೆಯಲ್ಲ, ಅದು ಒಂದೇ ಒಂದನ್ನ ಹಾಕಿದೆ. ಫಸ್ಟ್ 10 ಗಂಟೆಗೆ ಪೇಜ್ನೆಲ್ಲ ಕಂಪ್ಲೀಟ್ ಮಾಡಿ ವಸಂತ ನಾಡಿಗೇರ್ ಅವರಿಗೆ ತೋರಿಸಿ ಎಲ್ಲ ಕ್ಲಿಯರ್ ಆಗಿ ಭಟ್ರಿಗೆ ಒಂದು ಪೇಜ್ ಕಳಿಸ್ಬಿಟ್ಟು, ಅದಾದ್ಮೇಲೆ ಅದನ್ನ ಪ್ರಿಂಟಿಗೆ ಕಳಿಸ್ಲಿಲ್ಲ ನಾನು, ಶ್ರೀಸಿಂಗ್ಗೆ ನಾನೇ ಕಳಿಸ್ಬಿಟ್ಟು ಅಲ್ಲಿಂದ ಅವನ ಹತ್ರ ಮೇಲ್ ಹಾಕ್ಸ್ಕೊಂಡು ವಾಪಸ್ ಅದನ್ನ ತೆಗೆದು ಡೌನ್ಲೋಡ್ ಮಾಡ್ಬಿಟ್ಟು ಈ ಲೆಟರ್ ಹಾಕ್ಬಿಟ್ಟು ಪ್ರಿಂಟಿಂಗ್ ಲಾಸ್ಟ್ ಮೂಮೆಂಟ್ ವರ್ಗು ಕಾದ್ಬಿಟ್ಟು 12 ಗಂಟೆಗೆ ನಂತರ ಪ್ರಿಂಟಿಂಗ್ ತಗೊಳಲ್ಲ ಫಸ್ಟ್ ಎಡಿಷನ್. ಆ ನಂತರ ಪ್ರಿಂಟಿಂಗ್ ಕಳಿಸ್ದೆ. ನಂಗೂ ಪ್ರಿಂಟಿಂಗ್ ಹೋಯ್ತು ಅಂತ ಹೇಳ್ಬಿಟ್ಟು, ಯಾಕಂದ್ರೆ ಎಲ್ಲರೂ ನಮ್ಗೆಲ್ಲ ದೋಸ್ತಿಗಳ ಇದ್ದಿದ್ದೆಲ್ಲ ಪ್ರಿಂಟಿಂಗ್ ಕಳಿಸ್ದೆ. ಒಂದೇ ಬೆಳಗ್ಗೆ ಭಟ್ರದ ಕಾಲಂದ್ರೆ ಕಾಲು ನನಗೆ ನನ್ನ ವಿಶ್ವಾಸವನ್ನ ಮುರಿದಾಕ್ಬಿಟ್ಟೆ ನೀನು ಅದು ಇದು ಅಂತ. ನಾನು ಅದಕ್ಕೆ ಸರ್ ನನಗ್ ಬೇಕಾದ್ರೆ ಕೆಲಸದಿಂದ ಕಿತ್ತಾಕಿ, ಆದ್ರೆ ನಾನು 27 ವಾರ ಅವನ್ನ ಹೊಡೆತನ ತಡ್ಕೊಂಡಿದೀನಿ. ನನ್ನ ಬಗ್ಗೆ ಇಷ್ಟೆಲ್ಲಾ ಕೆಟ್ಟದಾಗ ಬರ್ದಿದ್ದಾನೆ, ಅದಕ್ಕೋಸ್ಕರ ಕಾದ್ ನೋಡಿ ಹೊಡೆದಿದ್ದೀನಿ ಸರ್ ಅಂತಂದೆ. ಅವನು ಪ್ರತಿ ವಾರನೂ ಕೂಡ ಒಬ್ಬೊಬ್ಬ ವ್ಯಕ್ತಿಗಳ ಬಗ್ಗೆ, ಹೆಣ್ಮಕ್ಳ ಬಗ್ಗೆ ಅವಹೇಳನ ಮಾಡೋದು. ನಾನು ಯಾಕೆ ಅವನ ಪತ್ರಿಕೋದ್ಯಮ ಲೋಕದ ಪಾತಕಿ ಅಂತ ಹೇಳಿದೆ ಅಂತಂದ್ರೆ, ಅನುಭವಿಸಿದರಿಗೆ ಗೊತ್ತಿರುತ್ತೆ ಅದ್ರ ನೋವು ಏನು ಅಂತ ಹೇಳಿ. ಯಾರಾದ್ರೂ ನಮ್ಮ ಪ್ರೀತಿ ಪಾತ್ರರು, ನಮಗೆ ನಮ್ಮ ಸಂಬಂಧಿಕರು, ನಮ್ಮ ಹಿತೈಷಿಗಳು ಈ ರೀತಿ ಸಾರ್ವಜನಿಕವಾಗಿ ಅವನ ಪತ್ರಿಕೆ ಮುಖಾಂತರವಾಗಿ ಚಾರಿತ್ರ್ಯ ವಧೆಗೊಳಗಾದಾಗ ಅದ್ರ ನೋವು ನಮಗೆ ಫೀಲ್ ಆಗುತ್ತೆ. ಅವನು ಎಷ್ಟು ಜನಕ್ಕೆ ನೋವು ಕೊಟ್ಟಿದ್ದಾನೆ ಅಂತ ಯೋಚನೆನ ಮಾಡಿ. ಅದಕ್ಕೋಸ್ಕರವಾಗಿ
ನಾನು ಈ ವಿಚಾರವನ್ನ ಹೇಳಿದೆ. ಅರೆ ಭಟ್ರದಿಂದ ನೇರವಾಗಿ ಪತ್ರಿಕೋದ್ಯಮದ ವಿಚಾರಕ್ಕೆ ಬರೋದಾದ್ರೆ, ಇವತ್ತೆಲ್ಲರೂ ಕೂಡ ಪತ್ರಿಕೋದ್ಯಮ ಮೊದಲಿನ ತರ ಇಲ್ಲ, ಇವಾಗ ಜರ್ನಲಿಸಂ ಅನ್ನೋದು ಕಾಂಪ್ರಮೈಸಿಂಗ್ ಜರ್ನಲಿಸಂ ಆಗೋಗಿದೆ, ಈ ತರದೆಲ್ಲ ಮಾತುಗಳಿದಾವೆ. ಆದ್ರೆ ಇಷ್ಟ್ರ ಮಧ್ಯದಲ್ಲೂ ಕೂಡ ಒಬ್ಬ ವ್ಯಕ್ತಿ ಮಾತ್ರ ಇವತ್ತು ಸಂಪಾದಕನಾಗಿಯೇ ಮುಂದುವರಿತಾ ಇದ್ದಾರೆ. ಅದು ಏಕೈಕ ವ್ಯಕ್ತಿ, ಅದು ವಿಶ್ವೇಶ್ವರ ಭಟ್ರು ಮಾತ್ರ. ಯಾಕೆ ಈ ಮಾತನ್ನ ಹೇಳ್ತೀನಿ ಅಂತಂದ್ರೆ, ಬಹಳ ಜನ ಸಂಪಾದಕರೇನು ಹಿಂದೆ ಬರೀತಿದ್ರು ಅಂತಲ್ಲ, ಆದ್ರೆ ಪತ್ರಿಕೆಯನ್ನ ನಡೆಸುವ ವಿಚಾರದಲ್ಲಿ ಬಹಳ ಅಚ್ಚುಕಟ್ಟಾಗಿ ನಡ್ಕೊಳ್ತಾ ಇದ್ರು. ಆದ್ರೆ ಇವತ್ತು ಬರಿತಾ ಇರುವಂತ ಜರ್ನಲಿಸ್ಟ್ಗಳು ಎಷ್ಟು ಜನ ಇದ್ದಾರೆ? ಇವತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ಬಂದಾದ ನಂತರ ಅವಾಚ್ಯ ಶಬ್ದಗಳಿಂದ ನಿನ್ಸುವಂತದ್ದು, ಎಲ್ಲರನ್ನು ಏಕವಚನದಲ್ಲಿ ತಾತ್ಸಾರದಿಂದ ಮಾತನಾಡುವಂತದ್ದೇ ಬಹಳವಾದ ಒಂದು ಏನು ಅಗ್ರೆಸಿವ್ ಜರ್ನಲಿಸಂ ಆಗೋಗ್ಬಿಟ್ಟಿದೆ, ಅಥವಾ ಒಂಥರ ಗಟ್ಟಿತನದ ಪತ್ರಿಕೋದ್ಯಮ ಅಂತ ಕಾಣಿಸ್ತಾ ಇದೆ. ಯಾವನ್ ಏನ್ ಬೇಕಾದ್ರೂ ಅಂದು ಬಿಡ್ಬೋದು. ಅಥವಾ ಪ್ರತಾಪ್ ಸಿಂಹನ್ ಬಂದ್ಬಿಟ್ಟು ನಿನಗೆ ಅವ್ನ್ ಯಾರೋ ಹಿಂಗೊಂದ್ ಬೈದಿದ್ದಾನೆ ಅಂತ ಹೇಳುದು, ನಾನ್ ಬೈದಿದ್ದ, ಅವ್ನ್ ಹೇಳುದು, ಅವ್ನ್ ಮಾತು ಬೈತಾನೆ, ಅವ್ನ್ ನನಗೆ ತರೋದು, ಈ ತರ ಬಯಸುವಂತದ್ದು, ಇಬ್ರದು ಬೈದಾಡಿಸ್ಕೊಳ್ಳುವಂಥದ್ದು ಇದೆಯಲ್ಲ, ಅದನ್ನೇ ಪತ್ರಿಕೋದ್ಯಮವಾಗಿದೆ ಇವತ್ತು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ. ಪ್ರಿಂಟ್ ಮೀಡಿಯಾದಲ್ಲಿ ಅಂತ ಇವತ್ತು ನಾವು ಕಾದು ಕೂತಿ ಯಾರ್ದಾರ ಲೇಖನವನ್ನು ಓದ್ತೀವಿ ಅಂತ ಹೇಳಿದ್ರೆ, ಇವತ್ತು ಭಟ್ರು ಪ್ರಾರಂಭ ಮಾಡಿದಂತ ಅಷ್ಟು ಜನ ಇವತ್ತು ಯಾರು ಲೇಖಕರು ಯಾರು ಬರಿತಾ ಇಲ್ಲ. ಅವರು ಇನ್ನೊಂದು ಲೇಖನವನ್ನು ಪ್ರಾರಂಭ ಮಾಡಿದ್ರು, ಕ್ಷಣ ಹೊತ್ತು ಆಣಿಮುತ್ತು ಅಂತ ಹೇಳ್ಬಿಟ್ಟು. ಷಡಕ್ಷರಿ ಅವರೊಬ್ರು ಹೋಟೆಲಿಯರ್ ಅವ್ರು ಬರೀತಾರೆ ಅಂತ ಯಾರಿಗೂ ಗೊತ್ತಿರ್ಲಿಲ್ಲ, ಆದ್ರೆ ಅದ್ಭುತವಾಗಿ ಅವ್ರು ಬರೆದ್ರು. ಈ ತರ ಒಂದು ಸೀರೀಸ್ ಆಫ್ ಏನೋ ಅಂಕಣಕಾರನ್ನೆಲ್ಲ ಭಟ್ರು ಇಂಟ್ರೊಡ್ಯೂಸ್ ಮಾಡಿದ್ರಲ್ಲ, ಆ ತರ ಪತ್ರಿಕೋದ್ಯಮ ಇವತ್ತಂತೂ ನನಗೆ ಕಾಣಿಸ್ತಾ ಇಲ್ಲ. ಅದ್ರ ಜೊತೆಗೆ ಭಟ್ರು ಒಬ್ರೇ ಪ್ರತಿನಿತ್ಯನೂ ಬರಿತಾನೆ ಇದ್ದಾರೆ. ಬರಿತಾ ಇರುವಂತಹ ಬಹುಶಃ ಏಕೈಕ ಸಂಪಾದಕ ನೀವೊಬ್ರೇ ಅಂತ ಅನ್ಸುತ್ತೆ ನನಗೆ. ನೀವು ಇವತ್ತು ಕೂಡ ಇವತ್ತು ಈ ಊರಿನಲ್ಲಿ ಬಂದು ಇಷ್ಟು ಜನ ಇಲ್ಲಿ ಸೇರಿದರೆ, ಇಡೀ ದಿನದ ಕಾರ್ಯಾಗಾರ ನಡೀತಾ ಇದೆ, ಆದ್ರೆ ಇಷ್ಟು ದೊಡ್ಡ ಸಂಖ್ಯೆ ಸೇರಿದೆ ಅಂತ ಹೇಳಿದ್ರೆ, ನಿಮ್ಮನ್ನ ಯಾಕೆ ಇಷ್ಟಪಡ್ತಾ ಇದ್ದಾರೆ ಅಂತಂದ್ರೆ, ನೀವು ಒಬ್ಬ ಸಂಪಾದಕನಾಗಿ ಬರಹಗಾರನಾಗಿ ಇನ್ನು ಬದುಕೇ ಇದ್ದೀರಿ. ನೀವು ಬೇರೆ ತರ ಆಗಿಲ್ಲ. ಬಹಳ ಜನ ಜೀವಂತವಾಗಿದ್ದಾರೆ, ಬರಹಗಾರರಾಗಿ ಸತ್ತೋಗ್ಬಿಟ್ಟಿದ್ದಾರೆ. ಎಲ್ಲ ಅವ್ರ ಬರವಣಿಗೆಗಳಲ್ಲಿ ಸತ್ವನೂ ಇಲ್ಲ, ಬರೆಯೋದನ್ನು ನಿಲ್ಸ್ಬಿಟ್ಟಿದ್ದಾರೆ. ಇವತ್ತು ಹೆಂಗಾಗಿದೆ ಅಂತ ಹೇಳಿದ್ರೆ, ಬಹಳ ಜನ ಎಡಿಟರ್ಸ್ಗಳು ಜಾಹೀರಾತು ಸಂಗ್ರಹಣೆಯ ಕೆಲಸದ ಅಥವಾ ಆ ಜವಾಬ್ದಾರಿಯನ್ನ ಹೊತ್ಕೊಂಡ್ಬಿಟ್ಟಿದ್ದಾರೆ. ಇವತ್ತು ಪತ್ರಿಕೆ ಅನ್ನೋದು ನಡಿಬೇಕು, ಅದಕ್ಕೆ ಜಾಹೀರಾತನ್ನ ತರಬೇಕು, ರಾಜಕಾರಣಿಗಳ ಮನೆ ಹತ್ರ ಹೋಗಿ ದಂಡಯಾತ್ರೆಯನ್ನ ಮಾಡಬೇಕು, ಅವ್ರ ಜೊತೆ ಸ್ನೇಹ ವಿಶ್ವಾಸದಲ್ಲಿ ಇರಬೇಕು. ಸರ್ ನಿಮ್ ಬರ್ಡೇ ಇದೆ, ನಾವೇ ಪತ್ರಿಕೆಯವರು ಮೊದಲೆಲ್ಲ ರಾಜಕಾರಣಿಗಳು ಬಂದು ಯಾವ್ದೋ ಬರ್ಡೇಗೋ ಅವ್ರ ಇದಕ್ಕೋ ಅಡ್ವರ್ಟೈಸ್ಮೆಂಟ್ ಕೊಡ್ಲಿಕ್ಕೋ ಅಥವಾ ಏನೋ ಸಣ್ಣ ಸುದ್ದಿ ಮಾಡ್ತೀರಾ ಅಂತ ಅವ್ರು ಬರೋರು. ಇವತ್ತು ನಾವು ರಾಜಕಾರಣಿಗಳದ್ದು ಪತ್ರಿಕೋದ್ಯಮದಲ್ಲಿ ಯಾರ್ಯಾರ ಬರ್ಡೇ ಇದೆ, ಯಾವ್ಯಾವ್ದು ಇಂಪಾರ್ಟೆಂಟ್ ಕಾರ್ಯಕ್ರಮಗಳಿದೆ ಅದನ್ನೆಲ್ಲ ನೋಡ್ಕೊಂಡ್ಬಿಟ್ಟು ನಾವೇ ಆಡ್ ಫೀಚರ್ ನ ರೆಡಿ ಮಾಡ್ಕೊಂಡು ಹೋಗಿ, ಸರ್ ಇದಕ್ಕೆ ಇಷ್ಟ ಆಗುತ್ತೆ ಅಂತ ಹೇಳಿ ಪತ್ರಿಕೆಯವರು ಹೋಗ್ಬಿಟ್ಟು ಅಲ್ಲಿ ನಿಂತ್ಕೊಳ್ಳುವಂತ ಸ್ಥಿತಿ ಬಂದೋಗ್ಬಿಟ್ಟಿದೆ. ಹೀಗಿರ್ಬೇಕಾದ್ರೆ ಸಮಾಜದಲ್ಲಿ ಇರುವಂತಹ ಏನು ಅಪಸವ್ಯಗಳೇನಿದೆ ಅದ್ರ ಬಗ್ಗೆ ನಿರ್ಭೀತಿಯಿಂದ ಬರೀಲಿಕ್ಕೆ ಯಾವ ಪತ್ರಕರ್ತನಿಗೆ ಸಾಧ್ಯವಾಗ್ತಾ ಇದೆ? ಭಟ್ರು ಎಲ್ಲರಿಗಿಂತ ವಿಭಿನ್ನ ಅನ್ಸೋದು ಆ ಕಾರಣಕ್ಕೆ, ಯಾಕೆಂದ್ರೆ ಇವತ್ತು ಬರಿತಾನೆ ಇದ್ದಾರೆ. ಹಾಗಂತ ಭಟ್ರು ನಿಮಗೆ ಅನ್ನಿಸ್ಬೋದು, ಕೆಲವು ಪ್ರಶ್ನೆಗಳಿಗೆ ನಾನು ಅಡ್ರೆಸ್ ಕೂಡ ಮಾಡ್ತೀನಿ, ಭಟ್ರು ಸಿದ್ದರಾಮಯ್ಯನವ್ರ ಬಗ್ಗೆ ಪರ ಬರೆದು ಬಿಡ್ತಾರೆ ಅಂತ ನಿಮ್ಗೆ ಅನ್ಸುತ್ತಲ್ವಾ? ನನ್ ಸಿದ್ದರಾಮಯ್ಯನವ್ರನ್ನ ನೀವೊಂದು ಯೋಚನೆಯನ್ನ ಮಾಡಿ. 2 ಸರಿ ಮುಖ್ಯಮಂತ್ರಿ ಆಗಿದ್ದಾರೆ, ಸ್ವಂತ ಬಲದ ಸರ್ಕಾರವನ್ನು ಮಾಡಿದ್ದಾರೆ. ಮೊದಲನೇ ಸರಿ ಬಹುಶಃ ಅವರು 119 ಸೀಟ್ ಬಂದಿತ್ತು, ಈ ಸರಿ 136 ಸೀಟ್ ಬಂದಿದೆ. ಇವತ್ತು ಕರ್ನಾಟಕದಲ್ಲಿ ಮೋಸ್ಟ್ ಪಾಪ್ಯುಲರ್ ಪೊಲಿಟಿಷಿಯನ್ ಯಾರು ಅಂತ ಹೇಳಿದ್ರೆ ನೋ ಡೌಟ್ ಅದು ಸಿದ್ದರಾಮಯ್ಯನವರೇ ಆಗಿರ್ತಾರೆ. ನಾವು ಅವ್ರನ್ನ ಸೈದ್ಧಾಂತಿಕವಾಗಿ ನಾವು ಅವ್ರು ಒಪ್ತೀವೋ ಬಿಡ್ತೀವೋ, ಆ ಮನುಷ್ಯನಲ್ಲೂ ಏನೋ ಒಂದು ಶಕ್ತಿ ಇದೆಯಲ್ವಾ? ಅಂತ ವಿಚಾರಗಳನ್ನು ಕೂಡ ಭಟ್ರು ಎಲ್ಲರಲ್ಲೂ ಕೂಡ ಒಳ್ಳೆಯದನ್ನ ಗುರುತಿಸಿ ಅದಕ್ಕೆ ಮನ್ನಣೆಯನ್ನು ಕೊಡುವಂತ ಕೆಲಸವನ್ನು ಮಾಡಿದರೆ ಹೊರತು ಯಾರ್ದೋ ಏನೋ ಪರವಾಗಿ ನಿಂತಿರ್ತಾರೆ ಅಂತೇನಲ್ಲ. ನಮ್ಮ ಎಸ್ ಎಂ ಕೃಷ್ಣ ಅವರ ಬಗ್ಗೆ ಬಹಳ ಪ್ರೀತಿಯಿಂದ ಬರೆದಿದ್ದನ್ನು ನಾನು ನೋಡಿದ್ದೀನಿ, ಅವ್ರ ಸರ್ಕಾರದ ಬಗ್ಗೆ ಅತಿ ಕಟುವಾಗಿ ಬರೆದಿದ್ದನ್ನು ಕೂಡ ನಾನು ನೋಡಿದ್ದೀನಿ. ಬಿಜೆಪಿ ಸರ್ಕಾರ ಇರುವಂತ ಸಂದರ್ಭದಲ್ಲಿ ತೀಕ್ಷ್ಣವಾದಂತ ಟೀಕೆಯನ್ನ ಮಾಡಿದ್ದು, ನಾನು ಟೀಕೆಯನ್ನು ಮಾಡ್ಲಿಕ್ಕೆ ನನ್ನನ್ನು ಬಿಟ್ಟಿದ್ರು. ಯಾಕಂದ್ರೆ
ಈ ಲೋಕಾಯುಕ್ತ ಸಂತೋಷ್ ಹೆಗ್ಡೆ ಅವರು ರಿಸೈನ್ ಮಾಡಿದಂತ ಸಂದರ್ಭದಲ್ಲಿ ನಾನೊಂದು ಲೇಖನವನ್ನು ಬರೆದಿದ್ದೆ. RSS ನ ಟೀಕೆ ಮಾಡ್ಬಿಟ್ಟು ಶ್ರದ್ಧೆಯ ತಾಯಂದಿರೆ ತತ್ವಾದರ್ಶದ ಶ್ರಾದ್ದ ನೋಡಿಕೊಂಡು ಸುಮ್ಮನಿರಬೇಕಂತ ಹೇಳಿ ನಾನ್ ಬರ್ದೆ ಅಂತಲ್ಲ, ಇವತ್ತು ಎಷ್ಟೋ ಜನ ಬರೆಯುವಂತ ಜರ್ನಲಿಸ್ಟ್ಗಳಿದ್ದಾರೆ. ವೇದಿಕೆಯಲ್ಲಿದೆ. ನಾನಿವತ್ ಬೆಳೆದಿದ್ದೀನಿ ಅಂತ ಹೇಳಿದ್ರೆ ವೇದಿಕೆ ಕೊಟ್ಟವ್ರು ಯಾರು? ಅದರಿಂದ ಏನೇ ದುಷ್ಪರಿಣಾಮ ಆದ್ರೂ ಕೂಡ ಅದನ್ನ ತಡೆಗೋಡೆ ತರ ತಡೆದು ನಿಲ್ಲಿಸಿದವ್ರು ಯಾರು? ಅದು ವಿಶ್ವೇಶ್ವರ ಭಟ್ರು. ಇವತ್ತು ಪತ್ರಿಕೋದ್ಯಮದಲ್ಲಿ ನೇರವಾಗಿ ಬರಿಬೇಕು ಅಂತ ಹೇಳಿ ಒಬ್ಬ ಪತ್ರಕರ್ತನಿಗೆ ಅನ್ಸಿದ್ರು ಕೂಡ ಅವನಿಗೆ ಬರೆಯಕ್ ಆಗ್ತಾ ಇಲ್ಲ. ಯಾಕೆಂದ್ರೆ ಕೆಲಸದಿಂದ ಕಿತ್ತಾಕ್ಬಿಡ್ತಾರೆ. ಇಲ್ಲ ನೆಕ್ಸ್ಟ್ ಮತ್ತೆ ರೆಸ್ಯೂಮ್ ಹಿಡ್ಕೊಂಡು ಇನ್ನೊಂದ್ ಕಡೆ ಹೋಗ್ಬೇಕು. ಅಲ್ಲಿ ಯಾಕೆ ಕಿತ್ತಾಕಿದ್ರೆ ಅಂತ ಇಡೀ ಫೀಲ್ಡ್ ಅಲ್ಲಿ ಗೊತ್ತಾಗ್ಬಿಡುತ್ತೆ. ಅಲ್ಲಿ ಕಿತ್ತಾಕಿರೋದು ಈ ಕಾರಣಕ್ಕೆ ಕಿತ್ತಾಕಿದಾರೆ ಅಂತ ಹೇಳ್ಬಿಟ್ಟು. ಇಲ್ಲಿ ಇವಾಗ ಏನಾಗಿದೆ ಅಂದ್ರೆ ಒಲವು ನಿಲುವುಗಳು ಎಲ್ಲಾ ಪತ್ರಿಕೆ ಎಲ್ಲಾ ಚಾನೆಲ್ಗಳಲ್ಲಿ ಇರೋದ್ರಿಂದ ಇವನ ಆ ಚಿಂತನೆ ಅವನ ಬೇಡ ಅಂತ ಬಿಟ್ಬಿಡ್ತಾರೆ. ಒಬ್ಬನ ಪ್ರತಿಭೆನ ನೋಡಿ ಅವನಲ್ಲಿರುವಂತಹ ಒಂದು ಒಂದು ಏನು ಪತ್ರಿಕೋದ್ಯಮದಲ್ಲಿ ಇರುವಂತಹ ನಿಷ್ಠೆ ಇರ್ಬೋದು ಅಥವಾ ಅವನಲ್ಲಿರುವ ಚಾಕಚಕ್ಯತೆ ನೋಡ್ಬಿಟ್ಟು ಇವತ್ತು ಕೆಲಸ ಕೊಡ್ತಾರೆ ಅಂತ ಏನಲ್ಲ. ನನಗೆ ಯಾರು ಬೇಕಾಗಿದ್ದಾರೆ, ನನ್ನ ಚಿಂತನೆಯವರು ಯಾರಿದ್ದಾರೆ, ನನ್ನ ಶಿಷ್ಯ ಯಾರಾಗ್ಬೋಲ್ರು, ಆ ತರ ನೋಡ್ಬಿಟ್ಟು ಇವತ್ತು ಕೆಲಸ ಕೊಡುವಂತ ಪದ್ಧತಿನೂ ಇದೆ. ಇವತ್ತು ಒಂದು ಸಂಸ್ಥೆನೂ ಕೂಡ ಒಂದೊಂದು ಏನು ಒಂದು ತತ್ವ ಸಿದ್ಧಾಂತ ಒಂದು ಚೌಕಟ್ಟಿನ ಒಳಗಡೆನೆ ಕೆಲಸ ಮಾಡ್ತಾ ಇರೋದ್ರಿಂದ ಆ ಚೌಕಟ್ಟಿಗೆ ನಾವು ಒಂದೊಂದ್ಸರಿ ಫಿಟ್ಟೇ ಆಗಲ್ಲ. ನೀನು ಅಕಸ್ಮಾತ್ ನಾನು ವಿಜಯ ಕರ್ನಾಟಕ ಬಿಟ್ಟು ಭಟ್ರ ಜೊತೆನೆ ನಾನು ಕನ್ನಡಪ್ರಭಕ್ಕೆ ಹೋಗ್ಲಿಲ್ಲ ಅಂದ್ರೆ ನಾನು ಯಾವ ಪತ್ರಿಕೆಯಲ್ಲಿ ಹೋಗಿ ಫಿಟ್ ಆಗ್ತಿದ್ದೆ? ಪ್ರಜಾವಾಣಿಗೆ ಹೋಗಿ ಫಿಟ್ ಆಗ್ತಿದ್ದ ನಾನು? ಇಲ್ಲ. ಇನ್ ಯಾವ ಪತ್ರಿಕೆ ಹೋಗಕ್ಕಾಗ್ತಾ ಇತ್ತು ಅಂತ ಒಂದು ಅಂದ್ರೆ ಈ ತರ ನಮ್ಮ ಸಿದ್ಧಾಂತಗಳು ನಾವೇನೋ ಒಂದು ನೇರವಾಗಿ ಬರ್ಲಿಕ್ಕೆ ಹೋದಾಗ್ಲೂ ಕೂಡ ನಮ್ಮ ಸುತ್ತ ಒಂದು ಬೌಂಡ್ರಿ ಹಾಕಿ ನಾವು ಬೇರೆ ಕಡೆ ಹೋಗದಂಗೂ ಕೂಡ ಮಾಡ್ಬಿಟ್ಟಿರ್ತಾರೆ. ಇವತ್ತು ನೇರವಾಗಿ ಬರ್ಲಿಕ್ಕೆ ಭಟ್ರಂತಹ ಒಬ್ಬ ಸಂಪಾದಕ ಎಲ್ಲರಿಗೂ ಕೂಡ ಸಿಗ್ತಾ ಇಲ್ಲ. ಬಹಳ ಜನ ನಾನು ಯಂಗ್ಸ್ಟರ್ಸ್ ನೋಡಿದ್ದೆ, ಸರ್ ನೀವು ಬರವಣಿಗೆ ಅವಾಗೆಲ್ಲ ಎಷ್ಟು ಚೆನ್ನಾಗಿ ಬರೀತಿದ್ವಿ, ಇನ್ನೂ ಕಟ್ಟಿಗೆ ಇಟ್ಕೊಂಡಿದೀವಿ ಅಂತ ಹೇಳ್ತಾರೆ. ಕೆಲವರು ಯಂಗ್ಸ್ಟರ್ಸ್ ಬಂದು ಎಲ್ಲ ನಮ್ಗೆ ಹಿಂದೆಲ್ಲ ಹೇಳ್ತಾ ಇದ್ರು ಅಂತ ಹೇಳ್ತಾರೆ. ನಮಗೂ ಹಂಗೆ ಬರಿಬೇಕು ಅನ್ಸುತ್ತೆ ಸರ್. ಆದ್ರೆ ನಮ್ಗೆ ಫಸ್ಟ್ ಡೇ ಬ್ರೀಫಿಂಗ್ ಇರುತ್ತೆ. ಇವತ್ತು ಈ ಕಾರ್ಯಕ್ರಮನ ಕವರ್ ಮಾಡಕ್ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ ನೆಗೆಟಿವ್ ಏನು ಬರಿಬೇಡಪ್ಪ ಅಂತ ಫಸ್ಟ್ ಡೇ ಬ್ರೀಫಿಂಗ್ ಇರುತ್ತೆ ಅಂತ. ಈ ಸಂದರ್ಭದಲ್ಲಿ ಪತ್ರಿಕೋದ್ಯಮನ ಹೇಗೆ ನೀವು ಅಂದ್ರೆ ವಸ್ತುನಿಷ್ಠವಾದಂತ ಪತ್ರಿಕೋದ್ಯಮನ ನಡೆಸಲಿಕ್ಕೆ ಸಾಧ್ಯ? ಇವತ್ತು ಎಲ್ಲರೂ ಕೂಡ ಎಲ್ಲಾ ಪತ್ರಿಕೆಗಳು ಕೂಡ ಇಂತಹ ಒಂದು ಕಾಲಘಟ್ಟದಲ್ಲಿ ಇದಾವೆ. ಎಲ್ಲರೂ ಕೂಡ ಈ ತರದ ಒಂದು ಸಮಸ್ಯೆ ಅನಿವಾರ್ಯತೆ ತಲೆ ಮೇಲೆ ಒಂದು ತೂಗುಗತ್ತಿ ಅವ್ರ ತಲೆ ಮೇಲೆ ನೇತಾಡ್ತಾ ಇದೆ. ಹಾಗಾಗಿ ನಿರ್ಭೀತಿಯಿಂದ ವಸ್ತುನಿಷ್ಠವಾಗಿ ಬರೆಯುವಂತದ್ದಾಗ್ಲಿ ಪತ್ರಿಕೋದ್ಯಮನ ಮಾಡುವಂತದ್ದಾಗ್ಲಿ ಪತ್ರಕರ್ತರಿಗೆ ದುಸ್ತರವಾಗಿದೆ. ಇದ್ರ ಮಧ್ಯನೂ ಕೂಡ ನೇರವಾಗಿ ಬರೆಯುವಂತಹ ನಿರ್ಭೀತಿಯಿಂದ ಬರೀಲಿಕ್ಕೆ ಬಿಡುವಂತಹ ಸಂಪಾದಕರಾಗಿ ವಿಶ್ವೇಶ್ವರ ಭಟ್ರು ಇದ್ದಾರೆ. ನಾನು ಸಾಕಷ್ಟು ಅದ್ರ ಬಗ್ಗೆ ಹೇಳಿದ್ದೀನಿ. ನಮ್ಮಲ್ಲಿ ಬಹಳ ಸ್ಟಾರ್ ಜರ್ನಲಿಸ್ಟ್ಗಳೆಲ್ಲ ಅಂದ್ರೆ ನ್ಯಾಷನಲ್ ಲೆವೆಲ್ ಎಲ್ಲ ಬಂದಿದ್ದೆಲ್ಲ ನಾವು ನೋಡಿದೀವಿ. ಎಲ್ಲೋ ಒಂದ್ ಕಡೆ ನಾವೆಲ್ಲ MV ಕಾಮತ್ ಅಂತವ್ರನ್ನ ಅಥವಾ ಎಲ್ಲ ವೀರ್ ಸಾಂಗ್ವಿ ಅಂತವ್ರನ್ನ, ಚಂದನ್ ಮಿತ್ರ ಅವರಂತವ್ರನ್ನ ಪ್ರಿಂಟ್ ಅಲ್ಲೇ ಬಂದು ಆ ನಂತರ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ದೊಡ್ಡ ಹೆಸರು ಮಾಡಿದಂತ ರಾಜೀವ್ ಸರ್ದೇಸಾಯಿ ಇರ್ಬೋದು, ಬರ್ಕಾದತ್ ಇರ್ಬೋದು, ಚಿಂತನೆಗಳೇನೇ ಇರ್ಲಿ ಎಲ್ಲ ಸ್ಟಾರ್ ಜರ್ನಲಿಸ್ಟ್ ಗಳಾಗಿ ಬಂದಿರುವಂತವ್ರನ್ನ ನಾವು ನೋಡಿದೀವಿ. ಆದ್ರೆ ಒಂದೇ ಒಂದು ಪತ್ರಿಕೆನಲ್ಲಿ ತನ್ನಷ್ಟೇ ಪ್ರಖ್ಯಾತಿಯನ್ನ ಗಳಿಸುವಂತಹ ಸ್ಟಾರ್ ಅಂಕಣಕಾರರನ್ನ ಇಡೀ ಭಾರತೀಯ ಪತ್ರಿಕೋದ್ಯಮದಲ್ಲಿ ಯಾರಾದ್ರೂ ಹುಟ್ಟು ಹಾಕಿದ್ರೆ ಅದು ವಿಶ್ವೇಶ್ವರ ಭಟ್ರು ಮಾತ್ರ. ಇವತ್ತು ನನ್ನ ಮನೆಯಲ್ಲಿ ನಾನು ಇವತ್ತೂ ಕೂಡ ನನ್ನ ತಾಯಿ ಚಾಮುಂಡೇಶ್ವರಿನ ನಾನು ಎಷ್ಟು ಆರಾಧಿಸ್ತೀನಿ, ಎಷ್ಟು ಧನ್ಯತೆಯಿಂದ ನೆನಪು ಮಾಡ್ಕೊಳ್ತೀನಿ. ನನ್ನ ದೇವರಿಗಿಂತ ಮೇಲಿಟ್ಟೇಳಲ್ಲ, ಆದ್ರೆ ತಾಯಿ ಚಾಮುಂಡೇಶ್ವರಿಯ ಸೇವೆಯನ್ನು ಮಾಡ್ಲಿಕ್ಕೆ ನನಗೆ ಆ ಊರಿಗೆ ಹೋಗ್ಲಿಕ್ಕೆ ಕಾರಣರಾದವರು ವಿಶ್ವೇಶ್ವರ ಭಟ್ರು. ಯಾಕಂದ್ರೆ ನನ್ನ ಬರವಣಿಗೆಗೆ ನನಗೆ ಅಂತ ಒಂದು ಅವಕಾಶ ನೋಡಿ. ಪ್ರತಾಪ್ ಸ್ಮೈನ್ ಸೂಪರ್ ಆಗಿ ಬರೀತಿದ್ದ, ನೇರವಾಗಿ ಬರೀತಿದ್ದ, ತೀಕ್ಷ್ಣವಾಗಿ ಬರೀತಿದ್ದ. ಬರೀಲಿಕ್ಕೆ ಬಿಟ್ಟವ್ರು ಯಾರು? ಭಟ್ರು ಬಿಟ್ಟಿದ್ದು. ಬಿಡ್ಲಿಲ್ಲ ಅಂದಿದ್ರೆ ಅವತ್ತೇ ಚೂಟ್ ಹಾಕ್ಬೋದಿತ್ತು. ಅವತ್ತೇ ನನ್ನನ್ನು 8 ಸರಿ ಕಿತ್ತಾಕಿದ್ರು ಕೆಲಸದಿಂದ ವಿಜಯ ಸಂಕೇಶ್ವರ್ ಅವರು. ಅವ್ರಿಗೂ ಧನ್ಯವಾದವನ್ನು ಹೇಳ್ತೀನಿ. ಪಾಪ ಅವ್ರ ಇದ್ರ ಮಧ್ಯದಲ್ಲೂ ಕೂಡ ಭಟ್ರ ಕಾರಣಕ್ಕೆ ನನ್ನ ಕೆಲಸದಲ್ಲಿ ಮುಂದುವರಿಸಿದ್ದಾರೆ. ಅವರು ಒಂದು ದೊಡ್ಡ ಪತ್ರಿಕೆಯನ್ನು ಕಟ್ಟಿ ನಮ್ಮಂತವರಿಗೆ ಬರ್ಲಿಕ್ಕೆ ವೇದಿಕೆಯನ್ನು ಮಾಡಿದಂತವ್ರು ಅವರು. ಆದ್ರೆ ಆ ವೇದಿಕೆಯನ್ನ ಸದಾ ನನಗೆ ಉಳಿಸ್ಕೊಟ್ಟಂತವ್ರು, ನನ್ನನ್ನ ರಕ್ಷಣೆಯನ್ನು ಮಾಡಿದಂತವ್ರು, ನನ್ನಂತ 10 ಜನ ಅಂಕಣಕಾರರನ್ನ ಸಮಾಜದಲ್ಲಿ ಅವರ ಬರವಣಿಗೆ ಮುಖಾಂತರವಾಗಿ ಗುರುತಿಸ್ಕೊಳ್ಳಿಕ್ಕೆ ಅವಕಾಶನ ಮಾಡಿಕೊಟ್ಟಂತವ್ರು ಭಟ್ರು. ಇವತ್ತು ಎಲ್ಲೇ ಹೋಗ್ಲಿ ನಾನು ಮಾಡಿದಂತ ಕೆಲಸದಿಂದ ಇವತ್ತು ತುಂಬಾ ಜನ ಗುರುತಿಸ್ತಾರೆ. ಯಾಕಂದ್ರೆ ನಾನು ಒಬ್ಬ MP ಆಗಿ
ನಾನು ಬೆಂಗಳೂರು ಮೈಸೂರು ಹೈವೇ ಇರೋದು, ಮೈಸೂರಿಂದ ಮಡಿಕೇರಿ ಹೈವೇ ಇರೋದು, ರಿಂಗ್ ರೋಡ್ ಇಂದ ನ್ಯಾಷನಲ್ ಹೈವೇ ಮಾಡ್ಕೊಂಡಿರ್ಬೋದು, ಏರ್ಪೋರ್ಟ್ ಎಕ್ಸ್ಪಾನ್ಷನ್ ಹೋಗಿದಿರ್ಬೋದು, ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ಆಫ್ ಇಂಡಿಯಾ ತಗೊಂಡ್ಬಂದಿದ್ದಿರ್ಬೋದು, ಫಸ್ಟ್ POPS ಪೋಸ್ಟ್ ಆಫೀಸ್ ಪಾಸ್ಪೋರ್ಟ್ ಸೇವಾ ಕೇಂದ್ರ ದೇಶದ ಮೊದಲನೇದು ತಗೊಂಡೋಗಿದ್ದಿರ್ಬೋದು, ಚಾಮುಂಡಿ ಬೆಟ್ಟದ ಅಭಿವೃದ್ಧಿ ಹಣ ತಂದಿದ್ದಿರ್ಬೋದು, ಎಕ್ಸಿಬಿಷನ್ ತಂದಿರೋದಿರ್ಬೋದು, ಯುನಿಟಿ ಮಾಲ್ ಅಂತ 193 crores ತಗೊಂಡ್ಬಂದಿರೋಂಥದ್ದಿರ್ಬೋದು, ಎಲ್ಲಾ ಮನೆಗಳಿಗೂ ಕೂಡ ಟ್ಯಾಪ್ಡ್ ವಾಟರ್ ನ ಜಲ್ ಜೀವನ್ ಮಿಷನ್ ಅಲ್ಲಿ ಕೊಡಿಸಿದಿರ್ಬೋದು, ಎಲ್ಲಾ ಮನೆಗಳಿಗೂ ನಗರ ಪ್ರದೇಶದಲ್ಲಿರುವಂತಹ ಮನೆಗಳಿಗೆ ಅಟಲ್ ಮಿಷನ್ ಫಾರ್ ಅರ್ಬನ್ ರಿನ್ಯೂವಲ್ ಅಂಡ್ ಟ್ರಾನ್ಸ್ಫಾರ್ಮೇಶನ್ ಅಂತ ಅಮೃತ್ ಯೋಜನೆ ಅಡಿ ಕುಡಿಯೋ ನೀರನ್ನ ಕೊಟ್ಟಿರುವಂತದ್ದು ಇರ್ಬೋದು, ಕಸ ತೆಗ್ಸೋ ಕೆಲಸ ಇರ್ಬೋದು, ಗ್ಯಾಸ್ ಪೈಪ್ ಲೈನ್ ಹಾಕೋ ಕೆಲಸ ಇರ್ಬೋದು, ಎಲ್ಲರ ಜೊತೆ ಹೊಡೆದಾಟ ಮಾಡಿ ನಾನು ಅಷ್ಟು ಕೆಲಸವನ್ನ ಮಾಡ್ಲಿಕ್ಕೆ ಮೂಲ ಕಾರಣ ಏನು ಅಂತಂದ್ರೆ ನನ್ನೊಳಗಿನ ಪತ್ರಕರ್ತ, ನನ್ನೊಳಗಿನ ರಾಜಕಾರಣಿನ ಇವತ್ತೂ ರಿವ್ಯೂ ಮಾಡ್ತಾನೆ ಇದ್ದಾನೆ. ಆ ನನ್ನೊಳಗಿನ ಪತ್ರಕರ್ತ ಸದಾ ಜಾಗೃತನಾಗಿ ಮಾಡಿದಂತವ್ರು ಅದು ವಿಶ್ವೇಶ್ವರ ಭಟ್ರು. ನನ್ನನ್ನ ಗೆದ್ದಾದ ನಂತರ ನನ್ನನ್ನ ಅದ್ ಗೆಲ್ಸ್ ಕರ್ಕೊಂಡ್ಬಂದು ಅದನ್ನ ಸಣ್ಣದಾಗಿ ಹೇಳ್ತೀನಿ. ಅವ್ರ ನಂತರ ಕನ್ನಡಪ್ರಭಕ್ಕೆ ಹೋದೆ. ಅದಾದ್ಮೇಲೆ ಪ್ರತಾಪ್, ನಿನ್ನ ವಿರುದ್ಧ ನಾನು ಯಾವತ್ತು ಬರೆಯುವಂತ ಒಂದು ಪರಿಸ್ಥಿತಿನ ತಂದಿಟ್ಕೊಳ್ಬೇಡ ಅಂತ ಹೇಳಿದ್ರು. ಆ ಮುಖಾಂತರವಾಗಿ ನನ್ನೊಳಗಿನ ಪತ್ರಕರ್ತ, ನನ್ನೊಳಗಿನ ರಾಜಕಾರಣಿಯನ್ನ ಸದಾ ವಿಮರ್ಶನೆ ಮಾಡ್ತಾನೆ ಇರ್ಬೇಕು, ನನ್ನನ್ನ ರಿವ್ಯೂ ಮಾಡ್ತಾನೆ ಇರ್ಬೇಕು. ಆ ತರ ಒಂದು ಎಚ್ಚರಿಕೆಯನ್ನು ಕೊಟ್ಟಂತರು ಕೂಡ ವಿಶ್ವೇಶ್ವರ ಭಟ್ರು. ಹಾಗಾಗಿ ನಾನೊಬ್ಬ ಪತ್ರಕರ್ತಂತರನೇ ರಾಜಕಾರಣಿ ರೂಪದಲ್ಲಿ ಇದ್ರು ಕೂಡ ನಾನು ಕೆಲಸ ಮಾಡಿದ್ರಿಂದಾಗಿ ಇಷ್ಟೆಲ್ಲ ಕೆಲಸ ಕಾರ್ಯನ ನಾನು ತರಲಿಕ್ಕೆ ಸಾಧ್ಯವಾಯಿತು. ನಾನು ಅದಕ್ಕೂ ಕೂಡ ವಿಶ್ವೇಶ್ವರ ಭಟ್ರಿಗೆ ನಾನು ಧನ್ಯವಾದ ಹೇಳ್ತೀನಿ. ಅದ್ರ ಜೊತೆಗೆ ಒಂದು ಸಣ್ಣ ನಿದರ್ಶನ ಹೇಳಿ ಸಾಕಷ್ಟು ಟೈಮ್ ಆಯ್ತು ಅನ್ಸುತ್ತೆ. ಒಂದು ಭಟ್ರು ನನ್ಗೆ ಟಿಕೆಟ್ ಯಾರು ಕೊಟ್ರು, ಪ್ರತಾಪ್ ಸಿಂಹ ಟಿಕೆಟ್ ಯಾರು ಕೊಟ್ರು, ಮೋದಿನೇ ಕೊಟ್ರ ಅಂತೆಲ್ಲ ನಿಮ್ಗೆ ಅನ್ನಿಸ್ತಾ ಇರ್ಬೋದು. ನನಗೆ ಫಸ್ಟ್ ಇದ್ರ ಬಗ್ಗೆ ಯೋಚನೆಯನ್ನು ಬಂದಾಗ ಫಸ್ಟ್ ಭಟ್ರ ಹತ್ರ ಹೋದೆ. ನನಗೆ ಅದಕ್ಕಿಂತ ಮೊದ್ಲೇನಾಗಿತ್ತು, ನರೇಂದ್ರ ಮೋದಿ ಯಾರು ತುಳಿಯೋದ ಹಾದಿ ಬರ್ತಿದ್ದೆ. ಮೋದಿಯವರ ಹತ್ರ ನೇರ ಸಂಪರ್ಕ ಬಂದಿತ್ತು. ಅದಾದ ನಂತರ 2008ರಲ್ಲಿ ಹೋಟೆಲ್ ಚಾನ್ಸರಿನಲ್ಲಿ ಒಂದು ಇಂಟರ್ವ್ಯೂ ಭಟ್ರು ನಾವೆಲ್ಲ ಇಂಟರ್ವ್ಯೂ ಕೂಡ ಮಾಡಿದ್ದು. ಆ ನಂತರ 2013 ನವೆಂಬರ್ 17 ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡಿಗೆ ಮೋದಿ ಅವರು ಒಂದು ಕಾರ್ಯಕ್ರಮಕ್ಕೆ ಅಂತ ಬಂದ್ರು. ಅವರು ಇಡೀ ದೇಶಾದ್ಯಂತ ಎಲ್ಲ ಕಡೆ ರ್ಯಾಲಿಗಳನ್ನ ಮಾಡ್ತಿದ್ರು. ಇನ್ನು ಚುನಾವಣೆ ಘೋಷಣೆ ಆಗಿರ್ಲಿಲ್ಲ, ಬೆಂಗಳೂರಿಗೆ ರ್ಯಾಲಿ ಬಂದ್ರು. ಆಗ ನರೇಂದ್ರ ಮೋದಿ ಯಾರು ತುಳಿಯದ ಹಾದಿ ನಂತರ ನರೇಂದ್ರ ಮೋದಿ ಮುಸ್ಲಿಂ ವಿರೋಧಿ ಅಂತ ಇನ್ನೊಂದು ಪುಸ್ತಕ ಬರೆದಿದ್ದೆ. ಆ ಪುಸ್ತಕವನ್ನ ನಾನು ಪ್ರಹ್ಲಾದ್ ಜೋಶಿ ಅವರಿಗೆ ಭಟ್ರ ಮುಖಾಂತರವಾಗಿ ಹೇಳಿಸಿ ನನಗೆ ಅಲ್ಲಿ ಕೊಡ್ಲಿಕ್ಕೆ ಒಂದು ಅವಕಾಶ ಆಯ್ತು. ಸೀದಾ ಹೋದೆ ನಾನು. ಹೆಲಿಪ್ಯಾಡ್ ಅಲ್ಲಿ ಅವ್ರು ಇಳಿದಾದ ಕೂಡ್ಲೆ ನನ್ನ ಬುಕ್ ಹಿಡ್ಕೊಂಡಿದ್ದೆ. ಆರ್ ಅಶೋಕ್ ಅವ್ರು ಬಂದು ಈಸ್ ಪ್ರತಾಪ್ ಸಿಂಹ, ವೆರಿ ಫೇಮಸ್ ರೈಟರ್ ಇನ್ ಕನ್ನಡ ಅಂತ ಹೇಳಲಿಕ್ಕೆ ಬಂದ್ರು. ಮೋದಿ ಅವರು ನನ್ನ ಕೈಯನ್ನ ಹೀಗೆ ಎಳೆದು ತಪ್ಕೊಂಡ್ಬಿಟ್ಟು ನನ್ನ ಬೆನ್ನಿಗೆ ಹೊಡಿತಾ, ಏತೋ ಮೇರಾ ಪುರಾಣ ದೋಸ್ತೆ ಮೋಟೆ ಹೋಗೆ ಅಂತ ನಾನು ತಪ್ಪಾಗ್ಬಿಟ್ಟಿದ್ದೆ ಆಗ ಅಂತ ಹೇಳಿದ್ರು. ನನಗೆ ಅವಾಗ ಮೋದಿ ಅವರು ನೆನ್ಪಿಟ್ಕೊಂಡಿದ್ದಾರೆ ಅಂತ ಅವಾಗ ಅನ್ನಿಸ್ತು. ಅದಾದ್ಮೇಲೆ ಭಟ್ರಿಗೆ ಮಧ್ಯದಲ್ಲಿ ಯಾರ್ಯಾರು ಹುಡುಗರೆಲ್ಲ ರಾಜಕಾರಣಕ್ಕೆ ಬಾ ಅಂತಂದ್ರು. ಭಟ್ರಿಗೆ ಬಂದು ಹೋಗೋಣ, ಹೆಂಗು ಸ್ವಲ್ಪ ಸ್ಕೋಪ್ ತಗೊಳ್ಳೋಣ ಅಂತ ಹೋದೆ. ಭಟ್ರೆ, ಪಾಲಿಟಿಕ್ಸಿಗೆ ಹೋಗ್ಬೇಕು ಅಂತ ಇದ್ದೀನಿ, ಇದು MP ಎಲೆಕ್ಷನ್ ನಿಲ್ಬೇಕು ಅಂತ ಹೇಳಿ ಭಟ್ರಿಗೆ ಹೋಗಿ ಹೇಳೋಣ, ಸ್ವಲ್ಪ ನಮ್ದು ಸ್ಟಾಕ್ ವ್ಯಾಲ್ಯೂ ಜಾಸ್ತಿ ಮಾಡ್ಕೊಳ್ಳೋಣ ಅನ್ನೋ ತರದಲ್ಲಿ ಹೋದೆ. ಭಟ್ರಿಗೆ ಕೂರ್ಸ್ಕೊಂಡೆ ಬಂದು ಇನ್ನೊಂದ್ 2 ನಿಮಿಷ ಮಾತಾಡ್ಬೇಕು ಅಂತ ಹೋಗಿ ಭಟ್ರಿಗೆ ಹೇಳ್ಬೇಕಾರೆ ಭಟ್ರು ಬೈತಾರೆ ಅಂತ ಅನ್ಕೊಂಡಿದ್ದೆ ನಾನು. ಇಲ್ಲ ಅಂತಂದ್ರೆ ಹುಚ್ಚನ ಮಗ ಬಂದಿದ್ದಾನೆ, ಇವನು MP ಆಗ್ಬೇಕು ಅಂತ ಬಂದಿದ್ದಾನೆ, ಇವ್ರು ಕೂಡ ಸಂಬಳದಲ್ಲಿ ಬದುಕ್ತಾ ಇರೋನು MP ಆಗ್ಬೇಕು ಅಂತ ಕನಸ್ಕೊಂಡ್ ಬಂದಿದ್ದಾನೆ ಅಂತ ಇವ್ರು ನಗ್ತಾರೆ. ಯಾಕಂದ್ರೆ ಅವ್ರಿಗೆ ಪಾಲಿಟಿಕ್ಸ್ ಹತ್ರದಿಂದ ನೋಡಿದವರು ಅಂತಂದ್ರೆ ಪ್ರತಾಪ್ ಫ್ಯಾಂಟಾಸ್ಟಿಕ್ ಐಡಿಯಾ ಅಂತ. ನನಗೆ ಒಂದ್ಸರಿ ನಾನು ಸುಮ್ಮನೆ ಹೋದವನು, ಆದ್ರೆ ಭಟ್ರು ಫ್ಯಾಂಟಾಸ್ಟಿಕ್ ಐಡಿಯಾ ಅಂತ ಹೇಳಿದ್ರು. ಅದ್ರ ನಂತರ ಉಳಿದಿದ್ದೆಲ್ಲ ನಿಮಗೆ ಸ್ಟೋರಿ ಹೇಳ್ತಾ ಬರಲ್ಲ. ಪ್ರತಿ ಒಂದು ಹಂತದಲ್ಲೂ ಇದ್ದು ನನ್ನ ಕೈಗೆ ಟಿಕೆಟ್ ಬರೋವರೆಗೂ ಉಡುಪಿ ಚಿಕ್ಕಮಗಳೂರು ಟಿಕೆಟ್ ಫೈನಲ್ ಆಗೋಗಿದೆ. ಆ ಟಿಕೆಟ್ ನನಗೆ ಕೊಡ್ತಾ ಇದ್ದಿದ್ದು, ಯಾಕಂದ್ರೆ ನನ್ನ ಹಿಂದೆ ಭಟ್ರಿದ್ರು. ಭಟ್ರು ಏನ್ ಮಾಡಿದ್ರು ಅದನ್ನ ನಾನಿಲ್ಲಿ ಓಪನ್ ಆಗಿ ನಾನು ಹೇಳಕ್ಕಾಗಲ್ಲ. ಕೆಲವೊಂದು ಆ ತರ ಅಶ್ಯೂರ್ಡ್ ಆಗಿತ್ತು. ವಾಪಸ್ ಬಂದ ಕನ್ನಡಪ್ರಭಕ್ಕೆ ಥಣಿಸಂದ್ರಕ್ಕೆ ಹೋದು ದತ್ತಾಜಿನ ಭೇಟಿ ಆದು ವಾಪಸ್ ಬಂದು ನಾನು ಮನೆಗೆ ವಾಪಸ್ ಹೋಗ್ತಾ ಇರ್ಬೇಕಾದ್ರೆ ಭಟ್ರಿಗೆ ಫೋನ್ ಮಾಡಿದೆ. ಭಟ್ರೆ, ಇದು ಮೈಸೂರು ಎಲ್ಲ ಬೇಡ ಅಂತ ಹೇಳ್ತಿದ್ರೆ, ನಾವು ಬರವಣಿಗೆಯಲ್ಲಿ ದೊಡ್ಡ ಪಟೇಲರು ಅಂತ ಅನ್ಕೊಂಡ್ಬಿಟ್ಟಿದೀವಿ. ನಮ್ಮ ಯೋಗ್ಯತೆನ ಆ ಟಫ್ ಕಾನ್ಸ್ಟಿಟ್ಯೂನ್ಸಿನಲ್ಲೇ ಯಾಕೆ ನಾವು ಪರೀಕ್ಷೆ ಮಾಡ್ಕೊಳ್ಬಾರ್ದು?
ಯಾಕಂದ್ರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಬರೀ 11 ತಿಂಗಳಾಗಿದೆ. ಅವರ 3 ಜನ ಕ್ಯಾಬಿನೆಟ್ ಕೊಲೀಗ್ಸ್ ಮಹದೇವ್ ಪ್ರಸಾದ್ ಅವರು, ಶ್ರೀನಿವಾಸ್ ಪ್ರಸಾದ್ ಅವರು ಮತ್ತು ಡಾಕ್ಟರ್ ಮಹದೇವಪ್ಪ 3 ಜನ ಮೈಸೂರವ್ರೆ. 5 MLA ಕಾಂಗ್ರೆಸ್ ಇದೆ, 1 JDS ಇದ್ರು ಅವ್ರು ಕಾಂಗ್ರೆಸ್ ಜೊತೆನೆ ಇದ್ದಾರೆ. ಕೊಡಗಲ್ ನಮ್ಗೆ 2 ಇದೆ, ಅದು ಬಿಟ್ಟರೆ ನಮ್ಮ ಹತ್ರ ಮೈಸೂರಲ್ಲಿ ಗ್ರಾಮ ಪಂಚಾಯತ್ ಇಲ್ಲ. ಇಂಥ ಒಂದು ಪರಿಸ್ಥಿತಿ ಇತ್ತು. ಭಟ್ರು ನನ್ ಕೇಳಿದ್ರು, ಮೈಸೂರಲ್ಲಿ ನಿಲ್ತೀನಿ, ಮೈಸೂರು ಕೊಡಗಿಂದ ಅಂತ ಕರೆ ಹೇಳ್ತಿದ್ಯಾ ಅಂದ್ರು. ಅದಕ್ಕೆ ಭಟ್ರು ಕೇಳಿದ ಕೂಡಲೇ ನಾನು ಹೌದು ಸರ್ ಅಂತಂದೆ. ಅದಾದ್ಮೇಲೆ ಇಮಿಡಿಯೇಟ್ ಆಗಿ ಯಾರಿಗೆ ಕಾಲ್ ಮಾಡಿದ್ರು. ಬೆಳಗ್ಗೆ 6:30ಗೆ BJP ಅವ್ರನ್ನ ಕರೆಸಿ ನನ್ನನ್ನ ಮೈಸೂರು ಕೊಡಗಿನ ಟಿಕೆಟ್ ಅನ್ನ ನನಗೆ ಕ್ಲಿಯರ್ ಮಾಡಿ ಅಂತ ಹೇಳಿ, ಅದಕ್ಕೋಸ್ಕರವಾಗಿ ನನಗೇನೋ ಒಂದಷ್ಟು ಸಹಾಯನ ಮಾಡಬೇಕು ಅಂತ ಹೇಳಿ ಯಾರಿಗೋ ಸೂಚನೆಯನ್ನು ಕೊಟ್ಟರು. ಅವರು ಸಹಾಯನ ಮಾಡ್ಲಿಲ್ಲ, ಕೈ ಎತ್ತಿದ್ರು ಕೊನೆಗೆ. ಆದ್ರೆ ಉಡುಪಿ ಅದು ಚಿಕ್ಕಮಗಳೂರು ಬಿಟ್ಟು ಕೊಡಗು ಮತ್ತು ಮೈಸೂರಿಗೆ ನಾನು ಹೋದೆ. ಊರ್ ಗೊತ್ತಿಲ್ಲ, ಕೇರಿ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಹೆಂಗ ಹೋದೆ ಅಂತ ಗೊತ್ತಿಲ್ಲ. ಭಟ್ರು ಹೋಗ್ಬೇಕಪ್ಪ, ಇದು ಇಮಿಡಿಯೇಟ್ ಆಗಿ ಪಾರ್ಟಿಗೆ ಜಾಯ್ನ್ ಆಗ್ಬೇಕಿತ್ತು. ಸಂತೋಷಿ ಎಲ್ಲ ಅಲ್ಲಿ ಫೆಸಿಲಿಟೇಟ್ ಮಾಡಿರು. ಸೀದಾ ಹೋದೆ, ಜಾಯ್ನ್ ಆದೆ. ಅಲ್ಲಿಂದ ಅದೇ ದಿನ ಶುಕ್ರವಾರ ಇದೆ ಅಂತ ಹೇಳ್ಬಿಟ್ಟು ಮೈಸೂರಿಗೆ ಹೊರಟೆ. ನಾನು ಆ ಊರಿಗೆ ಹೋಗಿ ಆದ ನಂತರ ಅಲ್ಲಿ ಯಾರೋ ಟೈರ್ ಸುಡ್ತಾ ಇದ್ದಾರೆ. ವಿಜಯ್ ಶಂಕರ್ ಪರವಾಗಿ ಅವ್ರು ಹಿಂದಿನ ಎಲೆಕ್ಷನ್ ಅಲ್ಲೂ ಸೋತೋಗಿದ್ದಾರೆ. ಆದ್ರೂ ಕೂಡ ಅವ್ರ ಪರವಾಗಿ ಯಾರನ್ನೋ ತಗೊಂಬಂದು ಹಾಕ್ಬಿಟ್ಟಿದ್ದಾರೆ, ಪ್ರತಾಪ್ ಸಿಂಹ ಅಂತ. ಯಾವ ಊರು ಕೇರಿ ಗೊತ್ತಿಲ್ಲ, ಓದುಗರಿಗೆ ಅಷ್ಟೇ ಎಲ್ಲ ಚೆನ್ನಾಗಿ ಪರಿಚಯ ಇತ್ತು. ಆಗ ಭಟ್ರು ಮೈಸೂರಿಗೆ ಬಂದು, ನಿಮಗೆ ಗೊತ್ತಿರೋ ಪ್ರಕಾರವಾಗಿ ಹೆಚ್ಚು ಕಡಿಮೆ ಒಂದು 20-22 ದಿನ ಮಧ್ಯದಲ್ಲಿ ಬೆಂಗಳೂರಿಗೆ ಹೋಗಿ ಬರೋರು ಅಷ್ಟು ಬಿಟ್ರೆ ಪ್ರೆಸಿಡೆಂಟ್ ಹೋಟೆಲ್ ಅಲ್ಲಿ ಕುತ್ಕೊಂಡು ಎಂಟೈರ್ ಎಲೆಕ್ಷನ್ ಅನ್ನ ನಡೆಸಿದವರು ಭಟ್ರು. ಒಬ್ಬ ಅಪ್ಪಟವಾದಂತಹ ಮುದ್ರಣ ಮಾಧ್ಯಮದ ಪತ್ರಕರ್ತ ಅವರು, ಯಾರು ಪ್ರಿಂಟ್ ಜರ್ನಲಿಸ್ಟ್ ಅವರು. ಬೇಸಿಕಲಿ ಅವ್ರು ಎಲೆಕ್ಟ್ರಾನಿಕ್ ನಾನು ಹೇಳಲ್ಲ, ಅವ್ರಿಗೆ ಬರವಣಿಗೆ ಅನ್ನೋದು ದೇವರು ಸಿದ್ಧಿಸಿದ್ದೇನೆ ಅನ್ನೋದನ್ನ ಆ ತರ ಇದೆ ಅವರಿಗೆ ಕಲೆ. ಅಂತಹ ವ್ಯಕ್ತಿ ಆ ಕ್ಷೇತ್ರದಲ್ಲಿ ಅಷ್ಟೆಲ್ಲ ದೊಡ್ಡ ಹೆಸರನ್ನು ಮಾಡಿರೋ ವ್ಯಕ್ತಿಗೂ ಈ ರಾಜಕಾರಣ ಇದು ಹೇಗೆ ಅಂತಂದ್ರೆ, ಇಲ್ಲಿ ರೂಲ್ಸ್ ಇಲ್ಲ, ಇಲ್ಲಿ ಅಂಪೈರ್ ಇಲ್ಲ. ಯಾವನ ತಪ್ಪು ಮಾಡಿದ್ರೆ ಹೆಂಗಾರ ಮಾಡೋ ಒಟ್ಟಿಗೆ ಅವನ ಸೋಲ್ಸು ಅಷ್ಟೇ, ಗೆದ್ದವನೇ ಸರ್ದಾರ. ಏನ್ ಬೇಕಾದ್ರೂ ನಿಮಗೆ ನಿಮ್ ವಿರುದ್ಧ ಏನ್ ಬೇಕಾದ್ರೂ ದಾಳಿ ಮಾಡ್ತಾರೆ, ಏನ್ ಬೇಕಾದ್ರೂ ಸುಳ್ಳು ಹೇಳ್ತಾರೆ. ಇಂತಹ ಒಂದು ಕ್ಷೇತ್ರ, ಈ ಕ್ಷೇತ್ರದಲ್ಲಿ ಭಟ್ರು ಅಲ್ಲಿ ಬಂದು ಅದನ್ನ ಹೆಂಗೆ, ಅದು ವಿಶ್ವನಾಥ್ ಅಡಗೂರು ವಿಶ್ವನಾಥ್ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿದೆ. ಅವ್ರನ್ನ ಯಾರು ಮಂತ್ರಿ ಮಾಡಿರೋ ಆ ಮಂತ್ರಿ ಮಾಡಿದಂತೆ SM ಕೃಷ್ಣ ಅವ್ರ ಬಗ್ಗೆ ಏನೇನೋ ಬರದಂತವ್ರು, ಆ ತರದ ಮನಸ್ಥಿತಿಯವರು. ಆ ವಿಶ್ವನಾಥ್ ಅವ್ರಿಗೆ ಇವ್ರ ಫ್ರೆಂಡ್. ನಾನಲ್ಲಿ ಹೋದಾಗ ವಿಶ್ವನಾಥ್ ಅವರಿಗೆ ಎಲ್ಲರೂ ಕಂಗ್ರಾಚುಲೇಷನ್ಸ್ ಹೇಳ್ಬಿಟ್ಟಿದ್ರು. 2 ಲಕ್ಷನೋ 3 ಲಕ್ಷನೋ ಮಾರ್ಜಿನ್, ವಿಶ್ವನಾಥ್ ಆಲ್ರೆಡಿ ಗೆದ್ದಾಗೋಯ್ತು ನೀನು ಅಂತ ಹೇಳ್ಬಿಟ್ಟು ಅವರಿಗೆಲ್ಲ ಅಭಿನಂದನೆಯನ್ನ ಸೂಚಿಸಿದ್ರು. ಇಂಥ ಒಂದು ಪರಿಸ್ಥಿತಿಯಲ್ಲಿ ಭಟ್ರು ಮೈಸೂರಿಗೆ ಬಂದು ಆ ಪ್ರೆಸಿಡೆಂಟ್ ಹೋಟೆಲ್ ಅಲ್ಲೇ ಕೂತ್ಕೊಂಡು ಸಾರ್ವಜನಿಕವಾಗಿ ಎಲ್ಲೂ ಕಾಣಿಸ್ಕೊಳ್ದಲೆ ಪ್ರತಿಯೊಬ್ಬರನ್ನು ಅಲ್ಲೇ ಕರ್ಸ್ಕೊಳ್ತಿರ್ಲಿಲ್ಲ ಅಂದ್ರೆ ಅವರೇ ಖುದ್ದಾಗಿ ಹೋಗಿ ಭೇಟಿ ಮಾಡ್ತಾ ಇದ್ರು. ಅದು ಯಾವ ರೀತಿ ಆಪರೇಟ್ ಮಾಡಿದ್ರು ಅಂತ ಗೊತ್ತಿಲ್ಲ. ನಾನ್ ಮಾತ್ರ ಮುಕುಂಜಿ ಹೇಳಿದ್ರು, ಸಂತೋಷಿ ಹೇಳಿದ್ರು, ಇಂದೇನ್ ತಲೆ ಕೆಡಿಸ್ಕೊಬೇಡ, ಸುಮ್ಮನೆ ಹೋಗ್ಬಿಟ್ಟು ಎಲ್ಲೇನ್ ಕಾರ್ಯಕ್ರಮ ಕರೀತಾರೆ ಕೈ ಮುಕ್ಕೊಂಡು ಹೋಗು ಅಂತಂದ್ರು. ಭಟ್ರು ನೇರವಾಗಿ ಉಳಿದವ್ರ ಜೊತೆ ಯಾರ್ಯಾರ ಜೊತೆ ಸಂಪರ್ಕದಲ್ಲಿ ಇದ್ರು. ಸಂಘದವರದ ಹೆಸರು ನಾನು ಹೇಳಬಾರದು, ಹೇಳಿದ್ದೀನಿ, ಅದನ್ನ ಯಾರು ಪ್ರಕಟ ಮಾಡ್ಬಿಟ್ಟಿದ್ದೇವೆ ಬಿಟ್ಟು. ಆಗ ನಾನು ಬರೀ ಎಲ್ಲ ಊರಿಗೆ ಹೋಗೋದು, ಭಾಷಣ ಹೊಡೆಯೋದು, ಬರೋದು. ಆದ್ರೆ ಹಣಕಾಸಿನ ವಿಚಾರ ಇರ್ಬೋದು, ಸ್ಟ್ರಾಟಜೈಸ್ ಮಾಡುವಂತ ವಿಚಾರ ಇರ್ಬೋದು, ಏನೇನು ನಮ್ಮ ಕೌಂಟರ್ ಆಗಿ ಏನೇನ್ ನಡೆಯುತ್ತೆ. ಯಾಕೆಂತಂದ್ರೆ ಫಸ್ಟ್ 15 ದಿನ ವಿಶ್ವನಾಥ್ ಅವರು ನಾನೇ ಊರಿ ಪಟೇಲ ಅಂತ ಹೇಳ್ಕೊಂಡು ಆರಾಮಾಗಿದ್ರು. ಫಸ್ಟ್ ಡಿಬೇಟಿಗೆ ಹೋದೆ, ಪಬ್ಲಿಕ್ ಟಿವಿ ಡಿಬೇಟಿಗೆ ಹೋಗಿ. ಈಗ ಶಶಿಧರ್ ಭಟ್ರು ಈಗ ಎಲ್ಲಡಿಕೆ ಜಗದೆಲ್ಲ ಕ್ಯಾಮ್ರಾ ಉಗಿತಾನೆ ಇರ್ತಾರೆ ದಿನ. ಆ ಶಶಿಧರ್ ಭಟ್ರು ಅವರೇ ಅವ್ರು ಇಂಟರ್ವ್ಯೂ ಮಾಡ್ಲಿಕ್ಕೆ ಬಂದವರು. ಯಾಕಂದ್ರೆ ಫುಲ್ ಎಡ ಆಗ್ಬಿಟ್ಟಿದಾರೆ ಅವರು, ಆಯ್ತಾ. ಏನೇನೋ ಮಾತಾಡ್ತಾರೆ ಅವ್ರದ್ದು, ನಾನು ನೋಡ್ತೀನಿ ಒಂದೊಂದು ವಿಡಿಯೋಸ್ ಎಲ್ಲ. ಆ ಶಶಿಧರ್ ಭಟ್ರೆ ಅವತ್ತು ಇಂಟರ್ವ್ಯೂ ಮಾಡ್ಲಿಕ್ಕಿದ್ರು. ನನಗೊಂದು ವಿಶ್ವನಾಥ್ ಅವರಿಗೆ ಫಸ್ಟ್ ಪ್ರಶ್ನೆ ಕೇಳಾದ ಕೂಡ್ಲೆ ವಿಶ್ವನಾಥ್ ಅವ್ರದ್ದು ಎಲ್ಲಿ ತಗೋತಿಲ್ಲ, ಹಿಂಗ್ ಸಡನ್ ಆಗಿ ತೆಗೆದ್ರು ಗುಲಾಬಿ ಹೂ ತೆಗೆದ್ಬಿಟ್ಟು, ನಾನು ಸಮಸ್ತ ಮೈಸೂರಿಗರ ಪರವಾಗಿ ಪ್ರತಾಪ್ ಸಿಂಹ ಅವರನ್ನ ಸ್ವಾಗತಿಸ್ತೀನಿ ಅಂತ ಕೊಟ್ಟರು. ಅಂದ್ರೆ ನಾನು ಎಷ್ಟು ಲಾರ್ಜ್ ಹಾರ್ಟೆಡ್ ಮನುಷ್ಯ ಅಂತ ಹೇಳಿ ವಿಶ್ವನಾಥ್ ಅವರು ಎಲ್ಲ ಜನಕ್ಕೊಂದು ಬಿಂಬಿಸ್ಕೊಳ್ಳಿಕ್ಕೆ ಅಂತ ಈ ತರ ಕೊಟ್ರು. ನಾ ಏನ್ ಮಾಡಿದೆ, ಹೋಗಿ ಖಾಲಿ ನಮಸ್ಕಾರ ಮಾಡ್ಬಿಟ್ಟೆ. ನಾನ್ ನಿಮ್ಗಿಂತ ಹಂಬಲ್ ಅನ್ನೋದ್ರಲ್ಲಿ ಆ ಡಿಬೇಟ್ ಅಲ್ಲಿ ಅವ್ರನ್ನ ಸೋಲ್ಸಾಕ್ಬಿಟ್ಟೆ. ನೆಕ್ಸ್ಟ್ TV9 ಡಿಬೇಟ್, ಅದ್ರಲ್ಲೂ ಸೋಲಿಸ್ತೆ. ಅದಾದ ನಂತರ ಈಗ ಏನು ಏಷ್ಯನ್ ಹೆಡ್ ಇದೆಯಲ್ಲ, ಅದ್ರ ಡಿಬೇಟ್ ಅಲ್ಲೂ ಸೋಲಿಸ್ತೆ.
ಸೋಲ್ಸಾದ್ಮೇಲೆ ಜನಕ್ಕೆ ಏನಾಗ್ಬಿಡ್ತು ಅಂತ ಹೇಳಿದ್ರೆ ಇವ್ನು ಯಾರ ಬಂದ ಈ ವಿಶ್ವನಾಥ್ ಬಹಳ ಮಾತಾಡೋರು ಮನುಷ್ಯ, ಇವ್ರಿಗೆ ಹೊಡೆಯಕ್ಕೆ ಇವನೊಬ್ಬ ಬಂದಿದ್ದಾನೆ ಅಂತ ಹೇಳ್ಬಿಟ್ಟು ನನ್ ಪರವಾಗಿ ಜನ ಹೇಳಲಿಕ್ಕೆ ಶುರು ಮಾಡಿದ್ರು. ಆದ್ರೆ ಅಲ್ಲಿ ಹೋಗಿ ಎಲ್ಲಾದನ್ನು ನಮ್ದು ನಮ್ದು ಇಂಜಿನ್ ನಡಿಬೇಕು ಅಂತಂದ್ರೆ ಅದಕ್ಕೆ ಬೇಕಲ್ಲ ಡೀಸೆಲ್ ಪೆಟ್ರೋಲ್, ಎಲ್ಲಿದೆ ನಮ್ಮ ಹತ್ರ? ಭಟ್ರು ಪ್ರತಿ ಒಂದನ್ನು ಅರೇಂಜ್ ಮಾಡಿದವರು. ಹಣಕಾಸಿನ ವಿಚಾರದಿಂದ ಹಿಡಿದು ಕಾರ್ಯತಂತ್ರ ರೂಪಿಸೋದ್ರಿಂದ ಹಿಡಿದು ಎಲ್ಲ ಮಾಡಿದವರು. ನಾನು ಉತ್ಸವ ಮೂರ್ತಿ ತರ ಹೋಗ್ತಾ ಇದ್ದೆ ಅಷ್ಟೇನೆ. ಕೊನೆಗೆ ಆದ್ರೂ ಕೂಡ ಒಬ್ರು ಇನ್ನೊಂದು ಟಿವಿ ಜರ್ನಲಿಸ್ಟ್ ಅವ್ರದೊಂದು ಸರ್ವೆ ಮಾಡಿದ್ರು. ಲಾಸ್ಟ್ ಎಲ್ಲ ಮುಗಿದ ಪೋಸ್ಟ್ ಪೋಲ್ ಪ್ರತಾಪ್ ಸಿಂಹ ಗೆದ್ದು ಬಿಡ್ತಾನೆ ಒಂದು ಸಣ್ಣ ಮಾರ್ಜಿನಲ್ಲಿ ಅಂತ ಬಂದ್ಬಿಡ್ತು. ನನ್ನ ಹೆಸರಿರ್ಲಿಲ್ಲ ಅಂತಂದ್ರು ಅವ್ರು ಜರ್ನಲಿಸ್ಟ್. ಅಂತಹ ನನ್ನನ್ನ ಒಂಥರ ಇವನ್ ಗೆಲ್ಲಕ್ ಚಾನ್ಸೇ ಇಲ್ಲ, ಆ ಊರಿನಲ್ಲಿ ಚಾನ್ಸೇ ಇಲ್ಲ. ನಿಮ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ನನ್ನ ಕ್ಷೇತ್ರದಲ್ಲಿ ಹೆಚ್ಚು ಕಡಿಮೆ 20% SC ಇದೆ, 15% ಮುಸಲ್ಮಾನರಿದ್ದಾರೆ, 15% ಒಂದು 7-8% ನಾಯಕರಿದ್ದಾರೆ, ಒಂದು 8-9% ಕುರುಬರಿದ್ದಾರೆ. ಇದರಲ್ಲಿ ನಮ್ಮ ಪರವಾದ ಓಟ್ ಎಷ್ಟಿದೆ ಅಂತ ಯೋಚನೆ ಮಾಡಿ. ನಮಗೆ ಬ್ರಾಹ್ಮಣರು, ಲಿಂಗಾಯತರು, ಕೊಡವರು 3 ಕಮ್ಯುನಿಟಿ ಓಟ್ ಹಾಕುತ್ತೆ. 3 ಕೂಡ 1 ಲಕ್ಷ ದಾಟಲ್ಲ. ಈ ಕಡೆ ಸಾಲಿಡ್ 19 ಲಕ್ಷ ವೋಟರ್ಸ್. ಒಕ್ಕಲಿಗರದು 4 ಲಕ್ಷ ಓಟ್ ಇದೆ. ಅವ್ರದ್ದು ಏನು ಅಂತಂದ್ರೆ ಅವ್ರ ಓಟ್ ಬರುತ್ತೆ ನನಗೆ. ಇಲ್ಲಿ ಅವತ್ತು HD ದೇವೇಗೌಡರು ಬಂದಿದ್ದಾರೆ, ನಮ್ಮ ಪಕ್ಷನ ಸೋಲ್ಸೋದ್ರ ಬದಲು ನನಗೆ 1 ತೊಟ್ಟು ವಿಷ ಕೊಡಿ ಅಂದ್ಬಿಟ್ಟು. ಕುಮಾರಣ್ಣ ಬಂದಿದ್ರು ಅವಾಗ, ಅವರು ಅಷ್ಟೇನೆ, ನಾವು ಚಾಮುಂಡಿ ಬೆಟ್ಟಕ್ಕೆ ಬಂದು ಹೋಗ್ತೀನಿ, ಮೈಸೂರಿಗೆ ಕಾಲಾಡಲ್ಲ ನಮ್ಮ ಕ್ಯಾಂಡಿಡೇಟ್ ಸೋಲ್ಸಿದ್ರೆ ಅಂತ. ಯಾಕಂದ್ರೆ ಅವಾಗ ಜಡ್ಜು ಚಂದ್ರಶೇಖರ್ ಅವರನ್ನ ನಿಲ್ಸಿದ್ರು. ಇಂಥ ಮಧ್ಯದಲ್ಲಿ ನಾನು ಹೋಗಿ ಸಿಕ್ಕಾಕೊಂಡಿದ್ದೀನಿ. ನಿಜಾನು ಹೇಳ್ತೀನಿ, ಭಟ್ರಿಗೆ ಇವತ್ತು ನಿಮ್ಮೆಲ್ಲರ ಎದುರುಗಡೆ ಧನ್ಯವಾದ ಹೇಳ್ತೀನಿ. ನೀವಿಲ್ಲ ಅಂದಿದ್ರೆ ನನ್ನ ರಾಜಕೀಯ ಮತ್ತು ನನ್ನ ಪತ್ರಿಕೋದ್ಯಮ ಅವತ್ತೇ ಮುಗಿದೋಗ್ತಿತ್ತು. ಯಾಕಂದ್ರೆ ಬಿಜೆಪಿಗೆ ಹೋದ್ಮೇಲೆ ಜಾತಿ ಗೆಟ್ಟಾಗೋಗಿತ್ತು, ವಾಪಸ್ ಪತ್ರಿಕೋದ್ಯಮಕ್ಕೆ ಬರಕ್ ಆಗ್ತಿರ್ಲಿಲ್ಲ. ಯಾಕಂದ್ರೆ ಒಂದು ಪಕ್ಷದ ಜೊತೆ ಗುರುತಿಸ್ಕೊಂಡಾದ್ಮೇಲೆ ನಮ್ಮ ಏನು ಪತ್ರಿಕೋದ್ಯಮದಲ್ಲಿ ವಸ್ತುನಿಷ್ಠತೆ ಅನ್ನೋದನ್ನ ಯಾವಾಗ್ಲೂ ಸದಾ ನಮ್ಮನ್ನ ಪ್ರಶ್ನಿಸ್ತಾನೆ ಇರೋರು. ಯಾಕೆಂತಂದ್ರೆ ನಾನು ಪತ್ರಕರ್ತನಾಗಿದ್ದಾಗ ಬೇರೆ ಪಕ್ಷಗಳನ್ನ ಟೀಕಿಸೋಕ್ಕಿಂತ ಹೆಚ್ಚು ಬಿಜೆಪಿನ ಟೀಕಿಸಿದ್ದೀನಿ. ಅಟಲ್ ಬಿಹಾರಿ ವಾಜಪೇಯಿ ಅವರು ಗೋಧ್ರಾ ಹಿಂಸಾಚಾರವೇ ಸೋಲಿಗೆ ಕಾರಣ, 2004ರ ಸೋಲಿಗೆ ಕಾರಣ ಅಂತಂದಾಗ ಹರಕೆ ಕುರಿ ಹುಡುಕುತ್ತಿರುವ ವಾಜಪೇಯಿ ಅಂತ ವಾಜಪೇಯಿ ಅವ್ರನ್ನು ಟೀಕೆ ಮಾಡಿ ನಾನು ಬರೆದಿದ್ದೆ. ಅದೇ ರೀತಿ ಸಂತೋಷ್ ಹೆಗಡೆ ಅವ್ರ ವಿಚಾರ ಬಂದಾಗ ನಾನು ಹೇಳಿದಾಗ್ಲೇ ಶ್ರದ್ಧೆಯ ತಾಯಂದಿರೇ ತತ್ವಾದರ್ಶದ ಶ್ರಾದ್ದ ನೋಡಿಕೊಂಡು ಸುಮ್ಮನಿರಬೇಕಂತ RSS ಬಗ್ಗೆ ನಾನು ಟೀಕೆ ಮಾಡಿ ಬರೆದಿದ್ದೆ. 2004ರಲ್ಲಿ ವಾಕ್ತಿ ಠಾಕೂರ್ ಶೇಖರ್ ಗುಪ್ತಾ ಹತ್ರ K. ಸುದರ್ಶನ್ ಅವರು ಸರಸಂಘ ಚಾಲಕರು ಹೋಗ್ಬಿಟ್ಟು ಅಟಲ್ ಬಿಹಾರಿ ವಾಜಪೇಯಿ ಅವರು ಮತ್ತು ಆಡ್ವಾಣಿ ಅವರು ರಿಸೈನ್ ಮಾಡಬೇಕು ಅಂತ ಹೇಳಿದಾಗ ಈ ದೇವೇಗೌಡರು ಪೂಜಾರಿ ತರ ದಿನ ಹೇಳಿಕೆ ಕೊಡ್ತಾ ಇದ್ದಾರೆ ಅಂತೇಳಿ ಸುದರ್ಶನ್ ಅವ್ರ ಬಗ್ಗೆ ಬರೆದು ಬಿಟ್ಟು ಅದಕ್ಕೂ ಕೆಂಗಣಿ ಗುರಿಯಾಗಿದೆ. ಬಟ್ ಎಲ್ಲಾ ಕಡೆ ವಸ್ತುನಿಷ್ಠವಾಗಿ ನಾನು ಬರೀತಾ ಇದ್ದೆ. ಹಾಗಾಗಿ ನನ್ನನ್ನ ಜನ ಒಪ್ಕೊಳ್ಳೋರು, ನನಗೆ ಅಷ್ಟೊಂದು ಗೌರವನ ಕೊಡೋರು, ಪ್ರೋತ್ಸಾಹನ ಕೊಡೋರು. ನಾನು ಬಿಜೆಪಿನ ಜಾಯ್ನ್ ಆದ ನಂತರ ಅಲ್ಲಿಗೆ ಪತ್ರಿಕೋದ್ಯಮದಲ್ಲಿ ನಾನು ಅಷ್ಟು ವರ್ಷ ಏನು ನಾನು ಬೆಳೆಸ್ಕೊಂಡು ಬಂದಿದ್ದೆ, ನಾವು ವಾಪಸ್ ಹೋಗ್ಲಿಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ. ಅಲ್ಲೇನಾದ್ರೂ ಎಲೆಕ್ಷನ್ ಅಲ್ಲಿ ನಾನು ಕತೆ ಮುಗಿದಿದ್ರೆ ನಾನು ಪತ್ರಿಕೋದ್ಯಮ, ನನ್ನ ರಾಜಕೀಯ ಎರಡೂ ಮುಗಿದು ಇಷ್ಟೊತ್ತಿಗೆ ಏನೋ ಇವತ್ತರ ಬಿಕಾರಿ ತರ ಓಡಾಡ್ಬೇಕಾಗ್ತಿತ್ತೋ ಗೊತ್ತಿಲ್ಲ. ಆದ್ರೆ ಇವತ್ತು ನಾನು ಹೇಳ್ತೇನೆ, ಭಟ್ರು ಪತ್ರಿಕೋದ್ಯಮದಲ್ಲೂ ಕೈ ಹಿಡಿದು ಬೆಳೆಸಿದ್ರು, ರಾಜಕಾರಣದಲ್ಲೂ ನನ್ನನ್ನು ಕೈ ಹಿಡಿದು ಬೆಳೆಸಿದ್ರು. 2019ರಲ್ಲಿ ನಾನೇ ಸ್ಟ್ರಾಟಜೈಸ್ ಮಾಡಿದೆ, ಎಲ್ಲರನ್ನೂ ಸೇರಿಸ್ಕೊಂಡೆ. ಭಟ್ರ ಆಶೀರ್ವಾದ. ನಾನು ವೈಯಕ್ತಿಕವಾಗ ಫಸ್ಟ್ ಎಲೆಕ್ಷನ್ 31,000 ಮಾರ್ಜಿನಲ್ ಗೆದ್ದಿದ್ದೆ. 1989ರ ನಂತರ ಯಾರನ್ನೂ ಕೂಡ ಸೆಕೆಂಡ್ ಟೈಮ್ ಗೆಲ್ಸಿರ್ಲಿಲ್ಲ, ಇನ್ಕ್ಲೂಡಿಂಗ್ ಮೈಸೂರು ಮಹಾರಾಜರನ್ನು ಗೆಲ್ಸಿರ್ಲಿಲ್ಲ. ನಾನೊಬ್ನೇ 2019ರಲ್ಲಿ 2ನೇ ಸರಿ ಗೆದ್ದು ಬಂದೆ. 1,39,000 ಮಾರ್ಜಿನಲ್ ಗೆದ್ದು ಬಂದೆ. ಈ ಸರಿ ನಾನು ನಿಜ ಹೇಳ್ತೇನೆ, ಒಂದು ಹಳೇದೊಂದು ಕಾಂಗ್ರೆಸ್ಸಿನ ಕಾಲದ ಒಂದು ರೆಕಾರ್ಡ್ ಇತ್ತು, 2,52,000 ಮಾರ್ಜಿನ್. ಅದನ್ನ ಈ ಸರಿ ಬ್ರೇಕ್ ಮಾಡಿ 3 ಲಕ್ಷ ಮಾರ್ಜಿನಲ್ಲಿ ಗೆಲ್ತೀನಿ ಅಂತ ನನ್ಗೆ ವಿಶ್ವಾಸ ಇತ್ತು. ಯಾಕಂದ್ರೆ ನನ್ನ ಬೆನ್ನಿಗೆ ಜನ ಇದ್ರು. ರಾಜಕಾರಣದಲ್ಲಿ ಹಂಗಂತಲ್ಲ, ನೀವು ಟ್ಯಾಲೆಂಟ್ ಇಂದ ಒಂದರಿಂದಲೇ ಮೇಲೆ ಬರ್ತೀರಿ ಅಂತ ಏನಲ್ಲ. ಇವತ್ತು ಗೋಧ್ರಾ ಘಟನೆಯ ನಂತರ ಆಡ್ವಾಣಿ ಅವರು ಅವತ್ತು ಮೋದಿ ಅವರನ್ನ ಕೈ ಹಿಡಿದು ಪ್ರೊಟೆಕ್ಟ್ ಮಾಡ್ಲಿಲ್ಲ ಅಂದಿದ್ರೆ ಅವತ್ತು ಅವ್ರದ್ದು ರಾಜಕಾರಣ ಮುಗ್ದಿರುತ್ತೆ. ಯಾರಾದ್ರೂ ನಮ್ಮನ್ನ ಕೈ ಹಿಡಿದು ಮೇಲೆ ಎತ್ತುವಂತವ್ರು ಬೇಕಾಗ್ತದೆ. ಒಂದ್ಸರಿ ಗ್ರಾಚಾರ ಕೆಟ್ಟಿದ್ದಾಗ ಏನ್ ಮಾಡಕ್ಕಾಗುತ್ತೆ. ಹಾಗೆ ಒಂದೊಂದ್ಸರಿ ಎಲ್ಲಾರು ಕೂಡ ಕೈ ಜೋಡಿಸ್ಬಿಟ್ಟು ಕೆಲವರು ಒಂದ್ಸರಿ ಮುಗಿಸ್ಬಿಡ್ತಾರಲ್ಲ, ಆ ತರದಲ್ಲಿ ಅಂತ ಒಂದು ಸಮಸ್ಯೆಗಳು ಕೂಡ ಎದುರಾಯ್ತು. ಆಗ ಟಿಕೆಟ್ ಅನ್ನ ಕಳ್ಕೊಂಡೆ. ಆದ್ರೆ ನಿಶ್ಚಿತವಾಗಿ ಹೇಳ್ತೀನಿ,
ಅವತ್ತು ಇವತ್ತು ಇನ್ನೊಂದ್ಸರಿ ಈ ವೇದಿಕೆಯಿಂದ ಹೇಳ್ತೀನಿ, ನಾನು ಟಿವಿ ಎದುರುಗಡೆ ಹೇಳಿದೆ, 13ನೇ ತಾರೀಕು ನಾನು ಟಿಕೆಟ್ ಕಟ್ ಮಾಡಿದ್ದು, 7ನೇ ತಾರೀಕು ಟಿಕೆಟ್ ಹೋಲ್ಡ್ ಮಾಡಿದ್ರೆ ಅಂತ ಗೊತ್ತಿತ್ತು. 12ನೇ ತಾರೀಕು ಡಿ.ಕೆ. ಶಿವಕುಮಾರ್ ಅವರು ಕುಣಿಗಲ್ MLA ರಂಗನಾಥ್ ಅವ್ರ ಮೊಬೈಲ್ ಇಂದ ಕಾಲ್ ಮಾಡಿ 12 ನಿಮಿಷ ಮಾತಾಡಿದ್ರು ನನ್ನ ಹತ್ರ. ಮಾತಾಡ್ಬಿಟ್ಟು ಬಂದ್ಬಿಡು ಕಾಂಗ್ರೆಸ್ಸಿಗೆ, ನಿಂಗೆ ಟಿಕೆಟ್ ಕೊಡ್ತೀವಿ ಅಂತ. ಅಣ್ಣ, ನನಗೂ ನಿಮಗೂ ಸಿದ್ಧಾಂತ ಆಗಿ ಬರಲ್ಲ, ನಮ್ಮ ಅಪ್ಪನೇ RSS, ಆಗಲ್ಲ ಅಂತಂದೆ. ನಿಮ್ 5 ವರ್ಷ ಬಿಟ್ಟಾದ್ಮೇಲೆ ವಾಪಸ್ ಬೇಕಾದ್ರೆ ಹೋಗುವಂತೆ, ಆದ್ರೆ ಇವತ್ ಸರ್ವೈವಲ್ ಇಂಪಾರ್ಟೆಂಟ್ ಬಾ ಅಂತಂದ್ರು. ಕಾಂಗ್ರೆಸ್ಸಿನ ಟಿಕೆಟ್ ನಂದು 7ನೇ ತಾರೀಕು ಹೋಲ್ಡ್ ಆಗಿದೆ ಅಂತ ಅವ್ರದ್ದು 9ನೇ ತಾರೀಕು ಯುಗಾದಿ ದಿನ ಅನೌನ್ಸ್ ಆಗ್ಬೇಕಿತ್ತು, ಅನೌನ್ಸ್ ಮಾಡ್ಲಿಲ್ಲ ಅವ್ರು. 21ನೇ ತಾರೀಕುವರೆಗೂ, ಮಾರ್ಚ್ 21ವರೆಗೂ ಹೋಲ್ಡ್ ಮಾಡಿರು. 4 ಜನ ಕಾಂಗ್ರೆಸ್ MLAಗಳು ಬಂದು ನನ್ನ ಬೆನ್ನತ್ತಿದ್ರು. ಅರೆ ನಾನು ಯಾರನ್ನು ಕೇಳಲಿಲ್ಲ. ನಾನು ಅವತ್ತು ಅವರೆಲ್ಲರಿಗೂ ಹೇಳಿದೆ, ನಾನು ದೊಡ್ಡವ್ರ ಹತ್ರ ಹಿಂಗ್ ಮಾತಾಡಕ್ ಸರಿ ಆಗಲ್ಲ, ಅವ್ರ ಮುಖ ಕೊಡದಾಗೆ ನಾನು ಬರಲ್ಲ ಅಂತ ಹೇಳಕ್ಕಾಗಲ್ಲ. ಆದ್ರೆ ನಾನು ಈ ಕಾರಣಕ್ಕೆ ನನ್ನ ಬರವಣಿಗೆ ದಿನದಿಂದಲೂ ನನ್ನ ಮೇಲೆ ವಿಶ್ವಾಸ ಇಟ್ಟಿರುವಂತ ಲಕ್ಷಾಂತರ ಜನ ಯುವಕರಿದ್ದಾರೆ. ಜನ ನನ್ನ ಮೇಲೆ ನನ್ನನ್ನು ಬೇರೆ ರೀತಿ ಯೋಚನೆಯನ್ನು ಮಾಡಿದ್ದಾರೆ. ಆದ್ರೆ ನಾನು ಇವತ್ತು ಕೂಡ ಅಧಿಕಾರಕ್ಕೋಸ್ಕರ ಎಲ್ಲರೂ ಪಕ್ಷ ಕಟ್ಟಿದ್ರು, ಬೇರೆ ಬೇರೆ ಪಕ್ಷಕ್ಕೆ ಹಾರೋದ್ರು, ಆತರ ನಾನು ಆಗಕ್ಕಾಗಲ್ಲ ಅಂತ ಹೇಳಿ 21ನೇ ತಾರೀಕು ಸಂಜೆ 6 ಗಂಟೆಗೂ ಕಾಲ್ ಬಂದು, ನಾಳೆ ಬೆಳಗ್ಗೆ ನಿನ್ ಮನೆಗೆ ಗೌರವಯುತವಾಗಿ ನಾನೇ ಬಂದು ಗೌರವಯುತವಾಗಿ ಕರ್ಕೊಂಡೋಗಿ ನಿಂಗೆ ಟಿಕೆಟ್ ಕೊಡ್ತೀವಿ ಅಂತ ಹೇಳಿದ್ರು. ಬಟ್ ನಿಮ್ ಒಂದ್ ಮಾತು ಹೇಳ್ತೀನಿ, ನಾನು ಕಾಂಗ್ರೆಸ್ಸಿಗೆ ಹೋಗಿದ್ರು ಕೂಡ ಗೆಲ್ತಾ ಇದ್ದಿದ್ದು ನಾನೇನೆ. ಯಾಕಂದ್ರೆ ನಾನು ಆ ಜನನ ಕಟ್ಟಿದ್ದೀನಿ, ಆ ಜನಕ್ಕೆ ನಾನು ಸಹಾಯ ಮಾಡಿದ್ದೀನಿ, ಆ ಜನರ ಸೇವೆನ ಮಾಡಿದ್ದೀನಿ. ಆ ಬಲದಿಂದಲೇ ಇವತ್ತು ಹೇಳ್ತೀನಿ, 2028ಕ್ಕೆ 100% ವಿಧಾನಸೌಧವನ್ನ ನಾವು ಪ್ರವೇಶನ ಮಾಡ್ತೀವಿ. ಇಷ್ಟೆಲ್ಲ ಯಾಕೆ ಹೇಳಿದೆ ಅಂತಂದ್ರೆ, ಭಟ್ರು, ನಾನಿದು ನನ್ನ ಕತೆ ಅಂತ ಭಾವಿಸ್ಬೇಡಿ. ನನ್ನಂತ ಒಬ್ಬ ಊರಿನಲ್ಲಿ ಹೋಟ್ಲಿಗೆ ಹಾಲಾಕೊಂಡು, ಆ ನಂತರ ಮ್ಯಾಂಗ್ಳೂರ್ ಯೂನಿವರ್ಸಿಟಿ SDM ಕಾಲೇಜು ಉಜಿರೆನಲ್ಲಿ ಡಿಗ್ರಿ ಮಾಡಿ, ಮ್ಯಾಂಗ್ಳೂರ್ ಯೂನಿವರ್ಸಿಟಿನಲ್ಲಿ ಮಾಸ್ಟರ್ಸ್ ಮಾಡಿ, ಎಲ್ಲರ ತರನೇ ಪಟ್ಟೆಪಾಡಿಗೋಸ್ಕರ ಒಂದ್ ಕೆಲಸ ಹುಡ್ಕೊಂಡು ಬೆಂಗಳೂರಿಗೆ ಬಂದವನು. ಇವತ್ತು ನಾನು 2 ಸಾರಿ ಸಂಸದನಾಗಿದ್ರೆ, ಒಬ್ಬ ಜನಪ್ರಿಯ ಬರಹಗಾರನಾಗಿ ನಾನು ಹೊರಹೊಮ್ಮಿದ್ರೆ, ಮುಂದಿನ ದಿನಗಳಲ್ಲೂ ಕೂಡ 2028ರಲ್ಲೂ ನಾನು ವಿಧಾನಸೌಧವನ್ನ ಪ್ರವೇಶವನ್ನ ಮಾಡ್ತೀನಿ ಅನ್ನೋ ಒಂದು ಆತ್ಮಸ್ಥೈರ್ಯ ನನಗೆ ಬಂದಿದ್ರೆ, ಅದಕ್ಕೆ ಸಂಪೂರ್ಣವಾಗಿ ವಿಶ್ವೇಶ್ವರ ಭಟ್ರು ಕಾರಣ. ನನ್ನ ಜೀವನದಲ್ಲಿ ಎಲ್ಲಾ ಸ್ಥಾನವನ್ನ ತುಂಬಿ ಅವರು ನನ್ನ ಪ್ರೊಟೆಕ್ಟ್ ಮಾಡಿದ್ದಾರೆ. ನನ್ನಂತರ ಬಹಳ ಜನ ಜರ್ನಲಿಸ್ಟ್ಗಳನ್ನು ಕೂಡ ಬೆಳೆಸಿದ್ದಾರೆ. ನಾನು ಭಟ್ರಿಗೆ ಇಷ್ಟೇ ಹೇಳೋದು, ನಿಮ್ಮ ಪತ್ರಿಕೋದ್ಯಮನ ನಾವೆಲ್ಲ ನೋಡಿ ಅದರ ಫಲಾನುಭವಿಗಳಾಗಿ ಬಂದಿರುವಂತರು. ಈ ಒಂಥರ ಕಾಂಪ್ರಮೈಸ್ ಮಾಡ್ಕೊಳ್ಳುವಂತಹ ವಾತಾವರಣದಲ್ಲಿ ಎಲ್ಲ ಬದುಕಿರ್ಬೇಕಾದ್ರೆ, ಸಾವಿರಾರು ಕೋಟಿ ರೂಪಾಯಿ ದುಡ್ಡನ್ನ ಮಾಡಿರುವಂತಹ ರಾಜಕಾರಣಿಗಳ ಹೊಡೆತವನ್ನು ಇವನ್ ಪತ್ರಿಕೋದ್ಯಮನ ಕೂಡ ತಡ್ಕೊಳಕ್ಕಾಗಲ್ಲ ಅಂತ ಸ್ಥಿತಿ ವಾತಾವರಣ ನಿರ್ಮಾಣವಾಗಿರುವಂತ ಸಂದರ್ಭದಲ್ಲೂ ನೀವೊಬ್ರು ಆ ಗಟ್ಟಿತನವನ್ನ ಬಿಟ್ಟಿಲ್ಲ. ಮುಂದೆನೂ ಬಿಡಬೇಡಿ. ನೀವು ಸದಾ ಹೀಗೆ ಇರಬೇಕು, ನೀವು ಬರಿತಾನೆ ಇರಬೇಕು. ಯಾವ್ದೇ ಒಂದು ಕೆರೆ ನೋಡ್ಲಿ, ಒಂದ್ ಪಕ್ಷಿ ನೋಡ್ಲಿ, ಒಂದ್ ಊರು ನೋಡ್ಲಿ, ಒಂದ್ ಸ್ವಚ್ಛತೆ ನೋಡ್ಲಿ, ಏನ್ ನೋಡಿದ್ರು ಕೂಡ ಅದನ್ನ ಬರೆದು ಓದುಗರಿಗೆ ತಲುಪಿಸ್ತಾರೆ. ಇವತ್ತು ಕೂಡ ಬರವಣಿಗೆ ಮುಖಾಂತರವಾಗಿ ನಮ್ಮನ್ನ ಇನ್ಸ್ಪೈರ್ ಮಾಡ್ತಿರುವಂತಹ ಬಹುಶಃ ಕರ್ನಾಟಕದ ಏಕೈಕ ವ್ಯಕ್ತಿ, ಎಲ್ಲಾ ವಿಚಾರಗಳ ಬಗ್ಗೆ ಬರೆದು ನಮ್ಮನ್ನ ಇನ್ಸ್ಪೈರ್ ಮಾಡ್ತಿರೋಂಥವ್ರು ನೀವು ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಬಿಟ್ರೆ. ಆಮೇಲೆ ಒಂದು, ಇವರಿಬ್ರು ಈ ಸೋಷಿಯಲ್ ಮೀಡಿಯಾ ಯುಗದಲ್ಲಿ ಇವರಿಬ್ರು ಬದುಕಿದ್ರೆ ಅಂತ ಒಂದು ಕೇಳಿದಿರಿ. ಬದುಕಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಚೆಂಡಾಡ್ತಿದ್ರು ಅನ್ನೋದು ಒಂದು ಭಾಗ ಆದ್ರೆ, ಅವ್ನು ಬದುಕಿದ್ರೆ ಆ ಸುನೀತಾ ಮಲ್ಲಿಕಾರ್ಜುನ್ ಅಂತ ಹೇಳ್ಬಿಟ್ಟು ಚಿತ್ರದುರ್ಗದಲ್ಲಿ ಒಂದು ಲೇಡಿ, ವೆರಿ ಪ್ರಟಿ ಲೇಡಿ, ನಗರಸಭೆ ಅಧ್ಯಕ್ಷೆ ಆಗಿದ್ಲು. ಆಕೆ ವೆರಿ ಹಾರ್ಡ್ ವರ್ಕಿಂಗ್, ತುಂಬಾ ಚೆನ್ನಾಗಿ ಕೆಲಸ ಮಾಡೋಳು. ಆಕೆ ವೆರಿ ಪಾಪ್ಯುಲರ್ ಇದ್ಲು. ಆಕೆಗೆ ಇದರಲ್ಲಿ 2013ರಲ್ಲಿ KJP ಇಂದ ಆಕೆಗೆ ಟಿಕೆಟ್ ಕೊಡ್ತಾರೆ. ಆಕೆ JDS ಇಂದ ಗೆದ್ದಿದ್ದು. JDS ಅಲ್ಲಿ ಚಿತ್ರದುರ್ಗದಲ್ಲಿ JDS ಮುಖಾಂತರ ಗೆದ್ದು ಬಿಟ್ಟು ಆಕೆ ನಗರಸಭೆ ಅಧ್ಯಕ್ಷೆ ಆಗಿದ್ಲು. ಆ ತರ ವರ್ಕ್ ಹಾಲಿಕ್ಕೂ ಬಹಳ ಎಫಿಷಿಯಂಟ್ ಲೇಡಿ ಆಕೆ. ಆ ಲೇಡಿ ಬಗ್ಗೆ 2013ರಲ್ಲಿ ಟಿಕೆಟ್ ಬಂದಂತ ಸಂದರ್ಭದಲ್ಲಿ ಈ ಲೇಡಿ ಗೆದ್ದು ಬಿಡ್ತಾಳೆ ಅನ್ನೋ ಸ್ಥಿತಿ ವಾತಾವರಣ ನಿರ್ಮಾಣ ಆಗಿತ್ತು. ಈಗ ಒಂದು ಆ ಮಠದಲ್ಲಿ ನಡೆದಂತ ಒಂದು ಇನ್ಸಿಡೆಂಟ್ ಅಲ್ಲಿ
ಇನ್ನೊಬ್ಬ ಮುಖ್ಯ ಪಿತೂರಿದಾರ ಇದನ್ನಲ್ಲ, ಅವನು ಮಾತು ಕೇಳ್ಕೊಂಡು ಈ ಮಹಿಳೆ ಸುನೀತಾ ಮಲ್ಲಿಕಾರ್ಜುನನ್ ಬಗ್ಗೆ, ಆಕೆ ಚಾರಿತ್ರ್ಯದ ಬಗ್ಗೆ ತುಂಬಾ ಅಸಹ್ಯವಾಗಿ ಬರೆದು ಆಕೆ ನೊಂದು ಬಿಟ್ಟು ಬಿಫಾಮ್ ಅನ್ನು ವಾಪಸ್ ಕೊಟ್ಟು ಹೋಗುವಂತದ್ದು ಊರಲ್ಲಿ ತಲೆ ಎತ್ತಿ ತಿರುಗದಂಗೆ ಮಾಡದಂತವನು ನೀಚ ಯಾರು ಅಂತಂದ್ರೆ ಅವನೇ ರವಿ ಬೆಳಗೆರೆ. ಅವತ್ತು ಆ ಲೇಡಿ ಕೇಸ್ ಹಾಕಿದ್ಲು ಹೋಗಿ. ನೀವು ಕಾಸ್ಪಾತವೆಲ್ಲ ಓದ್ಕೊಳ್ಳಿ, ಪರವಾಗಿಲ್ಲ. ನಾನು ಹೇಳ್ತಿರೋದು ರಾಜಕೀಯ, ಬೇರೆಯವ್ರದ್ದು ವೈಯಕ್ತಿಕ ಚಾರಿತ್ರ್ಯ ಹಣದ ಬಗ್ಗೆ ಮಾತ್ರ ಹೇಳ್ತಾ ಇರೋದು. ಯಾಕಂದ್ರೆ ನನಗೆ ನನ್ನ ತಾಯಿಗೆ ಏನೇನ್ ಬರ್ದಿದ್ದೇನೆ ಅಂತ ನಿಮ್ಗೆ ಹೇಳ, ಈಗ ನನ್ನ ತಂದೆಗೆ ಏನೇನ್ ಬರ್ದಿದ್ದೇನೆ ಅಂತ ಹೇಳ ನಿಮಗೆ ಆ ಶಬ್ದನು ಹೇಳಕ್ ಸಾಧ್ಯ ಇಲ್ಲ. ನನ್ನ ತಾಯಿ ಏನ್ ಮಾಡಿದ್ರೆ, ನನ್ನ ತಂದೆ ಏನ್ ಮಾಡಿದ್ರೆ, ಆ ತರ ಅವಹೇಳನಕಾರಿಯಾಗಿ ಇವನು ಬರೆಯೋಣ ನನಗೆ. ನಂದು ಬಿಡಿ, ಆ ಸುನೀತಾ ಮಲ್ಲಿಕಾರ್ಜುನ ಒಂದು ಕೇಸ್ ಹಾಕಿದ್ರು. ಕೇಸ್ ಹಾಕಿ ಆ ಡಿಫಮೇಶನ್ ಕೇಸು ಅದು ಕನ್ವಿಕ್ಷನ್ ಆಗಿ ಈಗ ಅದು ಪನಿಷ್ಮೆಂಟ್ ಇದಾಗಿ ಪ್ರೊನೌನ್ಸ್ ಆಗ್ಬೇಕು. ಇವನ್ ಸತ್ತೋಗ್ಬಿಟ್ಟಿದ್ದಾನೆ ಆಲ್ರೆಡಿ. ಹಾಗಾಗಿ ಕೋರ್ಟ್ ಆರ್ಡರ್ ಮಾಡಿ ಚೇತನ ಬೆಳಗೆರೆ ಇದ್ದಾಳಲ್ಲ, 10 ಲಕ್ಷ ರೂಪಾಯಿ ಕಾಂಪೆನ್ಸೇಷನ್ ನ ಪೇ ಮಾಡಿದ್ದಾಳೆ. ನಿಮ್ಗೆ ಬೇಕಾ? ನೀವು ಪೇಪರ್ ಅಲ್ಲಿ ಹಾಕ್ತೀರಾ? ಅವನು ಕೋರ್ಟ್ ಆರ್ಡರ್ ಕಾಂಪೆನ್ಸೇಷನ್ ನ ಪೇ ಮಾಡಿರೋ ಡೀಟೇಲ್ಸ್ ಅಷ್ಟು UTR ನಂಬರ್ ಅನ್ನು ಕಳಿಸ್ಕೊಡ್ತೀನಿ ನಿಮಗೆ. 10 ಲಕ್ಷ ರೂಪಾಯಿ ಮಾಡಿ. ಒಂದು ವೇಳೆ ಅವ್ನು ಬದುಕಿದ್ರೆ ಅವ್ನು ಜೈಲಲ್ಲಿ ಇರ್ತಾ ಇದ್ದ. ನಾನು ಅವನ ಮೇಲೆ ಕೇಸ್ ಹಾಕಿದ್ದೀನಲ್ಲ, ಆ ಕೇಸಲ್ಲೇ ನಾನು ಅವನು ಜೈಲಿಗೆ ಕಳಿಸ್ತಿದ್ದೆ. ಯಾಕಂದ್ರೆ ನನ್ನ ತಾಯಿನ ಏನೇನ್ ಬೈದಿದ್ದಾನೆ ಅಂತ ಹೇಳ್ಬಿಟ್ಟು ಒಂದು ವೇಶ್ಯನ ಅರ್ಥದಲ್ಲಿ ಅವನು ಬರ್ದಿದ್ದಾನೆ. ಅದಕ್ಕೆ ನಾನು ಬಿಡ್ತಿರ್ಲಿಲ್ಲ ಅವನ ಎಂತ ಪುಕ್ಲ ಅನ್ನೋದನ್ನ ಒಂದು ಹೇಳ್ತೀನಿ ನಿಮಗೆ. ಕೋರ್ಟ್ ಇಂದ ಹೋಗಿ ಇಂಜೆಕ್ಷನ್ ಆರ್ಡರ್ ತಗೊಂಡ್ಬಂದೆ. ಕದ್ರನಹಳ್ಳಿ ಕ್ರಾಸಿಗೆ ಹೋಗ್ಬಿಟ್ಟು ಕೋರ್ಟ್ ಅಮೀನ್ ಮುಖಾಂತರ ಅದನ್ನ ಸರ್ವ್ ಮಾಡಿಸ್ಬೇಕಲ್ಲ, ಅವ್ನು ತಗೊಳ್ತಾನೆ ಇರ್ಲಿಲ್ಲ. ಕೋರ್ಟ್ ಅಮೀನ್ ಮುಖಾಂತರ ಹೋಗಿ ತಗೊಂಡೋದೆ. ಒಳಗಡೆ ಶಟರ್ ಹಾಕ್ಬಿಟ್ಟು ಒಳಗಡೆ ಬರಿತಾ ಕೂತಿದ್ದಾನೆ ಇನ್ನೊಂದು ಎಡಿಷನ್. ಅವನ್ ಶಟ್ರಿಗೆ ಒದ್ದು ಅವನ ಸೆಕ್ಯೂರಿಟಿಗೆ ಜೋರ್ ಮಾಡ್ಬಿಟ್ಟು ನಾನು ಅವನಿಗೆ ಏನೇನ್ ಶಬ್ದ ಬೈದಿದ್ರು ಅಂತೆಲ್ಲ ಹೇಳಕ್ಕಾಗಲ್ಲ, ಇವಾಗ ಬಾರ ತಾಕತ್ತಿದ್ರು ಹೊರಗಡೆ ಅಂತ ಕೇಳಿದ್ದೆ. ಅಂತ ಪುಕ್ಲ ಅವನು. ಇಂಥವ್ರೆಲ್ಲ ಪತ್ರಿಕೋದ್ಯಮದಲ್ಲಿ ಇದ್ರು. ಬಟ್ರೆ ನೀವು ಅವ್ರನ್ನೆಲ್ಲರನ್ನು ಕೂಡ ಒಂದು ಉದಾಹರಣೆಯಾಗಿ ಕೂಡ ನಾವು ಸ್ವೀಕರಿಸಬಾರದು. ಇನ್ ಕೆಲವ್ರ ಬಗ್ಗೆ ಎಲ್ಲ, ಇನ್ನೊಬ್ರ ಬಗ್ಗೆ ನಾನು ಹೇಳಕ್ ಹೋಗಲ್ಲ, ಅದು ದೀರ್ಘವಾಗಿ ಆಗುತ್ತೆ. ಆದ್ರೆ ನಿಮ್ಮ ಬಗ್ಗೆ ನಾನು ಇಷ್ಟೆಲ್ಲ ಯಾಕೆ ಮಾತಾಡಿದೆ ಅಂತ ಹೇಳಿದ್ರೆ, ನೀವ್ ಯಾವತ್ತೂ ಕೂಡ ಯಾರ ಬಗ್ಗೆ ನಂಜನ್ನು ಇಟ್ಕೊಂಡವ್ರಲ್ಲ ನೀವು. ಪತ್ರಿಕೋದ್ಯಮದಲ್ಲಿ ನನ್ಗಿಂತ 4 ಅಕ್ಷರ ಯಾವನಾರು ಚೆನ್ನಾಗಿ ಬರದ ಅಂತ ಹೇಳಿದ್ರೆ ಇನ್ನೊಬ್ನಿಗೆ ಹೊಟ್ಟೆ ಉರಿತಾ ಇರ್ತದೆ. ಒಬ್ಬ ರಿಪೋರ್ಟರ್ದು ಒಂದು ಒಳ್ಳೆ ಸ್ಟೋರಿ ಬಂತು ಅಂದ್ರೆ ಇನ್ನೊಂದು ರಿಪೋರ್ಟರ್ ಇವನೇನೋ ಒಳ್ಳೆ ಸ್ಟೋರಿ ಬರ್ದ್ಬಿಟ್ಟಿದ್ದಾನೆ ಅಂತ ಅವನ ಬಗ್ಗೆ ಹೊಟ್ಟೆ ಕಿಚ್ಚು ಪಡ್ಕೋತಾ ಇರ್ತಾರೆ. ಇಂತಹ ಸಂದರ್ಭದಲ್ಲಿ ಒಂದು ಪತ್ರಿಕೆಯ ಸಂಪಾದಕರಾಗಿ 10 ಜನ ಸ್ಟಾರ್ ಜರ್ನಲಿಸ್ಟ್ ಗಳನ್ನ ಹುಟ್ಟು ಹಾಕಿದಂತವ್ರು, ಅವರ ಏಳಿಗೆಯಲ್ಲಿ, ಅವರ ಶ್ರೇಯಸ್ಸಲ್ಲಿ ಖುಷಿಯನ್ನ ಕಂಡುಕೊಂಡಂತಹ ವ್ಯಕ್ತಿ, ಅಂತಹ ಒಂದು ಹೃದಯ ವೈಶಾಲ್ಯತೆ ಇರುವಂತಹ ವ್ಯಕ್ತಿ ಯಾರು ಇದ್ರೆ ಅದು ಒನ್ ಅಂಡ್ ಓನ್ಲಿ ವಿಶ್ವೇಶ್ವರ ಭಟ್. ಥ್ಯಾಂಕ್ ಯು ಸರ್.